ನಾವ್ ಇನ್ನ ಗೌರ್ಮೆಂಟ್ ಜಾಬ್ಸ್ ಇಂದಾನೆ ಓಡ್ತಾ ಇದೀವಿ ಆಸ್ ಅ ಕಂಟ್ರಿ? ಅದ್ ಯಾಕೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಇವನ್ ಇನ್ 2025? ಒಂದು ದೇಶ ಹೇಗೆ ನಡೀತಿದೆ, ದೇಶದಲ್ಲಿ ಏನು ನಡೀತಿದೆ ಅಂತ ತಿಳುವಳಿಕೆ ಬೇಕಂದ್ರೆ ಒಂದ್ಸರಿ UPSC ಓದಬೇಕು. ಇಟ್ ವಿಲ್ ಮೇಕ್ ಯು ಅ ಬೆಟರ್ ಸಿಟಿಸನ್. 40% ಬಂದಿದೆ ನನಗೆ ಇನ್ ಮೈ ಡಿಗ್ರಿ ಅಂತ ಅನ್ಕೊಳ್ಳೋಣ. ವಿಲ್ ದಟ್ ಅಫೆಕ್ಟ್ ಮೀ ಡ್ಯೂರಿಂಗ್ ಇಂಟರ್ವ್ಯೂ? Engineers is known for last day studies especially. Yes. Whereas UPSC li last day ಅಲ್ಲಿ ಆಗಲ್ಲ. This exam is special ಅಂತ ನಾನು ಏನು ಕೇಳ್ತೀನಿ ಅಂದ್ರೆ the very process ಏನು ಹುಡುಕ್ತಾ ಇದೆ ಅಂದ್ರೆ they want that people who are committed. ನೀವು ಯಾವುದೇ ಟಾಪರ್ಸ್ ಬುಕ್ಲೆಟ್ ತಗೊಳ್ಳಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಫಸ್ಟ್ ಆನ್ಸರ್ ಇಂದ ಲಾಸ್ಟ್ ಆನ್ಸರ್ ಈ 7 minutes ಅಲ್ಲಿ ಬರೆಯೋ ಕಲೆ ಇದೆಯಲ್ಲ ಅದನ್ನ ಮಾಸ್ಟರ್ ಮಾಡಬೇಕು. ಡೆಫಿನೆಟ್ಲಿ KPSC ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂಡ್ ಇಟ್ಸ್ ಮೇನ್ಲಿ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್. whoever have benefited from reservation ಅವ್ರು ಇನ್ನ ಬೆನಿಫಿಟ್ ಮಾಡ್ತಿದ್ದಾರೆ. ಸೊ ರಿಯಲ್ ಡಿಫಿಕಲ್ಟಿ ಇರೋರಿಗೆ ಅವ್ರಿಗೆ ತಿರ್ಗಾ ಚಾಲೆಂಜ್ ಆಗ್ತಿದೆ. ಎವ್ರಿ ಇಯರ್ ನೀವು UPSC ರ್ಯಾಂಕ್ ಲಿಸ್ಟ್ ಅಲ್ಲಿ ನೋಡಿದ್ರೆ ST ಇದು ಒಂದು ಕಮ್ಯುನಿಟಿ ಇದೆ. ಆಲ್ಮೋಸ್ಟ್ ST ಏನ್ ಪೋಸ್ಟ್ ಇದೆ ದಟ್ ಕಮ್ಯುನಿಟಿ ಓನ್ಲಿ ಟೇಕ್ಸ್. ಸ್ಟ್ರಾಟಜಿ ಎರಡು ಅಟೆಂಪ್ಟ್ ಕೊಟ್ಟು ಮೂರನೇ ಅಟೆಂಪ್ಟ್ ಅನ್ನೋಷ್ಟೊತ್ತಿಗೆ ನೀವು ಬ್ಯಾಕಪ್ ಪ್ಲಾನ್ ಮಾಡ್ಬೇಕಾ? ವಾಶ್ರೂಮ್ ಹೋಗ್ಬಿಟ್ಟು ನೀಟಾಗಿ ಒಂದು ಕುಂಕುಮ ಹಾಕೊಂಡು ಬಂದಿದ್ದಾರೆ ಅಂಡ್ ಈಸ್ ಇಂದ ಓಕೆ ರೈಟ್ ವಿಂಗ್ ನನಗೆ ಮಾರ್ಕ್ಸ್ ಚೆನ್ನಾಗಿ ಕೊಡ್ತಾರೆ 130 ಕೊಟ್ಟು ಕಳಿಸಿದ್ರು. 5 ಜನ ಯಾರು ಕೂತಿದ್ದಾರೆ ಈಚ್ ಅಂಡ್ ಎವ್ರಿ ಪರ್ಸನ್ ಆಲ್ಮೋಸ್ಟ್ 30 years of experience, almost 150 years of experience ಅಲ್ಲಿ ಮುಂದೆ ಕೂತಿದ್ದಾರೆ ಅಂಡ್ ದೇ ವಿಲ್ ಕ್ಯಾಚ್ ಅ ಪರ್ಸನ್ ಲೈಕ್ ದಿಸ್. Here come the all-rounders. ನಮಸ್ಕಾರ ಆಲ್ ರೌಂಡರ್ಸ್. ನಮ್ಮ ದೇಶದಲ್ಲಿ ಎಷ್ಟೇ ವರ್ಷಗಳಾದ್ರೂ ಗವರ್ಮೆಂಟ್ ಜಾಬ್ ಕೊಡುವಂತ ಸ್ಯಾಟಿಸ್ಫ್ಯಾಕ್ಷನ್, ಗವರ್ಮೆಂಟ್ ಜಾಬ್ ಕೊಡುವಂತ ಒಂದು ಖುಷಿ, ಗವರ್ಮೆಂಟ್ ಜಾಬ್ ಕೊಡುವಂತ ಈಗೋ ಬೂಸ್ಟ್ ಯಾವುದು ಕೊಡಲ್ಲ. ಅದರಲ್ಲೂ ದ ಟಾಪ್ ಮೋಸ್ಟ್ IAS, IPS, IFS, IFOS ಈ ಒಂದು ಜಗತ್ತೇ ಬೇರೆ ತರ. ಬಿಕಾಸ್ ಬ್ಯೂರೋಕ್ರಸಿ ಅಂತ ಬಂದಾಗ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ, ಪವರ್ ಬೇಕು ಅಂತ ಅನಿಸ್ತಿರುತ್ತೆ. ಅಂಡ್ ಈ ಒಂದು ಟಾಪಿಕ್ UPSC ಬಗ್ಗೆ ಇವತ್ತು ಮಾತಾಡಿದೀವಿ ವಿತ್ ಕೃಪಾಲ್ ಸರ್. ಹಿ ಈಸ್ ದ ಡೈರೆಕ್ಟರ್ ಆಫ್ ಪ್ರೈಮಸ್ ಸಿವಿಲ್ ಸರ್ವಿಸಸ್ ಅಕಾಡೆಮಿ ವಿಜಯನಗರಲ್ಲಿದೆ. ಹಾಗೇನೆ ಒಂದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದಾರೆ ಯಲಹಂಕದಲ್ಲಿ. ಪ್ರಿಟಿ ಯಂಗ್ ಪರ್ಸನ್, ಪ್ರಿಟಿ ಇಂಟ್ರೆಸ್ಟಿಂಗ್ ಪರ್ಸನ್. ಹಾಗೇನೆ ಇವರು ಕೂಡ ಆಸ್ಪಿರೆಂಟ್ ಆಗಿ ಇಂಟರ್ವ್ಯೂಗೆ ಹೋಗಿ ಎಲ್ಲಾ ಜಗತ್ತನ್ನ ನೋಡಿ ಬಂದು ಒಂದು ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಟು ಎನ್ಲೈಟನ್ ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಸ್. ಸೊ ಒಂದು ಇಂಟ್ರೆಸ್ಟಿಂಗ್, ನೀವು ಅನ್ಕೊಳ್ದಿರೋಂಥ ಒಂದು ಎಪಿಸೋಡ್. ಯಾಕಂದ್ರೆ ನಾರ್ಮಲ್ ಕ್ವಶನ್ಸ್ ನಾವು ಕೇಳಲ್ಲ ಅಂತ ನಿಮಗೆ ಗೊತ್ತು. ಖಂಡಿತ ಇದರಿಂದ ತುಂಬಾ ಟೇಕ್ ಅವೇಸ್ ಇರುತ್ತೆ. ಬಟ್ ಬೇಜಾರೇನಂದ್ರೆ ಇನ್ನ 80 to 85% ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಎನ್ಲೈಟ್ನಿಂಗ್ ಅಂಡ್ ಒಂದು ಬ್ಯೂಟಿಫುಲ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಆಲ್ರೌಂಡರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಸರ್, ಒಂದು ಮಾತಿದೆ, ಗ್ರೇಟೆಸ್ಟ್ ಆಫ್ ಮೈಂಡ್ಸ್ ಆರ್ ಬಾರ್ನ್ ವಿತ್ ನಾಲೆಜ್ ಅಂತ. ಯಾಕಂದ್ರೆ ಇಲ್ಲಿ ವಿದ್ಯೆ ಇದ್ರೆ ಇಲ್ಲಿ ಮಾತಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂಡ್ ನಮ್ಮ ಎಂಟೈರ್ ಅಪಿಯರೆನ್ಸ್ಗೆ, ಅಪೀಲ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಅಂಡ್ ಇವತ್ತು ನಮ್ಮ ಜೊತೆ ಇರೋ ಯಂಗ್ ಎನರ್ಜೆಟಿಕ್ ಎಂಟರ್ಪ್ರೈಸಿಂಗ್ ಪರ್ಸನ್ ಕೃಪಾಲ್ ಸತ್ಯನಾರಾಯಣ, ಹೂ ಇಸ್ ದ ಡೈರೆಕ್ಟರ್ ಆಫ್ ಪ್ರೈಮಸ್ ಸಿವಿಲ್ ಸರ್ವಿಸಸ್ ಅಕಾಡೆಮಿ. ಆಲ್ಸೋ ಎಥಿಕ್ಸ್ ಹೇಳ್ಕೊಡ್ತೀರಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೇಳ್ಕೊಡ್ತೀರಾ ಸ್ಟೂಡೆಂಟ್ಸ್ಗೆ. ಅಂಡ್ ಆಲ್ಸೋ ಇಷ್ಟು ಯಂಗ್ ಏಜ್ ಅಲ್ಲಿ ಐ ಕಾಂಟ್ ಬಿಲೀವ್ ದಟ್ ಒಂದು ಎಂಟೈರ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಇಷ್ಟು ಜನರನ್ನ ನೀವು ಆಸ್ಪಿರೆಂಟ್ಸ್ ಮಾಡ್ತಾ ಇದ್ರೆ, ಬ್ಯೂರೋಕ್ರೇಟ್ಸ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಆಲ್ರೌಂಡರ್ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಇದನ್ನೊಂದು ಕೇಳಬೇಕು. ಯೂಶಲಿ ಎಂಟೈರ್ ಪ್ರಿಪರೇಷನ್ ನಮ್ಮನ್ನ ಸೀರಿಯಸ್ ಮಾಡ್ಬಿಡುತ್ತೆ ಅಂತ ಅನ್ಸುತ್ತೆ. ಬಟ್ ಯು ಆರ್ ವೆರಿ ಹ್ಯಾಪಿ ಅಂಡ್ ಹಾರ್ಟಿ. ಅದು ಹೇಗೆ ಆ ಒಂದು ಬ್ಯಾಲೆನ್ಸ್ನ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಆಸ್ ಅ ಪರ್ಸನ್? ಡೆಫಿನೆಟ್ಲಿ UPSC ಫೀಲ್ಡ್ಗೆ ಎಂಟರ್ ಆದ್ಮೇಲೆ ಎಸ್ಪೆಷಲಿ ಫೇಲ್ಯೂರ್ಸ್ ನೋಡಿದ್ಮೇಲೆ ಮೆನಿ ಪೀಪಲ್ ಥಿಂಕ್ ದೇ ವಿಲ್ ಬಿಕಮ್ ಸ್ಯಾಡ್. ಬಟ್ ಒನ್ ಪಾರ್ಟ್ ಆಫ್ UPSC ನಾನೇನು ಹೇಳ್ತೀನಿ ಅಂದ್ರೆ ಆ ಸತತವಾಗಿ ಆ ಸೋಲ್ ನೋಡ್ತಿರ್ತೀವಲ್ಲ ಅದೊಂದು ಸ್ಟ್ರೆಂತ್ ಕೊಡುತ್ತೆ. ಹ್ಮ್. ಯಾಕಂದ್ರೆ ಹೋಪ್ ಅನ್ನೋದು ಏನೋ ಅಂತ ಅರ್ಥ ಆಗುತ್ತೆ. ಅಂಡ್ ವೆನ್ ಯು ಸ್ಟಾರ್ಟ್ ಡೀಲಿಂಗ್ ವಿತ್ ಫೇಲ್ಯೂರ್ಸ್ ಹ್ಮ್. ಅದ್ರ ಮೇಲೆ ಹೇಗೆ ಓವರ್ಕಮ್ ಮಾಡೋದು ಅನ್ನೋ ಫಾರ್ಮುಲಾಸ್ ಹುಡುಕ್ತಿರ್ತೀವಲ್ಲ, ರೈಟ್. ದೇರ್ ಇಸ್ ಸೆನ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಓಕೆ. ಸೆನ್ಸ್ ಆಫ್ ಪೀಸ್ ಆಲ್ಸೋ ಸೆಟ್ಸ್ ಇನ್. ಓಕೆ, ಓಕೆ. ಈ ತರ ಆಗುತ್ತೆ, ಪರವಾಗಿಲ್ಲ, ಲೆಟ್ ಎನಿಥಿಂಗ್ ಕಮ್, ವಿ ಕ್ಯಾನ್ ಟೇಕ್ ಇಟ್. ಕರೇಜ್ ಬಿಲ್ಡ್ ಆಗುತ್ತೆ ಮೇನ್ಲಿ. ಓಕೆ. ಸೊ ಪ್ರೈಮಸ್ ಸಿವಿಲ್ ಸರ್ವಿಸ್ ಅಕಾಡೆಮಿ ಬೇಸಿಕ್ ಐಡಿಯಾ, ಮೇನ್ ಐಡಿಯಾ ಅಂದ್ರೆ ಟು ಕ್ರಿಯೇಟ್ ಆಸ್ಪಿರೆಂಟ್ಸ್, ಟು Yes. ಮೇಕ್ ದೆಮ್ ಬ್ಯೂರೋಕ್ರೇಟ್ಸ್ ಇನ್ ದ ಕಮಿಂಗ್ ಡೇಸ್ Yes. ಅಂತ. ಬಟ್ ನನ್ನ ಎಲಿಮೆಂಟ್ರಿ ಕ್ವಶನ್ ಇರೋದು, ಯಾಕೆ ನಾವಿನ್ನ ಗೌರ್ಮೆಂಟ್ ಜಾಬ್ಸ್ ಇಂದಾನೆ ಓಡ್ತಾ ಇದೀವಿ ಆಸ್ ಅ ಕಂಟ್ರಿ? ಅದ್ ಯಾಕೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಇವನ್ ಇನ್ 2025? ಸಿ, ಗೌರ್ಮೆಂಟ್ ಜಾಬ್ಸ್ ಗ್ಯಾರಂಟಿ ಕೊಡುತ್ತೆ ಮೇನ್ಲಿ. ಒನ್ ಥಿಂಗ್ ಇಸ್ ಥ್ರೂ ಔಟ್ ನಿಮ್ಮ ಕೆರಿಯರ್ ಸೆಟ್ ಆಯ್ತು, ಒಂದ್ಸರಿ ಗೌರ್ಮೆಂಟ್ ಜಾಬಿಗೆ ಎಂಟರ್ ಆದ್ರೆ ಹೈಯರ್ ಫೈಯರ್ ಈ ತರ ಏನಿರಲ್ಲ, ಪ್ರೆಷರ್ ಜಾಸ್ತಿ ಇರಲ್ಲ ಅಂತ ಈ ಕನ್ಸೆಪ್ಷನ್ ಅಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ ಗೌರ್ಮೆಂಟ್ ಜಾಬ್ಸ್ನ. ಹ್ಮ್. ಬಟ್ ಟುಡೇ ಟ್ರೆಂಡ್ ಇಸ್ ಚೇಂಜಿಂಗ್. ಆಕ್ಚುಲಿ ಜೆನ್ಜಿ ಬಂದಿದೆಯಲ್ಲ ಈಗ, ಹೊಸ ಜೆನ್ಜಿಲ್ ಅಂತೂ ವಾಟ್ ವಿ ಆರ್ ಫೈಂಡಿಂಗ್ ಇಸ್ ದಟ್ ಅಟೆನ್ಷನ್ ಸ್ಪ್ಯಾನ್ ಇಸ್ ವೆರಿ ಲೆಸ್ ಹ್ಮ್. and they are not so much interested into government jobs, especially in urban cities. ಓಕೆ. ಮೆಟ್ರೋ ಸಿಟೀಸ್ ಅಲ್ಲಿ ನಾವು ಹೋಗ್ತೀವಲ್ಲ ಕಾಲೇಜ್ ಸೆಮಿನಾರ್ಸ್ ಈ ತರ ಎಲ್ಲ ಹೋದಾಗ ವಾಟ್ ವಿ ಆರ್ ಅಬ್ಸರ್ವಿಂಗ್, ಅಟೆನ್ಷನ್ ಸ್ಪ್ಯಾನ್ ಇಲ್ಲ. ದೇ ಡೋಂಟ್ ಇವನ್ ನೋ ಹೂ ಇಸ್ ಸುಭಾಷ್ ಚಂದ್ರ ಬೋಸ್. ಅಜಿತ್ ದೋವಲ್ ಫೋಟೋ ಮೊನ್ನೆ ಒಂದು ಇದ್ರ ಸೆಮಿನಾರ್ ಅಲ್ಲಿ ತೋರಿಸ್ತಿದ್ದೆ, ಹ್ಮ್. ಯಾರಿದು ಅಂತ ನೋಡ್ತಾ ಇದ್ದಾರೆ. ಹ್ಮ್. ಸೊ ಇಟ್ ಇಸ್ ಬಿಕಮ್ ಸ್ಲೋಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಕರೆಂಟ್ ಜೆನ್ ಜಿ ಅಂಡ್ ನೆಕ್ಸ್ಟ್ ಕಮಿಂಗ್ ಅಪ್ ಜೆನ್ ಎಕ್ಸ್ ಹ್ಮ್. ಮೇ ಬಿ
The craze for ಗವರ್ಮೆಂಟ್ ಜಾಬ್ಸ್. government jobs will reduce. ನೋ ಬಟ್ ಈಗ ಅದು ಅಂದ್ರೆ ಇಟ್ಸ್ ಸ್ಯಾಡ್ ಫಾರ್ ಅ ಕಂಟ್ರಿ ಅಲ್ಲ, ಬಿಕಾಸ್ ದೇ ಆರ್ ದ ಫ್ಯೂಚರ್ Yes. ಅಂಡ್ ಬ್ಯೂರೋಕ್ರಾಟ್ಸ್ ಇಸ್ ಅಂದ್ರೆ ಅವರಿಂದ ಒಂದು ಕಂಟ್ರಿ ವಿಲ್ ಗ್ರೋ, ಬಿಕಾಸ್ ಪೊಲಿಟಿಷಿಯನ್ಸ್ ಏನೇ ಇದ್ರು ಮುಂದೆಗಡೆ ಫೇಸ್ ಆಗಿ ಬ್ಯೂರೋಕ್ರಾಟ್ಸ್ ಆರ್ ದ ಒನ್ಸ್ ಆಕ್ಚುಲಿ ಪ್ಲಾನ್ ಏನ್ ಬೇಕು ಏನ್ ಕತೆ ಏನು ಅಂತ. ನೀವ್ ಹೇಳ್ದಂಗೆ ಜೆನ್ ಎಕ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅಂದ್ರೆ ಫ್ಯೂಚರ್ ಲುಕ್ಸ್ ವೆರಿ ಡಾರ್ಕ್. Future looks, yes, Gen Z, Gen X of the urban crowd. But what we are finding is, see, ಈ ರತ್ನಗಳು ಎಲ್ಲ ಬರ್ತಿರೋದು ಟೈರ್ 2 ಟೈರ್ 3 ಸಿಟೀಸ್ ಇಂದ, ಹೂ ಆರ್ ಆಕ್ಚುಲಿ Right. ಪರ್ಸಿಸ್ಟೆಂಟ್. Yeah. ಆ ಸ್ಟ್ರೆಂತ್, ಯಾಕಂದ್ರೆ ಇವತ್ತು ಸಿವಿಲ್ ಸರ್ವಿಸ್, ವೈ ದೇ ಆರ್ ಬ್ಯಾಕಿಂಗ್ ಅವೇ ಫ್ರಮ್ ಸಿವಿಲ್ ಸರ್ವಿಸಸ್ ಇಸ್ ದ ಕಾಂಪ್ಲೆಕ್ಸಿಟಿ ಅಂಡ್ ಚಾಲೆಂಜಸ್. ಒಂದು ಸರ್ವಿಸ್ಗೆ ಎಂಟರ್ ಆದ್ಮೇಲೆ ದೇ ಹ್ಯಾವ್ ಟು ಡೀಲ್ ವಿತ್ ಅ ಲಾಟ್ ಆಫ್ ಚಾಲೆಂಜಸ್. IAS ಆದ್ರೆ IPS ಆದ್ರೆ ದೇ ಮೂವ್ ದ ಸಿಸ್ಟಮ್ ಅಂಡ್ ದೇರ್ ರೋಲ್ ಇಸ್ ನೆಸೆಸರಿ. ಈಗ ಒಂದು IAS ಆಫೀಸರ್ ಆದ್ರೆ ವರ್ಕ್ ಟೈಮಿಂಗ್ಸ್ ಇಲ್ಲ, ಕರೆಕ್ಟ್. ಹೌದು. ಅವ್ರು ಹೇಳಕ್ಕಾಗಲ್ಲ ನನ್ನ ವರ್ಕ್ ಟೈಮಿಂಗ್ಸ್ 9:30 6 ನಾನು ಬಂದೆ ಹೋದೆ, ಅಥವಾ ಡಿಲಿವರಬಲ್ ಇದು ಕೊಟ್ಟೆ ಪ್ರಾಜೆಕ್ಟ್ ಮುಗೀತು ಅಂತ ಇಲ್ಲ. ದೇ ಹ್ಯಾವ್ ಟು ವರ್ಕ್, ವಾಟ್ ಎವರ್ ಕಮ್ಸ್ ದೇ ಹ್ಯಾವ್ ಟು ವರ್ಕ್. ಈಗ ಕೋವಿಡ್ ಎಲ್ಲ ಬಂದಾಗ ನೋಡಿದ್ವಿ 24/7 ದೇ ವರ್ ಔಟ್ ಇನ್ ದ ಪಬ್ಲಿಕ್. ಅವ್ರು ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ರೆಸ್ಪಾನ್ಸಿಬಿಲಿಟಿ ಇಸ್ ಹ್ಯೂಜ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಅರ್ಬನ್ ಕ್ರೌಡ್ ಹೇಳಿದೆ ಅಷ್ಟೇ, ಬಟ್ ಯು ಫೈಂಡ್ ದಟ್ ಇನ್ ಟೈರ್ 2 ಟೈರ್ 3 ರೂರಲ್ ಏರಿಯಾಸ್ ದೇ ಆರ್ ವೆರಿ ಆಸ್ಪಿರೇಷನಲ್ ಟುವರ್ಡ್ಸ್ ದಿಸ್. ಸರ್, ಬಟ್ ಟೈರ್ 2 ಟೈರ್ 3 ಸಿಟೀಸ್ ಅನ್ನೋದಕ್ಕಿಂತ ವೆನ್ ಐ ವಾಸ್ ಅನ್ ಆಸ್ಪಿರೆಂಟ್ ನಂಗೆ ರಿಯಲೈಸ್ ಆಗಿದ್ದು ಮೇಜರ್ಲಿ ಬಿಹಾರ್ ಮತ್ತೆ ಯು ಪಿ ಅವರೇ ಮಾಡ್ತಾ ಇದ್ದಾರೆ. ತುಂಬಾ ಟೈರ್ 2 ಟೈರ್ 3 ಸ್ಟೇಟ್ಸ್ ಅಂತ ಕರೆದ್ರೆ ತಪ್ಪಾಗುತ್ತೆ ಫ್ರಮ್ ಮೈ ಸೈಡ್, ಹೋಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡಬೇಕು. ಬಟ್ I said ಕರ್ನಾಟಕದಿಂದ cities, not ಐ states. ನೋ ಐ ಆಮ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ. Yes. ಬಿಹಾರ್ ಮತ್ತೆ ಯು ಪಿ ಇಂದ ಎಷ್ಟು ಜನ ಬ್ಯೂರೋಕ್ರಾಟ್ಸ್ ಬರ್ತಾ ಇದ್ದಾರೆ, ಕರ್ನಾಟಕದ ರೆಪ್ರೆಸೆಂಟೇಷನ್ ತುಂಬಾ ಕಡಿಮೆ ಆಗ್ತದೆ. ಸೊ ಹೌ ಇಸ್ ಪ್ರೈಮಸ್ ಚೇಂಜಿಂಗ್ ದ ಹೋಲ್ ಸೀನ್? Yes, definitely. Mostly we always say, ಯಾವಾಗಲೂ ಹೇಳ್ತೀವಿ, ನಾರ್ತ್ ಇಂಡಿಯಾಯಿಂದಾನೇ ಜಾಸ್ತಿ ಜನ ಸಿವಿಲ್ ಸರ್ವೆಂಟ್ಸ್ ಆಗ್ತಿದ್ದಾರೆ. ಯಾಕಂದ್ರೆ ಜಾಸ್ತಿ ಜನ ಬರೀತಿರೋದು ನಾರ್ತ್ ಇಂಡಿಯಾಯಿಂದ. ನಮ್ಮ ಸೌತ್ ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ, ಸೌತ್ ಇಂಡಿಯನ್ ಸ್ಟೇಟ್ಸ್ ಆರ್ ಮೋರ್ ಡೆವಲಪ್ಡ್ ದೆನ್ ನಾರ್ತ್ ಇಂಡಿಯನ್ ಸ್ಟೇಟ್ಸ್. ನೀವು ಏನೇ ಎಕನಾಮಿಕ್ ಇಂಡಿಕೇಟರ್ಸ್ ಪ್ಯಾರಾಮೀಟರ್ಸ್ ತಗೊಂಡ್ರೆ, ಆ್ಯಂಡ್ ಇಲ್ಲಿ ಒಂದು ಸೆಟ್ ಐಡಿಯಾ ಇದೆ. ಪೇರೆಂಟ್ಸು ನನ್ನ ಮಗನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು. ಸೊ ಒನ್ಸ್ ದೇ ಬಿಕಮ್ ಅ ಡಾಕ್ಟರ್ ಇಂಜಿನಿಯರ್, ಒಂದು ಜಾಬ್ ಸಿಗುತ್ತೆ. ಸೊ ದೇ ಆರ್ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಜಾಬ್ ಆ್ಯಂಡ್ ಡಾಕ್ಟರ್ ಅಥವಾ ಇಂಜಿನಿಯರ್ ಅಥವಾ ಈಗ CA ಎಮರ್ಜಿಂಗ್ ಫೀಲ್ಡು, ಅಲ್ಲಿಗೆ ಪುಷ್ ಮಾಡ್ತಿದ್ದಾರೆ. ಈ ಡಾಕ್ಟರ್ ಇಂಜಿನಿಯರ್ ಆದ್ಮೇಲೆ ಆಕ್ಚುಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ, UPSC ಟ್ರೈ ಮಾಡ್ಬೇಕಾ ಅಂತ. ವೆರಾಸ್ ನೀವು ನಾರ್ತಿಗೆ ಹೋದ್ರೆ ಡಿಗ್ರಿ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಪ್ರಿಪ್ರೇಷನ್. ದೇ ಆರ್ ವೆರಿ ಕ್ಲಿಯರ್ ಫ್ರಮ್ 11th or 12th. ಇವನ್ ನಾಟ್ ಓನ್ಲಿ ಇನ್ UPSC, ಯು ಫೈಂಡ್ ಇವನ್ ಇನ್ IIT NITs ಎಲ್ಲ ಇದಾರಲ್ಲ, ದೇ ಸ್ಟಾರ್ಟ್ ದೇರ್ ಪ್ರಿಪ್ರೇಷನ್ ಫ್ರಮ್ 8th standard, 7th standard, 8th standard. ಅವ್ರೇ ಜಾಸ್ತಿ ಯಾಕೆ ಹೋಗ್ತಿರೋದು ಅಂದ್ರೆ ಅರ್ಲಿ ಪ್ರಿಪ್ರೇಷನ್ ಇದೆ ಅವ್ರದ್ದು. ರೈಟ್. ಅಂಡ್ ರಿಸ್ಕ್ ಆಫ್ ಫೇಲ್ಯೂರ್ ಇಸ್ ಲೆಸ್, ಯಾಕಂದ್ರೆ ಡಿಗ್ರಿ ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬೈ ದ ಟೈಮ್ ದೇ ಫಿನಿಶ್ ದ ಡಿಗ್ರಿ ದೇ ಟ್ರೈ ಟು ಗಿವ್ 1 attempt 2 attempt, ದೇ ಗೆಟ್ ಇನ್ ಟು ಅ ಜಾಬ್. ಆಗ್ಲಿಲ್ಲ ಅಂದ್ರೆ ವೆರಾಸ್ ನಾವೇನ್ ಮಾಡ್ತಿದೀವಿ, ಡಿಗ್ರಿ ಎಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ನಮ್ ಜೀವನದಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಯೋಚನೆ ಮಾಡ್ತೀವಿ. ಆಮೇಲೆ ಆಯ್ತು ಒಂದ್ ಶಾರ್ಟ್ ಕೊಡೋಣ ಅಂತ UPSC ಗೆಳಿತೀವಿ, ಅಲ್ಲಿ 2 years ಹೊಟ್ಟೋಗುತ್ತೆ. 1 year ಪ್ರಿಪ್ರೇಷನ್ಗೆ, 1 year ಎಕ್ಸಾಮ್ಗೆ. ಬಟ್ ನಮ್ ಸ್ಪೀಡ್ಗೆ, ನಮ್ ನಾಲೆಜ್ಗೆ ಕಂಪ್ಯಾರಿಟಿವ್ಲಿ ಈಸಿ ಆಗ್ಬೇಕಲ್ಲ, ಬಿಕಾಸ್ ವಿ ಆರ್ ಇಂಟೆಲೆಕ್ಚುಲಿ ಫಾರ್ ಅಹೆಡ್ ಅಂತ ನಮ್ಗೆ ಯಾವತ್ತು ಅನ್ಸುತ್ತೆ, ಅಂಡ್ ಇದೀವಿ ಕೂಡ. ಇಲ್ಲಿ ಒಂದು ಡಿಸ್ಟಿಂಕ್ಷನ್ ಮಾಡ್ತೀನಿ, ಏನಂದ್ರೆ ನಾವು ಏನು ಓದಿದ್ವಿ ಇಲ್ಲಿವರೆಗೂ, ನಮ್ಮ ಅಕಾಡೆಮಿಕ್ ನಾಲೆಜ್ ಅಂಡ್ UPSC ನಾಲೆಜ್ ಇಸ್ ಡಿಫ್ರೆಂಟ್. UPSCಲಿ ಇಟ್ ಇಸ್ ನಾಟ್ ರಾಟ್ ಲರ್ನಿಂಗ್, ಇಟ್ ಇಸ್ ನಾಟ್ ಇಮಿಡಿಯೇಟ್ ಕನ್ಸಂಪ್ಷನ್ ಆಫ್ ನಾಲೆಜ್. ತುಂಬಾ ವಿಮರ್ಶೆ ಮಾಡಬೇಕು, ಅನಾಲಿಸಿಸ್ ಮೇಲೆ ಗಮನ ಜಾಸ್ತಿ ಕೊಡ್ತಾರೆ UPSC. ಆ್ಯಂಡ್ ನೀವು ಅದು ಅನಾಲಿಸಿಸ್ ಮಾಡ್ಬೇಕಂದ್ರೆ ಫಸ್ಟ್ ಮೆಮರಿ ಸ್ಟೋರ್ ಆಗ್ಬೇಕು ನಿಮ್ಮಲ್ಲಿ. ನೀವು ಏನು ಓದಿದ್ದೀರಾ ಅದೆಲ್ಲ ನಿಮಗೆ ಫಸ್ಟು ಸ್ಟೋರ್ ಆದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಕರೆಕ್ಟ್. ವೆನ್ ಯು ಗೆಟ್ ಇನ್ ಟು ದಟ್ ಅನಾಲಿಟಿಕಲ್ ಪಾರ್ಟ್, ಯು ಸ್ಟಾರ್ಟ್ ರಿಯಲೈಸಿಂಗ್ ವಾಟ್ ಯು ಹ್ಯಾವ್ ರೆಡ್. ಏನಾಗುತ್ತೆ ಅಂದರೆ, ನಾವು ಈಗ ಇಂಜಿನಿಯರಿಂಗಲ್ಲಿ ಏನಿದೆ ಜ್ಞಾಪಕ ಇರಲ್ಲ, ಅದೇ UPSC ಓದಿರೋರು ಏನಿದೆ ಅನ್ನೋದು ಜ್ಞಾಪಕ ಇಟ್ಕೋತಾರೆ. ಯಾಕಂದರೆ ಕ್ವಶನ್ಸ್ ಅವ್ರು ಯಾವ ಥರ ಕೇಳ್ತಾರೆ UPSC ಅಂದರೆ, ಇಟ್ ಇಸ್ ನಾಟ್ ಡೈರೆಕ್ಟ್ ಕ್ವಶನ್ಸ್. ಫ್ಯಾಕ್ಟ್, ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಆ ಥರ ಎಲ್ಲ ಕೇಳಲ್ಲ. ಇಟ್ ಈಸ್ ವೆರಿ ವೆರಿ ಅನಾಲಿಟಿಕಲ್. ಏನಕ್ಕೆ ಈ ಥರ ಆಗ್ತಾ ಇದೆ, ಕಾಸಸ್ ಏನು. ಸೊ ಒನ್ಸ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಜನರಲಿ ಆಸ್ ಅ ಮೆಂಟರ್ ನಾನು ಏನು ಹೇಳ್ತೀನಿ ಅಂದರೆ, ನಾವು ಏನು ಅರ್ಥ ಮಾಡ್ಕೋತೀವಿ ಅದು ಜ್ಞಾಪಕ ಇಟ್ಕೋತೀವಿ. ನಾವು ಸುಮ್ಮನೆ ಏನು ಓದ್ತೀವಿ ಅದು ನಾವು ಜ್ಞಾಪಕ ಇಟ್ಕೊಳ್ಳಲ್ಲ. ಆ್ಯಂಡ್ ಮೋರ್ ಆಫ್ ಅ ಕಲ್ಚರ್ ಇಸ್ ಲಾಸ್ಟ್ 2 days ಸ್ಟಡೀಸ್ ಇದೆ ನಮ್ಮಲ್ಲಿ, ಬಿಕಾಸ್ ವಿ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ರ್ಯಾಕ್ ಇಟ್. ಈ ಥರ ಕ್ವಶನ್ಸ್ ಬರುತ್ತೆ, ಇದು ಮಾಡಿದ್ರೆ ಆಯಿತು ಮುಗೀತು ಅಂತ ನಾವು ಕ್ರ್ಯಾಕ್ ಮಾಡ್ತಿದ್ದೀವಿ. ಮೋಸ್ಟ್ ಆಫ್ ದ ಇಂಜಿನಿಯರ್ಸ್ ಇಸ್ ನೋನ್ ಫಾರ್ ಲಾಸ್ಟ್ ಡೇ ಸ್ಟಡೀಸ್ ಎಸ್ಪೆಷಲಿ. ಕರೆಕ್ಟ್. ವೈರಾಸ್ UPSCಲಿ ಲಾಸ್ಟ್ ಡೇ ಅಲ್ಲಿ ಆಗಲ್ಲ. ಇಟ್ ಈಸ್ ಆಲ್ಮೋಸ್ಟ್ 1 year ಬೇಕು ಎಫರ್ಟ್ ಮಿನಿಮಮ್. ಕರೆಕ್ಟ್. ಆ್ಯಂಡ್ ನಾನೇನು ಹೇಳ್ತೀನಿ ಅಂದರೆ, UPSCಗೆ ಎಲ್ಲರೂ ಒಂದ್ಸರಿ ಓದಬೇಕು. ಹೌದು. ಯಾಕೆ ಅಂದರೆ, ಒಂದು ಸಿಟಿಸನ್ ಆಗಿ, ಒಂದು ನಾಗರಿಕರಾಗಿ ಏನು ಗೊತ್ತಿರಬೇಕು, ಏನು ತಿಳುವಳಿಕೆ ಬೇಕು, ಒಂದು ದೇಶ ಹೇಗೆ ನಡೀತಿದೆ, ದೇಶದಲ್ಲಿ ಏನು ನಡೀತಿದೆ
ಅಂತ ತಿಳುವಳಿಕೆ ಬೇಕಂದ್ರೆ ಒಂದ್ಸರಿ UPSC ಓದಬೇಕು. ಎಸ್, ಇಟ್ ವಿಲ್ ಮೇಕ್ ಯು ಅ ಬೆಟರ್ ಸಿಟಿಸನ್. ರೈಟ್. ಸರ್, ಇವಾಗ ವಿ ನೋ ಇಟ್, ಅಟ್ಲೀಸ್ಟ್ ಯಾರು ಒಂದು ವರ್ಷ ಓದಿರ್ತಾರೆ ಅಥವಾ ಒಂದ್ಸಲ ಆದ್ರೂ ನೋಡಿರ್ತಾರೆ ಇಡೀ ಪ್ಯಾಟರ್ನ್ ಗೊತ್ತಿರುತ್ತೆ. ಒಂದು ಸೈಕಲ್ ಅಂದ್ರೆ ಸಾಮಾನ್ಯವಾಗಿ ಜೂನಿಂದ ಅಥವಾ ಮೇಯಿಂದ ಸ್ಟಾರ್ಟ್ ಮಾಡ್ತೀರಾ, ದೆನ್ ಮಧ್ಯ ಹೋಗ್ತಿದ್ದಂಗೆ ಆಪ್ಷನಲ್ ಪ್ರಿಪರೇಷನ್ ಮಾಡ್ತೀರಾ, ಲಾಸ್ಟಿಗೆ ಬರ್ತಿದ್ದಂಗೆ ಕರೆಂಟ್ ಅಫೇರ್ಸ್ ಬ್ರಷ್ ಅಪ್ ಮಾಡ್ತೀರಾ. ಬಟ್ ನಮ್ಮ ಆಡಿಯನ್ಸ್ಗೆ ಫ್ರೆಶ್ ಪರ್ಸ್ಪೆಕ್ಟಿವ್ ಇಂದ ಯಾರ್ಯಾರು ಪ್ರೈಮಸಿಗೆ ಬರಬೇಕು ಅನ್ಕೋತಾ ಇದ್ದಾರೆ, ಒಂದು ವರ್ಷದ ಕೋರ್ಸ್ನ ರನ್ ಮಾಡಿಬಿಡಿ ನಮಗೆ. ಹೌ ದೇ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್, ಏನೇನು ಮಾಡಬೇಕು ಅಂತ. ಇಲ್ಲ, ಪ್ರೈಮಸ್ ಅಲ್ಲಿ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ಏನಾಗಿದೆ ಅಂದ್ರೆ ಈಗ ಬೆಂಗಳೂರಲ್ಲಿ ನಾನು ಮೇನ್ ಆಗಿ ಬೆಂಗಳೂರು ಬಗ್ಗೆ ಹೇಳ್ತೀನಿ ಏನು ನಡೀತಿದೆ ಅಂತ. ಮೋಸ್ಟ್ ಆಫ್ ದ ಅದರ್ ಸಿಟೀಸ್ ಆಲ್ಸೋ, ಓನ್ಲಿ ಸಮ್ ಇನ್ಸ್ಟಿಟ್ಯೂಟ್ಸ್ ಇನ್ ಡೆಲ್ಲಿ ಆರ್ ಡೂಯಿಂಗ್ ಇಟ್ ಪ್ರಾಪರ್ಲಿ. ಬಟ್ ಇಲ್ಲಿ ಏನಾಗ್ತಿದೆ, ಒಂದು ಫೌಂಡೇಶನ್ ಕೋರ್ಸ್ ಅನ್ನೋದು 8 months ಅಲ್ಲಿ ಮುಗಿಬೇಕು, ಹ್ಮ್. ಮ್ಯಾಕ್ಸ್ ಟು ಮ್ಯಾಕ್ಸ್. ಬಟ್ ಎಲ್ಲ ಇನ್ಸ್ಟಿಟ್ಯೂಟ್ಸು ಬಿಕಾಸ್ ದೇ ಹ್ಯಾವ್ ನಾಟ್ ಬಿನ್ ಏಬಲ್ ಟು ಆರ್ಗನೈಸ್ ದ ಸಿಲೆಬಸ್ ವೆಲ್, ಯು ವಿಲ್ ಬೆಂಗಳೂರಲ್ಲಿ ಯಾವ ಇನ್ಸ್ಟಿಟ್ಯೂಟು ಮಿನಿಮಮ್ 12 months to 13 monthsಗಿಂತ ಕಮ್ಮಿ ಮುಗಿಸ್ತಿಲ್ಲ. ಅದು ಸ್ಟೂಡೆಂಟ್ಸ್ ಅಷ್ಟು ಜನ ಇರ್ತಾರೆ ಅಂತನಾ ಅಥವಾ ಸಿಲೆಬಸ್ ಆ ಥರ ಪ್ಲಾನ್ ಮಾಡಿರ್ತಾರ, ಏನಾಗ್ತದೆ? ಮೋರ್ ಆಫ್ ಇಟ್ಸ್ ಅ ಡೈನಾಮಿಕ್ ಮ್ಯಾನೇಜ್ಮೆಂಟ್. ಫ್ಯಾಕಲ್ಟಿಗಳು ಅಲ್ಲಿರ್ತಾರೆ ಇಲ್ಲಿರ್ತಾರೆ, ಡೈಲಿ ಈ ವೀಕ್ ಆ ಫ್ಯಾಕಲ್ಟಿ ಕರಿಬೇಕು, ಈ ನೆಕ್ಸ್ಟ್ ಈ ವೀಕ್ ಈ ಫ್ಯಾಕಲ್ಟಿ ಕರಿಬೇಕು ಅಂತ ಒಂದೇ ಸರಿ ಆರ್ಗನೈಸ್ ಮಾಡಲ್ಲ. ಓಕೆ. ಸೊ ಅವರು ಫ್ಯಾಕಲ್ಟಿ ಅವೈಲಬಿಲಿಟಿ ಮೇಲೆ ನೋಡ್ತಾರೆ. ಫ್ಯಾಕಲ್ಟಿಗಳಿಲ್ವಾ ಸಡನ್ ಆಗಿ ಏನೇನೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇವತ್ತು ಎಸ್ಎ ಕ್ಲಾಸು, ಇವತ್ತು ನಿಮಗೆ ಟೆಸ್ಟ್, ಸರ್ಪ್ರೈಸ್ ಟೆಸ್ಟ್, ಈ ತರ ಎಲ್ಲ ನಡೆಯುತ್ತೆ. ಹ್ಮ್. ಸೊ ಆಗುತ್ತೆ ಒಂದೊಂದ್ಸರಿ ಎಮರ್ಜೆನ್ಸೀಸ್, ಬಟ್ ಮೇನ್ಲಿ ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಪುಟ್ ಅ ಪ್ರಾಪರ್ ಟೈಮ್ ಟೇಬಲ್. ಹ್ಮ್. ಹ್ಮ್. ಒಂದು ಟೈಮ್ ಟೇಬಲ್ ಹಾಕಿ ಈ ಮಂತಲ್ಲಿ ಇದು ಮುಗಿಸ್ತೀವಿ, ಈ ಮಂತಲ್ಲಿ ಇದು ಮುಗಿಸ್ತೀವಿ. ಔಟ್ಕಮ್ ಬೇಸ್ಡ್ ಯಾವುದು ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಷನ್ಸ್ ನಡೀತಿಲ್ಲ. ಇನ್ಫ್ಯಾಕ್ಟ್ ಒಂದೊಂದು ಇನ್ಸ್ಟಿಟ್ಯೂಷನ್ 20 ತಿಂಗಳು ಮಾಡಿದ್ದಾರೆ ಹ್ಮ್. ಫೌಂಡೇಶನ್ ಕೋರ್ಸ್. ದಟ್ ಈಸ್ ವಾಟ್ ಐ ವುಡ್ ಸೇ. ಸಿ ಏನಾಗುತ್ತೆ ಆ ಥರ ಮಾಡಿದಾಗ ಅಂದ್ರೆ, 2 years ಹೆಚ್ಚು ಕಮ್ಮಿ ಹೋಯ್ತು ಸ್ಟೂಡೆಂಟ್ಸ್ದು. ಆ್ಯಂಡ್ ಏನು 8 ತಿಂಗಳಲ್ಲಿ ಮುಗಿಸಿ ಅವ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕು. ಯು ಆರ್ ಈಟಿಂಗ್ ಇನ್ ಟು ದರ್ ಪ್ರೆಷಿಯಸ್ ಟೈಮ್. ಈ ಪರ್ಟಿಕ್ಯುಲರ್ಲಿ 21 years to 30 years ಇಸ್ ದ ಮೋಸ್ಟ್ ಪ್ರೊಡಕ್ಟಿವ್ ಪೀರಿಯಡ್ ಫಾರ್ ಅ ಪರ್ಸನ್. ಹೌದು. ದಿಸ್ ಇಸ್ ವೇರ್ ದೇ ಸೆಟ್ ದೇರ್ ಲೈಫ್ ಗೋಲ್ಸ್, ವರ್ಕ್ ಗೋಲ್ಸ್ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗೋದು. ಯು ಆರ್ ಟೇಕಿಂಗ್ ಅವೇ 2 years ಆಫ್ ದಟ್. ಹ್ಮ್. ಆ್ಯಂಡ್ ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ಪ್ರಾಪರ್ಲಿ. ಹ್ಮ್. ನಾವು ಅದಕ್ಕೆ ಪ್ರೈಮಸ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಐಡಿಯಾ ದಟ್ 8 months ವೆರಿ ಕ್ಲಿಯರ್ಲಿ ಟೈಮ್ ಟೇಬಲ್ ವಿಲ್ ಬಿ ಗಿವನ್, ವಿ ವಿಲ್ ಫಿನಿಶ್ ಇಟ್ ಆನ್ ಟೈಮ್. ಅದೊಂದು ಪ್ರಾಮಿಸ್ ಜೊತೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮು ಸ್ಟಾರ್ಟ್ ಮಾಡ್ತಿದ್ವಿ. ನಮ್ಮ Nice. ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಹೆಂಗಿದೆ ಅಂದ್ರೆ, ನಾವು ಡಿಲೇ ಮಾಡಿದ್ರೆ ನಮಗೆ ಖರ್ಚು ಜಾಸ್ತಿ ಆಗುತ್ತೆ. ಹೌದು, ಕರೆಕ್ಟ್ ಕರೆಕ್ಟ್. We are going to take care of their hostel needs. We are going to take care of their food needs, library needs. ಎಲ್ಲ ಅವ್ರಿಗೆ ರಿಕ್ರಿಯೇಷನಲ್ ಫೆಸಿಲಿಟೀಸ್ ಎಲ್ಲ ಕೊಡ್ತೀವಿ. ಈಗ ನಾವು ಡಿಲೇ ಮಾಡಿದಷ್ಟು ನಾವೇ ಇದು ಮಾಡಬೇಕು. ಕರೆಕ್ಟ್. ಸೊ ಕಮಿಂಗ್ ಟು ದಿಸ್ ಸರ್, ಅಂದ್ರೆ ಜೂನಿಂದ ಸ್ಟಾರ್ಟ್ ಮಾಡೋರು ಸ್ವಲ್ಪ ಜನರಿಗೆ ಜುಲೈ ಆಗಸ್ಟ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಓದ್ಬಿಡೋಣ ಅಂತ. ಸೊ 8 ಮಂತ್ ಪ್ಲಾನ್ ಏನು, ಇಫ್ ಯು ಸ್ಟಾರ್ಟ್ ಫ್ರಮ್ ಜೂನ್ ಕರೆಕ್ಟಾಗಿ ಪ್ಲಾನ್ ಔಟ್ ಮಾಡ್ತಾರೆ. ಅಂಡ್ Yes. ಸಮ್ ಪೀಪಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಫ್ರಮ್ ಆಗಸ್ಟ್ ಸೆಪ್ಟೆಂಬರ್ ಮಾಡ್ತಾರೆ. ಎಸ್, ಅವ್ರು ಹೆಂಗ್ ಸ್ಟ್ರಾಟಜೈಸ್ ಮಾಡಬೇಕು ಪ್ರಿಪ್ರೇಷನ್? ಆಗಸ್ಟ್ ಸೆಪ್ಟೆಂಬರ್ ಇಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದವರು ಅಪ್ರಾಕ್ಸಿಮೇಟ್ಲಿ ಬೈ ಫೆಬ್ರವರಿ ಮಾರ್ಚ್ ಕೋರ್ಸ್ ಮುಗಿಬೇಕು ಅವ್ರಿಗೆ. ಆ್ಯಂಡ್ ಮಾರ್ಚ್ ಏಪ್ರಿಲ್ ಮೇ ಶುಡ್ ಬಿ ಡಿವೋಟೆಡ್ ಫಾರ್ ಪ್ರಿಲಿಮ್ಸ್. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಯಾರು ಆಗಸ್ಟ್ ಅಂಡ್ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅವರು ರೆಗ್ಯುಲರ್ ಆಗಿರ್ಬೇಕು ಸ್ಟಡೀಸ್ ಅಲ್ಲಿ. ಈಗ ಜೂನ್ ಜುಲೈ ಅಲ್ಲಿ ಸ್ಟಾರ್ಟ್ ಮಾಡಿದವ್ರು ಸ್ವಲ್ಪ ಟೈಮ್ ತಗೋಬಹುದು. ಹ್ಮ್. ಓಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಆಪ್ಷನಲ್ 1-2-3 ತಿಂಗಳು ಲೇಟ್ ಆಗಿ ತಗೋತೀನಿ ಅಂತ. ಈಗ ಬಟ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು, ಆಗಸ್ಟ್ ಇಂದಾನೆ ಆಪ್ಷನಲ್ ಸ್ಟಾರ್ಟ್ ಮಾಡಬೇಕು. ಅಂಡ್ ದೇ ಹ್ಯಾವ್ ಟು ಬಿ ವೆರಿ ಕನ್ಸಿಸ್ಟೆಂಟ್. ಹ್ಮ್. ಮೇನ್ ಆಗಿ ಕನ್ಸಿಸ್ಟೆನ್ಸಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಸ್ಟೂಡೆಂಟ್ಸ್ ಇರ್ತಾರಲ್ಲ, ಕೂತ್ಕೊಂಡು ಓದ್ತಿರ್ತಾರೆ. 14 hours ಓದ್ಬೇಕು, 16 hours ಓದ್ಬೇಕು ಅಂತೆಲ್ಲ ಓದ್ತಾರೆ. ಬಟ್ ಕೂತಿರ್ತಾರೆ, ಅಲ್ಲಿರಲ್ಲ ಅವರು, ಎಲ್ಲೋ ಬೇರೆ ಜ್ಞಾನದಲ್ಲೇ ಓದ್ತಿರ್ತಾರೆ. 6 hours 7 hours ಓದಿದ್ರು, ಕಾನ್ಸಂಟ್ರೇಷನ್ ಇಂದ ಹಿಡಿದು ಓದಿದ್ರೆ, ದೇ ವಿಲ್ ಪ್ರೋಗ್ರೆಸ್ ಮೋರ್. ದೇ ಆರ್ ಮೋರ್ ಕೇಪಬಲ್ ಆಫ್ ನಿಯರಿಂಗ್ ಟು ದ ಗೋಲ್. ಓಕೆ. ಬಟ್ ಚಾಲೆಂಜ್ ಇಸ್ ಕಾನ್ಸಂಟ್ರೇಷನ್. ಎಸ್ಪೆಷಲಿ ಇನ್ ದಿಸ್ ಸೋಷಿಯಲ್ ಮೀಡಿಯಾ ವರ್ಲ್ಡ್, ಕಾನ್ಸಂಟ್ರೇಷನ್ ಇಸ್ ಬಿಕಮಿಂಗ್ ಅ ಚಾಲೆಂಜ್. ಟೆನ್ಷನ್ ಇಸ್ ದ ನ್ಯೂ ಕರೆನ್ಸಿ ಅಂತಾರೆ ಅದಕ್ಕೆ. ಅಟೆನ್ಷನ್ ಇಸ್ ಅ ನ್ಯೂ ಕರೆನ್ಸಿ. ಓಕೆ. ಸೊ ಅಂದ್ರೆ ಈಗ ನೀವು ಹೇಳ್ತಿದ್ರಿ ಬಿಹಾರಲ್ಲಿ ಬೇಗ ಶುರು ಮಾಡ್ತಾರೆ ಓದಕ್ಕೆ ಅಂತ. ಎಸ್. ಸೊ ಈಗ ನಮ್ಮ ನಮ್ಮ ಆಡಿಯನ್ಸ್ ಕೂಡ 16 ಇಂದನೂ ಇದ್ದಾರೆ. ಹ್ಮ್. ಓಕೆನಾ? Yes. ಸೊ ಇಫ್ ಸಂಬಡಿ ಹೂ ಇಸ್ ಜಸ್ಟ್ ಫಿನಿಶ್ 10th ಸ್ಟ್ಯಾಂಡರ್ಡ್ ಅಂತ ಅನ್ಕೊಳ್ಳೋಣ, ಹೌ ಶುಡ್ ದೇ ಸ್ಟಾರ್ಟ್ ಪ್ರಿಪೇರಿಂಗ್? ಐ ನೋ ಅವ್ರಿಗೆ PU ಇರುತ್ತೆ, ಡಿಗ್ರಿ ಇರುತ್ತೆ ಅಲ್ಲ, ಬ್ಯಾಕ್ ಎಂಡ್ ಅಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು? ಸೊ ಹೂ ಡ್ರೀಮ್ಸ್ ಆಫ್ ಬಿಕಮಿಂಗ್ ಎನ್ IAS? ಹ್ಮ್. ಈಗ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್, ಒಬ್ಬೊಬ್ರು 4th ಸ್ಟ್ಯಾಂಡರ್ಡ್ ಅವರು ನನ್ನ ಹತ್ರ ಮಾತಾಡಿದ್ದಾರೆ. ಓಹ್! ನಾನು IAS ಆಗಬೇಕು, ಹೇಗೆ ಓದ್ಲಿ ಅಂತ. ಆಕ್ಚುಲಿ ಒಂದು ಸ್ಟೂಡೆಂಟ್ ಸ್ಪೋಕ್ ಟು ಮಿ, ಒಂದು ಕಿಡ್. ನೈಸ್ ನೈಸ್. ಹಾ. ಸೊ ನಾನು ಅವ್ರಿಗೆ ಏನು ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಸಿಲೆಬಸ್ ಇವಾಲ್ವ್ ಆಗ್ತಾ ಹೋಗುತ್ತೆ. ಹ್ಮ್. UPSC ಸಿಲೆಬಸ್ ಯಾವಾಗಲೂ ಇವಾಲ್ವ್ ಆಗ್ತಿರುತ್ತೆ. ಕರೆಂಟ್ ಅಫೇರ್ಸ್ ಓದೋದು ಸ್ಟಾರ್ಟ್ ಮಾಡಿ. Okay. ಸೊ ಯಾರು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಾರೆ, 11th ಸ್ಟ್ಯಾಂಡರ್ಡ್ ಆತ, ಅವರೆಲ್ಲ ನ್ಯೂಸ್ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡಿ. ಮೇಕ್ ನ್ಯೂಸ್ ಪೇಪರ್ ಅ ಹ್ಯಾಬಿಟ್. ಹ್ಮ್. ಬಿಕಾಸ್ ಹೇಗೆ ನಡೀತಿದೆ ಘಟನೆ, ಡೈಲಿ ನ್ಯೂಸ್ ಪೇಪರ್ ಓದೋದ್ರಿಂದ ತಿಳುವಳಿಕೆ ಚೆನ್ನಾಗಿ ಬರುತ್ತೆ.
ಒಂದ್ ದಿವಸ ಓದಿದ್ರೆ ಬರಲ್ಲ. ಹ್ಮ್ ಈಗ ಡೈಲಿ ನಾನು ಒಂದ್ ನ್ಯೂಸ್ ಓದ್ತಾ ಇದ್ದೀನಿ. ಹ್ಮ್. ಓಕೆ, ಒಂದು ಲೆಟ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ ಏನೋ ಓದ್ತಿದ್ದೀನಿ. ಹ್ಮ್. ಟ್ರಂಪ್ ಇವತ್ತು ಆರ್ಡರ್ ಟ್ಯಾರಿಫ್ ವಾರ್ ಸ್ಟಾರ್ಟ್ ಮಾಡ್ದ. ಕರೆಕ್ಟ್. ಚೈನಾ ಮೇಲೆ ಒಂದು ಟ್ಯಾರಿಫ್ ಸ್ಲಾಪ್ ಮಾಡ್ದ. ಹೌದು. ವಿ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಚೈನಾ ಏನ್ ಮಾಡ್ತಾರೆ. ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ಹ್ಮ್ ಅವ್ರು ಮಾಡಿದಕ್ಕೆ ಚೈನಾನು ಸ್ಲಾಪ್ ಮಾಡಿದ್ರು. ಆಮೇಲೆ ಇಬ್ರು ಬಂದ್ರು, ಒಂದು ಡಿಸ್ಕಷನ್ಗೆ ಬಂದ್ರು. ಹ್ಮ್. ಯಾವ ರೀತಿ ದಿಲ್ ಸ್ಟಾರ್ಟ್ ವರ್ಕಿಂಗ್ ಇಟ್ ಔಟ್. ಸೊ ಅದರಿಂದ ಒಂದು ನಾಲೆಜ್ ಅನ್ನೋದು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಮ್. ಯು ಗೋ ಥ್ರೂ ದ ಪ್ರಾಸೆಸ್ ಕರೆಂಟ್ ಅಫೇರ್ಸ್ ಓದ್ತಿದ್ದಾಗ, ಅಂಡ್ ಅಲ್ಲಿಂದ ತಿಳುವಳಿಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹ್ಮ್. ಡಿಗ್ರಿ ಫಸ್ಟ್ ಇಯರ್ ಇಂದ ಅಫಿಷಿಯಲ್ ಆಗಿ ಕೂತ್ಕೊಳ್ಳಿ ಅಂತ. ಓಕೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ? ಡಿಗ್ರಿ ಫಸ್ಟ್ ಇಯರ್ ಪೂರ್ತಿ ಐ ವುಡ್ ಸಜೆಸ್ಟ್ ರೀಡ್ ದ NCERT ಬುಕ್ಸ್ ಫಂಡಮೆಂಟಲ್. ಯಾಕಂದ್ರೆ ದೋ ನಾವು 6th ಸ್ಟ್ಯಾಂಡರ್ಡ್ ಇಂದ NCERTs ಓದ್ತೀವಿ. 6th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿರಲ್ಲ. ಹ್ಮ್. ನಮ್ಗೆ ಮರ್ತು ಹೋಗಿರ್ತೀವಿ ಏನ್ ಓದಿದೀವಿ Correct. ಅಂತ. ಬಟ್ ಇನ್ ಸೆಕೆಂಡ್ ಇಯರ್ ಆಫ್ ಡಿಗ್ರಿ NCERTs ನೀಟಾಗಿ ಓದಿ ಫಂಡಮೆಂಟಲ್ಸ್ ರೆಡಿ ಮಾಡ್ಕೊಳ್ಳಿ, ನ್ಯೂಸ್ ಪೇಪರ್ಸ್ ಓದಿ. ಅದಾದ್ಮೇಲೆ ಸೆಕೆಂಡ್ ಇಯರ್ ಇಂದ ಅಫಿಷಿಯಲ್ ಬುಕ್ಸ್ ಇರುತ್ತೆ. ಹ್ಮ್. ಸೊ ಸ್ಟಾರ್ಟ್ ರೀಡಿಂಗ್ ಅಂಡ್ ಟೇಕ್ ಅಪ್ ಅ ಕೋಚಿಂಗ್ ಓಕೆ. ಇಸ್ ವಾಟ್ ಐ ವುಡ್ ಸಜೆಸ್ಟ್. ಯಾಕಂದ್ರೆ ಕೋಚಿಂಗ್ ಏನಾಗುತ್ತೆ ಅಂದ್ರೆ, ವೈ ಕೋಚಿಂಗ್ ಇಸ್ ಇಂಪಾರ್ಟೆಂಟ್. ಐ ವಿಲ್ ಟೆಲ್ ಫ್ರಮ್ ಮೈ ಓನ್ ಪರ್ಸ್ಪೆಕ್ಟಿವ್. ನಾನು ಕೋಚಿಂಗ್ ತಗೊಂಡಿರ್ಲಿಲ್ಲ. ಓಕೆ. ಅಂಡ್ ಆಸ್ ಅ ರಿಸಲ್ಟ್ ನಂಗೆ ಏನಾಯ್ತು ಅಂದ್ರೆ ಬಿದ್ ಕಲ್ತೆ. ಹ್ಮ್. ಏನ್ ಮಾಡ್ಬೇಕು ಅಂತ ಪದೇ ಪದೇ ಬೀಳ್ತಾ ಇದ್ದೆ. ಅಂಡ್ ರಿಯಲೈಸಿಂಗ್ ಇಟ್ ವಾಸ್ ಕಾಸ್ಟಿಂಗ್ ಮಿ ಅನ್ ಅಟೆಂಪ್ಟ್. ಹ್ಮ್. ವೆನ್ ಯು ಗೋ ಟು ಕೋಚಿಂಗ್, ಇದೇನಾಗುತ್ತೆ, ಇಟ್ ಗಿವ್ಸ್ ಯು ಅನ್ ಆಕ್ಸೆಸ್ ಟು ದಟ್ ಎಕ್ಸ್ಪೀರಿಯನ್ಸ್. ಹ್ಮ್. ಓಕೆ. ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಪೇಜ್ ಓದ್ದೆ ಅನ್ಕೊಳ್ಳಿ. ಆ ಪೇಜಲ್ಲಿ ಒಂದು 6 ಪ್ಯಾಸೇಜಸ್ ಇದೆ. ಅದರಲ್ಲಿ ಏನ್ ಕಂಟೆಂಟ್ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗಲ್ಲ. ಇಟ್ ಇಸ್ ಕಂಟೆಂಟ್. ಕರೆಕ್ಟ್. ಬಟ್ ಎಕ್ಸಾಮಿಗೆ ಏನ್ ಬೇಕು ಹ್ಮ್. ಅಂತ ಗೊತ್ತಾಗ್ಬೇಕಂದ್ರೆ ಯು ನೀಡ್ ಸಮ್ ಎಕ್ಸ್ಪೀರಿಯನ್ಸ್ ಓದರ್. ಹ್ಮ್. ಯಾರು ಬರ್ದಿದ್ದಾರೆ, ದೇ ಆರ್ ದ ಪೀಪಲ್ ಆರ್ ಆಕ್ಚುಲಿ ಪ್ರೊವೈಡಿಂಗ್ ದ ಎಕ್ಸ್ಪೀರಿಯನ್ಸ್. ಅಂಡ್ ದಟ್ ಈಸ್ ವಾಟ್ ಯು ಗೆಟ್ ಆಕ್ಸೆಸ್ ಟು ಇನ್ ಕೋಚಿಂಗ್, ದ ರೈಟ್ ಕಂಟೆಂಟ್. ಯಾಕಂದ್ರೆ ನೀವು ಸಿಲೆಬಸ್ ನೋಡಿದ್ರೆ UPSC ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ, ಹಿಸ್ಟ್ರಿ, ಜಾಗ್ರಫಿ ಅಂತ ಪ್ರಿಲಿಮ್ಸ್ ಫಾರ್ ಎಕ್ಸಾಂಪಲ್, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಾಗ್ರಫಿ ಅಂತ ಕೊಟ್ಟರು. ಅದ್ರಲ್ಲಿ ಹಿಸ್ಟ್ರಿ ಅಂದ್ರೆ ನಾವು ಏನಾದ್ರೂ ಕೇಳ್ಬೋದು, ಹೌದು. ಜಾಗ್ರಫಿ ಅಂದ್ರೆ ಏನಾದ್ರೂ ಕೇಳ್ಬೋದು. ಹ್ಮ್. ಬಟ್ ಏನ್ ಕೇಳ್ತಾ ಇದ್ದಾರೆ, ವಾಟ್ ಈಸ್ ದ ಫೋಕಸ್ ಏರಿಯಾಸ್, ಇದು ನಿಮಗೆ ಕೋಚಿಂಗ್ ಅಲ್ಲಿ ಸಿಗುತ್ತೆ. ಸಾರಿ. ಎಸ್ ಎಸ್. ಅಲ್ಲ, ಅಂದ್ರೆ ಇದು ಒಂಥರ ಲಕ್ ಅನ್ಸಲ್ವಾ ಅಂದ್ರೆ ಎಕ್ಸಾಮ್ಗೆ? ಬಿಕಾಸ್ ನೀವೇನೋ ಓದಿರ್ತೀರಾ, ಅಂದ್ರೆ ತುಂಬಾ ಪ್ರಿಪೇರ್ ಆಗಿರ್ತೀರಾ. ಎಕ್ಸಾಂಪಲ್ ಹಿಸ್ಟ್ರಿ ಅಂತ ಮಾತಾಡೋಣ, ಯಾವ್ದೋ ಒಂದು ಕಿಂಗ್ಡಮ್ ಬಗ್ಗೆ ಸಿಕ್ಕಾಪಟ್ಟೆ ಓದಿರ್ತೀರಾ. ಬಟ್ ಅದು ಕೇಳದೆ ಇರ್ಬೋದು, ಇನ್ನೊಂದ್ ಯಾವ್ದೋ ಕಿಂಗ್ಡಮ್ ಬಗ್ಗೆ ಇದು ಕೇಳ್ಬೋದು. ಬಟ್ ಹೌ ಡು ಯು ಕ್ರ್ಯಾಕ್ ದಟ್ ಒನ್? ಓಕೆ ಗುರು, ಇದು ಏನೋ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಬೆಸ್ಟ್ ಪಾರ್ಟ್ ಆಫ್ UPSC ಇಲ್ಲೇ, ದಿಸ್ ಇಸ್ ವಾಟ್ ಇಸ್ ಬೆಸ್ಟ್ ಪಾರ್ಟ್ ಆಫ್ UPSC. ಆಕ್ಚುಲಿ ನೀವು ಬೇರೆ ಸ್ಟೇಟ್ ಎಕ್ಸಾಮ್ಸ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, IBPS, ಬೇರೆ ಯಾವುದೇ ಎಕ್ಸಾಮ್ಸ್ ತಗೊಂಡ್ರು ಅಲ್ಲಿ ತುಂಬಾ ಫ್ಯಾಕ್ಚುಯಲ್ ಕಂಟೆಂಟ್ ಮೇಲೆ ಗಮನ ಕೊಡ್ತಾರೆ. ಈಗ ನೀವು ಹೇಳಿದ್ರಲ್ಲ, ಆ ಕಿಂಗ್ಡಮ್ ಅಲ್ಲಿ ಈ ರಾಜ ಏನ್ ಮಾಡ್ದ, ಕರೆಕ್ಟ್. ಈ ರಾಜ ಇದ್ ಮಾಡಿದ್ನ ಅದ್ ಮಾಡಿದ, ಈ ತರ ಫ್ಯಾಕ್ಚುಯಲ್ ಕ್ವಶನ್ಸ್ UPSC ತುಂಬಾ ಕಮ್ಮಿ ಇರುತ್ತೆ. UPSC ಅನಾಲಿಟಿಕಲ್ ಕ್ವಶನ್ಸ್ ಕೇಳ್ತಾರೆ. ಯಾವ ತರ ಕೇಳ್ತಾರೆ ಅಂದ್ರೆ, ಈಗ ವಿಜಯನಗರ ಕಿಂಗ್ಡಮ್ ಇತ್ತು, ವಿಜಯನಗರ ಕಿಂಗ್ಡಮ್ ಬಂದಿದ್ದಕ್ಕೆ ಬೇರೆಯವ್ರಿಗೆ ಹೆಂಗ್ ಇಂಪ್ಯಾಕ್ಟ್ ಆಯ್ತು, ಈ ತರ ಆಯ್ತಾ. ಸೊ ದೇ ಆರ್ ಮೋರ್ ಫೋಕಸ್ಡ್ ಆನ್ ದ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್. ಓಕೆ. ದೇ ಆರ್ ನಾಟ್ ಫೋಕಸ್ಡ್ ಆನ್ ದ ಇವೆಂಟ್ಸ್. ಓಕೆ. ಈ ಇವೆಂಟ್ ಆಯ್ತು, ಈ ಇವೆಂಟ್ ಈ ಡೇಟಿಗೆ ಆಯ್ತಾ, ಈ ರಾಜ ಇದ್ ಮಾಡಿದ್ನ, ಆ ತರ ನೋಡಲ್ಲ. ಈ ರಾಜ ಏನಾದ್ರು ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಗನ್ ಪೌಡರ್ ಇಂಡಿಯಾಗೆ ಹೆಂಗ್ ಬಂತು, ಯಾರು ತಗೊಬಂದ್ರು, ಅದ್ ತಂದಿದ್ದಕ್ಕೆ ಏನ್ ಇಂಪ್ಯಾಕ್ಟ್ ಆಯ್ತು, ಟೆಕ್ನಾಲಜಿ ಹೆಂಗ್ ಚೇಂಜ್ ಆಯ್ತು ಇಂಡಿಯಾದಲ್ಲಿ, ಈ ತರದ ಕ್ವಶನ್ ಮೇಲೆ ಗಮನ ಕೊಡ್ತಾರೆ. ಚೇಂಜಿಂಗ್ ಇನ್ವೆನ್ಷನ್ಸ್ ಅಥವಾ ಏನಂತೀರಾ, ಇಂಪ್ಯಾಕ್ಟ್ ಆಗಿರೋ ವಿಷಯ ಬಗ್ಗೆ ಜಾಸ್ತಿ Yes. ಕೇಳ್ತಾರೆ, ಮೋರ್ ದೆನ್ ಕ್ರೊನಾಲಜಿ. ಕ್ರೋನಾಲಜಿ, ಫ್ಯಾಕ್ಟ್ಸ್ ಗಿಂತ ಜಾಸ್ತಿ ಗಮನ ಇರೋದು ಅನಾಲಿಸಿಸ್ ಮೇಲೆ. ಓಕೆ. ಸರ್, ಟೈರ್ 2 ಟೈರ್ 3 ಸಿಟೀಸ್ ಆರ್ ದ ಫ್ಯೂಚರ್ ಅಂತ ಹೇಳಿದ್ರಿ. ಹ್ಮ್. ಟೈರ್ 2 ಟೈರ್ 3 ಸಿಟೀಸ್ ಅಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಏನಿರೋದು, KS ಆಗ್ಬಿಡು ಸಾಕು, IAS ಬೇಡ ಅಂತ. ಬಟ್ 2024 ಅಲ್ಲಿ ನೋಟಿಫಿಕೇಶನ್ ಕರೆದಾಗ ಏನಾಯ್ತು, ಸಡನ್ ಆಗಿ ಕರೆದ್ರು ನೋಟಿಫಿಕೇಶನ್. ಫೆಬ್ರವರಿಯಲ್ಲಿ ಕರೆದ್ರು, ಮೇ ಅಲ್ಲಿ ಎಕ್ಸಾಮ್ ಅಂದ್ರು, ಆಮೇಲೆ ಜೂನ್ ಆಯ್ತು, ಜುಲೈ ಆಯ್ತು, ಆಗಸ್ಟ್ ಅಲ್ಲಿ ಫಸ್ಟ್ ರೌಂಡ್ ಆಯ್ತು, ಅದಾದ್ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು, ಡಿಸೆಂಬರ್ ಅಲ್ಲೂ ಹಾಕಿದ್ರು, ಇವಾಗ ಮೇನ್ಸ್ ಆಗಿದೆ, ಅದ್ರದ್ದು ರಿಸಲ್ಟ್ ಬಿಟ್ಟಿಲ್ಲ. ಹಿಂಗಾದ್ರೆ ಹೆಂಗೆ? ನಾವು UPSCನೇ ಟ್ರಬಲ್ಸಮ್ ಅಂತೀವಿ, KPSC ಇಸ್ ವೆರಿ ಟ್ರಬಲ್ಸಮ್. ಬಟ್ UPSC ಅಟ್ ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಅಂತ ಮೇ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಈ ವರ್ಷ 24th ಆಯ್ತು, ಇಫ್ ಐ ಆಮ್ ನಾಟ್ ರಾಂಗ್. UPSC ಇಸ್ ದ ಓನ್ಲಿ ಎಕ್ಸಾಮ್ ಇನ್ ಇಂಡಿಯಾ ವಿಚ್ Correct. ಇಸ್ ರನ್ ವೆರಿ ಪ್ರೊಫೆಷನಲಿ. ಬಟ್ ಇಷ್ಟದ್ ಒಂದು ನಮ್ದೊಂದು ವಿ ಹ್ಯಾವ್ ಲೈಕ್ ಅ ಬೋರ್ಡ್ ಆಲ್ಸೋ ಫಾರ್ ದಟ್. KPSC ಇದೆ, ಇಷ್ಟಿದ್ರು ಯಾಕೆ ಇಷ್ಟೊಂದು ಡಿಸ್ಪ್ಯಾರಿಟೀಸ್ ಆಗ್ತದೆ? ಬಿಕಾಸ್ ಪ್ರತಿ ಸಲ ಒಂದು ಎಕ್ಸಾಮ್ ಹಿಂಗ್ ಪೋಸ್ಟ್ಪೋನ್ ಆಗ್ತಾ ಹೋದಾಗ ಎಷ್ಟೋ ಜನರು ಸ್ಟೂಡೆಂಟ್ ಮೆಂಟಲ್ ಹೆಲ್ತ್ ಹೋಗ್ಬಿಡುತ್ತೆ, ಅಂಡ್ ಇಡೀ ಸಿಸ್ಟಮ್ ಮೇಲೆ ಟಸ್ಟ್ ಹೋಗುತ್ತೆ. ಇನ್ 2025 ವೈ ಆರ್ ವಿ ನಾಟ್ ಸಾರ್ಟಿಂಗ್ ಇಟ್ ಔಟ್? ಡೆಫಿನೆಟ್ಲಿ KPSC ತುಂಬಾ ಪ್ರಾಬ್ಲಮ್ಸ್ ಇದೆ, ಅಂಡ್ ಇಟ್ಸ್ ಮೇನ್ಲಿ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್. ಇಟ್ ಈಸ್ ದ ವೇ ದೇ ರನ್ ಇಟ್. ವೇಕೆನ್ಸೀಸ್ ಹೇಗೆ ಐಡೆಂಟಿಫೈ ಆಗ್ತದೆ,
ಇಲ್ಲಿ ಒಂದು ಪೊಲಿಟಿಕಲ್ ಆಸ್ಪೆಕ್ಟ್ ಬರುತ್ತೆ. ಅವ್ರು ಹೇಗೆ ವೇಕೆನ್ಸೀಸ್ ಕನ್ಕ್ಲೂಡ್ ಮಾಡ್ತಾರೆ. ಓಕೆ, ನಮ್ಗೆ ಇಷ್ಟು ವೇಕೆನ್ಸೀಸ್ ಇದೆ, ಎಕ್ಸಾಮ್ ಕಂಡಕ್ಟ್ ಮಾಡಿ. ಸೊ ವೆನ್ ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆ, ಅವಾಗ ನಾವೇನ್ ನೋಡ್ತಿದ್ವಿ, KPSC ಅನ್ನೋದು ಒಂದು ನಡೆಯುತ್ತೆ. Okay. ಎಕ್ಸಾಮ್ಸ್ ಮೇನ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಜೊತೆ ಒಂದು ಅಸೋಸಿಯೇಟೆಡ್ ಇದೆ. ಬಟ್ KPSC ಎಕ್ಸಾಮ್ ನಡಿಬೇಕಾದ್ರೂ ಸಡನ್ ಆಗಿ ನಡೆಯುತ್ತಲ್ಲ. UPSC ಅಂದ್ರೆ ಎವ್ರಿ ಇಯರ್ ಮಾಡ್ತಿದ್ದಾರೆ. ನಾವು ಅವ್ರಿಗೊಂದು ರುಟೀನ್ ಆಗಿದೆ. Correct. KPSC ಒಂದು ಹಬ್ಬ ತರ ಅದು, ಯಾವಾಗ್ಲೂ ಒಂದ್ಸರಿ ಬರುತ್ತೆ. Right. ಸೊ ಅವ್ರು ಹಬ್ಬ ಮಾಡ್ತಿದ್ದಾರೆ ಅಷ್ಟೇ. ಸೊ ನಾನ್ ನಿಮಗೆ ಯಾಕೆ ಈ ಹಬ್ಬದ ಬಗ್ಗೆ ಕೇಳಿದೆ ಅಂದ್ರೆ, ಆಸ್ ಅ ಡೈರೆಕ್ಟರ್ ಆಫ್ ಅ ಪ್ರೀಮಿಯಂ IAS ಇನ್ಸ್ಟಿಟ್ಯೂಷನ್ ಪ್ರೈಮಸ್, ಸ್ಟೂಡೆಂಟ್ಸ್ ಇವಾಗ ಟೈರ್ 2 ಟೈರ್ 3 ಸಿಟೀಸ್ ನಮ್ಮ ಶೋ ನೋಡ್ತಾ ಇರೋರು KPSC ಎಂಟ್ರಿ ಆಗ್ಬಿಡಿ, ಪ್ರಿಪೇರ್ ಆದ್ರೆ UPSCಗೆ ಆಗಿ ಪ್ಯಾರಲಿ ಸ್ಟೇಟ್ ಎಕ್ಸಾಮ್ಸ್ಗೆ ಆಗಿ ಅನ್ನೋದು ಬೆಸ್ಟ್ ಸ್ಟ್ರಾಟಜಿನ. ಯಾಕಂದ್ರೆ ತುಂಬಾ ಜನ ಇನ್ನ KS ಆಗ್ಬೇಕು ಅಂತಾನೆ ಬರ್ತಾರೆ, 4 ವರ್ಷಕ್ಕೆ ಒಂದ್ಸಲ ಎಕ್ಸಾಮ್ ನಡೆಯುತ್ತೆ. ಸೊ ವಾಟ್ ಶುಡ್ ಬಿ ದರ್ ಪಾಯಿಂಟ್ ಆಫ್ ವ್ಯೂ? ದಿಸ್ ಇಸ್ ವಾಟ್ ನಾನು ಎಲ್ಲ ಕಾಲೇಜಸ್ಸಲ್ಲೂ ಹೇಳೋದು. UPSC ಪ್ರಿಪೇರ್ ಆಗಿ ಫಸ್ಟ್, ಯಾಕಂದ್ರೆ ನಾಲೆಜ್ ಅಂತೂ ಬರುತ್ತೆ. ಅಂಡ್ UPSC ಸಿಲೆಬಸ್ KPSCಲೂ ಇರೋದು ಹೆಚ್ಚು ಕಮ್ಮಿ. ಕರೆಕ್ಟ್. ರೈಟ್, 90% ಸೇಮ್ ಇದೆ. ಒಂದು ಮೈನರ್ ಡಿಫ್ರೆನ್ಸಸ್ ಇದೆ ವಿಚ್ ಕ್ಯಾನ್ ಬಿ ಕವರ್ಡ್ ಇನ್ 1 month ಮ್ಯಾಕ್ಸ್ ಟು ಮ್ಯಾಕ್ಸ್. UPSC ಪ್ರಿಪೇರ್ ಆದಾಗ ಅಟ್ಲೀಸ್ಟ್ UPSC ಬರೀತಿದ್ದೀನಿ ಅನ್ನೋ ಒಂದು ಆಪರ್ಚುನಿಟಿ ಇರುತ್ತೆ. ಕರೆಕ್ಟ್. ಅಂಡ್ KPSC ಯಾವಾಗ್ಲೂ ಬರಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಒಂದ್ಸರಿ UPSC ಪ್ರಿಪೇರ್ ಆದ್ರೆ ನೀವು ಎಲ್ಲ ಬೇರೆ ಎಕ್ಸಾಮ್ಸು ಬರಿಬಹುದು. ಓಕೆ. ವಿ ಕಾಲ್ ಇಟ್ ಆಸ್ ದ ಮದರ್ ಆಫ್ ಆಲ್ ಎಕ್ಸಾಮ್ಸ್ ಫಾರ್ ಗೌರ್ಮೆಂಟ್. ಕರೆಕ್ಟ್. UPSC KPSCನೂ ಬರಿಬಹುದು, SSC ಅಂತ ಎಕ್ಸಾಮ್ ಇದೆ, SSC CGL ಅಂತಾನೂ ಬರಿಬಹುದು. ಹೌದು. ಈ ತರ ನಾನಾ ತರ ಎಕ್ಸಾಮ್ಸ್, IBPS, ಬ್ಯಾಂಕಿಂಗ್ ಎಕ್ಸಾಮ್ಸ್, ಇದೆಲ್ಲದಕ್ಕೂ ಯು ಗೆಟ್ ಅನ್ ಆಪ್ಷನ್. ಓಕೆ. ಓಕೆ. ಸೊ ನಾನ್ ಯಾವಾಗ್ಲೂ ರೆಕಮೆಂಡ್ ಮಾಡೋದು ಫಸ್ಟ್ UPSC ಬರೀರಿ, ತಿಳುವಳಿಕೆ ಬರುತ್ತೆ UPSCಲಿ. ಹ್ಮ್. KPSCಲಿ ಅಗೇನ್ ಚಾಲೆಂಜಸ್ ಏನಂದ್ರೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ದಲೆ ಯು ಆರ್ ವೇಟಿಂಗ್, ಮಿಸ್ ಆಗ್ತಾ ಹೋಗುತ್ತೆ. ಹ್ಮ್. ಫಸ್ಟ್ 1-2 years UPSC ಪ್ರಿಪೇರ್ ಆಗ್ಬಿಡಿ, ದೆನ್ ಗೆಟ್ ಇನ್ ಟು ಅ ಜಾಬ್, ಕೀಪ್ ಪ್ರಿಪೇರಿಂಗ್. KPSC ಬಂದಾಗ KPSC ಬರೀರಿ. ಹ್ಮ್. KPSC ಬಂದಾಗ ಬೇಕಾದ್ರೆ 1 ತಿಂಗಳು ಬ್ರೇಕ್ ತಗೊಳ್ಳಿ, ಜಾಬ್ ಇದರಿಂದ ಬರೀರಿ, ಹ್ಮ್. ದೆನ್ ಗೆಟ್ ಬ್ಯಾಕ್ Right. ಟು ದ ಜಾಬ್. ರೈಟ್. ಸೊ ದಟ್ಸ್ ದ ಬೆಸ್ಟ್ ಸ್ಟ್ರಾಟಜಿ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಡಿಸ್ಟ್ರಾಕ್ಷನ್ ಅಂಡ್ 10 ಸೆಕೆಂಡ್ 15 ಸೆಕೆಂಡ್ ಮಾತ್ರ Gen Z ಅಟೆನ್ಷನ್ ಸ್ಪ್ಯಾನ್ ಏನಿದೆ ಅಂತ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಬರ್ತೀನಿ ಪ್ರಿಪರೇಷನ್ಗೆ. ಯಾಕಂದ್ರೆ ಇವಾಗ ಫೋನ್ ಇಲ್ಲದೆ, ಟೆಕ್ನಾಲಜಿ ಇಲ್ಲದೆ ಪ್ರಿಪರೇಷನ್ ಆಗೋದಿಲ್ಲ. ತುಂಬಾ ಈಸಿ ಮಾಡಿದೆ ಪ್ರೆಪ್. ಬಟ್ ಈ ಫೋನ್ ಇರೋದ್ರಿಂದ ಲವ್ ಸ್ಟೋರೀಸ್ಗಳು ತುಂಬಾ ಆಗ್ತದೆ, ರಿಲೇಶನ್ಶಿಪ್ಸ್ ಆಗ್ತದೆ. ಲೈಬ್ರರೀಸ್ ಅಲ್ಲೇ ನೋಡ್ತೀವಿ. ಯಾಕಂದ್ರೆ ಪ್ರೈಮ್ ಟೈಮ್ ಆಫ್ ಅವರ್ ರಿಪ್ರೊಡಕ್ಟಿವ್ ಹೆಲ್ತ್ ಆಗಿರ್ಬೋದು, ಅಲ್ಲೇ ಇರ್ತೀವಿ. ತುಂಬಾ ವಿ ಎಂಗೇಜ್ ಇನ್ ದಟ್. ಒಂದು ಚಿಕ್ಕ ಇದನ್ನ ಹೇಳ್ಬಿಡ್ತೀನಿ, ಟ್ವೀಟು. ಒಬ್ಬ ಸ್ಟೂಡೆಂಟ್ ಕೇಳ್ತಾನೆ IAS ಆಫೀಸರ್ಗೆ, ಒಂದೇ ವರ್ಷದಲ್ಲಿ ಹೆಂಗ್ ಕ್ರ್ಯಾಕ್ ಮಾಡೋದು IAS ಅಂತ ಹೇಳ್ಕೊಡಿ ಅಂತ. ಅದಕ್ಕೆ IAS ರಿಪ್ಲೈಸ್, ಥ್ರೋ ಅವೇ ಯುವರ್ ಫೋನ್ ಅಂತ. ಸೊ ಈ ಡಿಸ್ಟ್ರಾಕ್ಷನ್ಸ್ ಇಂದ, ಲವ್ ಇಂದ ಹೇಗೆ ಡಿಟ್ಯಾಚ್ ಆಗೋದು ಇನ್ ದ ಹೋಲ್ ಪ್ರಾಸೆಸ್? ತುಂಬಾ ಕಷ್ಟ ಅಲ್ವಾ? ಐ ಅಗ್ರಿ ವಿತ್ ದಟ್ IAS ಆಫೀಸರ್. ಥ್ರೋ ಅವೇ ಯುವರ್ ಫೋನ್, ಕೀಪ್ ಯುವರ್ ಲ್ಯಾಪ್ಟಾಪ್, ಮೋರ್ ಐಡಿಯಲ್. ಯಾಕಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಅಷ್ಟು ಡಿವಿಯೇಟ್ ಆಗಲ್ಲ, ಫೋನಲ್ಲೇ ಜಾಸ್ತಿ ಡಿವಿಯೇಷನ್ಸ್ ಇರೋದು. ಹೌದು. ಫೋನಲ್ಲೇ ತುಂಬಾ ಸೋಷಿಯಲ್ ಮೀಡಿಯಾ ಸ್ಕ್ರಾಲಿಂಗ್ ಅದೆಲ್ಲ ನಡೀತಾ ಇರೋದು. ಲ್ಯಾಪ್ಟಾಪ್ ಅಲ್ಲೂ ಲಿಮಿಟೆಡ್ ಆಗಿರುತ್ತೆ. ಬಟ್ ಡೆಫಿನೆಟ್ಲಿ ವಿ ಆರ್ ಸೀಯಿಂಗ್ ಈಗಿರೋ ಸ್ಟೂಡೆಂಟ್ಸ್ ಅಲ್ಲಿ, ಐ ಹ್ಯಾಡ್ ಅ ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್, ನನ್ನ ಒನ್ ಆಫ್ ದ ಸ್ಟೂಡೆಂಟ್ಸ್ ಇದ್ರು. ಶಿ ವಾಸ್ ಹೈಲಿ ಟ್ಯಾಲೆಂಟೆಡ್, ಹೈ ಪೊಟೆನ್ಷಿಯಲ್, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು. 1 year, ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೀಬೇಕು, ಡಿಸೆಂಬರ್ ವರೆಗೂ ಚೆನ್ನಾಗಿ ವರ್ಕ್ ಮಾಡಿದ್ರು. ಜನವರಿಗೆ ಶಿ ಗಾಟ್ ಕಾಟ್ ಅಪ್ And ವಿತ್ ರಿಲೇಶನ್ಶಿಪ್. ಓಕೆ. ಅಂಡ್ ಸಡನ್ ಆಗಿ ಲೈಕ್ ಶಿ ಗಾಟ್ ಡಿಸ್ಟ್ರಾಕ್ಟೆಡ್. 7-8 months ಆಫ್ ಹಾರ್ಡ್ ವರ್ಕ್ ವೆಂಟ್ ಅವೇ. ಅಂಡ್ ಐ ಡಿಡ್ಂಟ್ see her again. ಅಂದ್ರೆ ಈ ಇಷ್ಟಪಟ್ಟವರು IAS IPS ಆಫೀಸರ್ ಆಗಿದ್ರಾ? ಇಲ್ಲ, ಲೈಬ್ರರಿ ಮೇಟ್ ಆಗಿದ್ರು. ಓಕೆ. 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 ಸೊ ದೀಸ್ ಟು ಟೆಂಡ್ ಟು ಹ್ಯಾಪನ್. ಓಕೆ. ಸಿ ದಟ್ ಈಸ್ ವೈ ದಿಸ್ ಎಕ್ಸಾಮ್ ಇಸ್ ಸ್ಪೆಷಲ್ ಅಂತ ನಾನು ಏನು ಕೇಳ್ತೀನಿ ಅಂದ್ರೆ, ದ ವೆರಿ ಪ್ರಾಸೆಸ್ ಏನ್ ಹುಡುಕ್ತಾ ಇದೆ ಅಂದ್ರೆ, ದೇ ವಾಂಟ್ ದಟ್ ಪೀಪಲ್ ಹೂ ಆರ್ ಕಮಿಟೆಡ್ ಹ್ಮ್. ಟು ದ ಗೋಲ್. ನಾನು ಇದು ಸಾಧಿಸ್ತೀನಿ ಅಂತ ಮುನ್ನುಗ್ಗೋರೇ ಬೇಕು ಅವ್ರಿಗೆ. ಹ್ಮ್. ಅಂಡ್ ದಟ್ ಈಸ್ ದ ಕೈಂಡ್ ಆಫ್ ಆಫೀಸರ್ಸ್ ವಿ ನೀಡ್ ಆಲ್ಸೋ. Right. ವಿ ಆರ್ ಆಲ್ಸೋ ಲುಕಿಂಗ್ ಅಟ್ ಪೀಪಲ್ ಹೂ ವಾಂಟ್ ಗೆಟ್ ಡಿಸ್ಟ್ರಾಕ್ಟೆಡ್, ಹ್ಮ್. ಹೂ ವಿಲ್ ಪರ್ಸ್ಯೂ ದೇರ್ ಗೋಲ್. ಯಾರು ಅವ್ರು ಹೋಗಿ ಅವ್ರ ಗುರಿನ ತಲುಪ್ತಾರೆ. ಅದೇ ನಮ್ಮ ಗೌರ್ಮೆಂಟು ಅಥವಾ ನಮ್ಮ ಸೊಸೈಟಿ ಒಂದು ಆಸೆ ಇರುತ್ತೆ, ಈ ತರ ಆಫೀಸರ್ಸೇ ಬೇಕು ಅಂತ. ರೈಟ್. ಸೊ ಡೆಫಿನೆಟ್ಲಿ ಹೂ ಆರ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್ ಆರ್ ಲೂಸಿಂಗ್ ಔಟ್. ಅದು ಹಾಗೆ ಆಗುತ್ತೆ. ವೆರಿ ಟ್ಯಾಲೆಂಟೆಡ್, ವೆರಿ ಪೊಟೆನ್ಷಿಯಲ್ ಪೀಪಲ್ ಆರ್ ಲೂಸಿಂಗ್ ಔಟ್ ಓನ್ಲಿ ಬಿಕಾಸ್ ಆಫ್ ಡಿಸ್ಟ್ರಾಕ್ಷನ್. ಈಗ ಅಂದ್ರೆ ಇವ್ರು ಮಾತಾಡಿದ್ರು ಇಟ್ಸ್ ಅಬೌಟ್ ಲವ್ ಅಂಡ್ ಎವ್ರಿಥಿಂಗ್. ವಾಟ್ ಆರ್ ದ ಅದರ್ ಡಿಸ್ಟ್ರಾಕ್ಷನ್ಸ್? ಅಂದ್ರೆ ಇದು ಅನ್ಸದೇ ಇರ್ಬೋದು, ಏ ಗುರು ಇದು ಏನು ಡಿಸ್ಟ್ರಾಕ್ಷನ್ ಅಲ್ಲ ಅಂತ. ಬಟ್ ಲೋಕಿ ಒಳಗಡೆ ಇಟ್ಸ್ ಅ ಬಿಗರ್ ಡಿಸ್ಟ್ರಾಕ್ಷನ್ ವಿಚ್ ಯು ಫೆಲ್ಟ್ ಇದು ನನ್ಗಾಗಿದೆ, ಆರ್ ಸ್ಟೂಡೆಂಟ್ಸ್ ಹೇಳ್ಕೊಂಡಿರೋದು. ಸೊ ಲವ್ ಇಸ್ ಒನ್ ಥಿಂಗ್, ಫೋನ್ ಲವ್ ಗೊತ್ತು, yes, ಅಂದ್ರೆ ಅದು ಗೊತ್ತು, 100% ಗೊತ್ತು. ಅದರ್ ಥಿಂಗ್ಸ್ ಯಾವುದು ಅಂತ? ಇನ್ನೊಂದು ಫ್ಯಾಮಿಲಿ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಓಕೆ. ಫ್ಯಾಮಿಲಿ ಡಿಸ್ಟ್ರಾಕ್ಷನ್ಸ್ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್, ಕಸಿನ್ಸ್ ಇವರೆಲ್ಲ ಇರ್ತಾರಲ್ಲ. ಹ್ಮ್. ಸೊ ದೇ ಕೀಪ್ ಟ್ರೈಂಗ್ ಟು ಆಸ್ಕ್, ಏನ್ ಮಾಡ್ತಿದ್ದಾನೆ, ಹ್ಮ್. ಏನಾಯ್ತು,
ಒಂದ್ ವರ್ಷ ಆಯ್ತು ಏನೂ ಆಗ್ತಾ ಇಲ್ಲ, 2 ವರ್ಷ ಆಯ್ತು ಕ್ಲಿಯರ್ ಆಗ್ತಾರಾ ಇಲ್ವಾ? ಡಿಮೋಟಿವೇಶನ್ ಡಿಮೋಟಿವೇಶನ್ ಇಸ್ ಅ ವೆರಿ ಹ್ಯೂಜ್ ಡಿಸ್ಟ್ರಾಕ್ಷನ್. ಡಿಮೋಟಿವೇಶನ್ ಆಗಿದ ತಕ್ಷಣ ಹ್ಮ್. ಗಾಸಿಪ್ ಕ್ಲಬ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ದೇ ಸ್ಟಾರ್ಟ್ ಗೋಯಿಂಗ್ ಅಂಡ್ ಗಾಸಿಪಿಂಗ್ ವಿತ್ ದೇರ್ ಫ್ರೆಂಡ್ಸ್. ಹ್ಮ್. ನಾವೇನ್ ನೋಡ್ತೀವಿ ಅಂದ್ರೆ ಈ ಚಾಯ್ ಸೆಂಟರ್ಸ್ ಹತ್ರ ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲೇ ಕೂತಿರ್ತಾರೆ. ಹ್ಮ್. ಫೈನಲಿ 1 ಆರ್ 2 ಅವರ್ಸ್ ಓದ್ಬಿಟ್ಟು ಏನೋ ಮಾಡಿದ್ವಿ ಇವತ್ತು ಅಂತ ಹೋಗ್ತಾರೆ. ಸ್ಮಾಲ್ ಗೋಲ್ಸ್. ಸ್ಮಾಲ್ ಗೋಲ್ಸ್. ಹ್ಮ್. ಅಂಡ್ ಈ ತರ ಡಿಸ್ಟ್ರಾಕ್ಷನ್ಸ್ ತುಂಬಾ ಇರುತ್ತೆ. ಡಿಮೋಟಿವೇಶನ್ ಅವ್ರಿಗೆ ಹಿಟ್ಟಾದಾಗ ಹ್ಮ್. ವಿ ಫೈಂಡ್ ದೆಮ್ ಟು ವೇಸ್ಟ್ ಅವೇ ಟೈಮ್. ಏನೋ ಥಿಂಕ್ ಜಾಸ್ತಿ ಮಾಡಕ್ ಶುರು ಮಾಡ್ತಾರೆ ದ್ಯಾನ್ ವರ್ಕಿಂಗ್ ಆನ್. ಎಸ್. ಓಕೆ. ಇನ್ನೊಂದ್ ಏನ್ ಮಾಡ್ತಾರೆ, ಏನಾದ್ರೂ ಓದೋಣ, ಏನಾದ್ರೂ ಬೇರೆದ್ ಮಾಡೋಣ, ಹಾಬೀಸ್ ಅಂತ ಹುಡ್ಕೊಂಡು ಹೋಗ್ತಾರೆ. ಐ ವಿಲ್ ಜಸ್ಟ್ ಟೆಲ್ ಯು ಒನ್ ಸಿಂಪಲ್, ಐ ಮೀನ್ ಒನ್ ವೆರಿ ಫನಿ ಇನ್ಸಿಡೆಂಟ್. ಒಂದ್ ಸ್ಟೂಡೆಂಟ್ ಬಂದಿದ್ದ ನನ್ನ ಹತ್ರ. ಹ್ಮ್. ಅವನು 2 ವರ್ಷ ಪ್ರಿಪರೇಷನ್ ಕೊಟ್ಟಿದ್ದ. ಹ್ಮ್. ಸೊ ಈ ಡಿಡ್ಂಟ್ ಕ್ಲಿಯರ್ ಪ್ರಿಲಿಮ್ಸ್ ಓನ್ಲಿ. Okay. ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ, ಬಂದ ಕೇಳ್ದ ಸರ್ ಹೇಗ್ ಮಾಡೋದು ಯಾವ ತರ ಅಂತ. ಐ ಎಕ್ಸ್ಪ್ಲೇನ್ ಇಟ್ ಟು ಹಿಮ್ ಫಾರ್ ಆಲ್ಮೋಸ್ಟ್ 1 ಅವರ್. ಪ್ರಿಲಿಮ್ಸ್ ಈ ತರ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ. ಆಮೇಲೆ ನೆಕ್ಸ್ಟ್ ಮೇನ್ಸ್ ಹೇಗ್ ಮಾಡ್ಬೇಕು ಅಂತ ಕೇಳ್ದ. ಓಕೆ, ಐ ಎಕ್ಸ್ಪ್ಲೇನ್ ಇಟ್ ಫಾರ್ ಅನದರ್ 1.5 hours. ಇಂಟರ್ವ್ಯೂ ಹೇಗ್ ಮಾಡ್ಬೇಕು ಅಂತ ಕೇಳಕ್ ಸ್ಟಾರ್ಟ್ ಮಾಡ್ದ. ನಾನು ಫಸ್ಟ್ ಕ್ಲಿಯರ್ ಆಗಪ್ಪ ಅಂತ. ಆಮೇಲೆ ನನಗೆ ಹೇಳ್ತಿದ್ದಾನೆ, ಇಲ್ಲ ಸರ್ ಇಂಟರ್ವ್ಯೂಗೆ ಹಾಬೀಸ್ ನೋಡ್ತಾರಲ್ಲ, ಐ ಆಮ್ ಥಿಂಕಿಂಗ್ ಐ ಇನ್ವೆಸ್ಟ್ ಮೈ ಸೆಲ್ಫ್ ಇನ್ ಹಾಬೀಸ್. ಸೊ ನಾನು ಒಂದೆರಡು ಹಾಬೀಸ್ ಡೆವಲಪ್ ಮಾಡ್ಕೊತೀನಿ, ಲೆಟ್ ಮಿ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಅಂತ. ನಾನು ಹಾಬೀಸ್ ನೋಡ್ತಾರೆ, ಬಟ್ ದಟ್ ಈಸ್ ನಾಟ್ ದ ಡಿಸೈಡಿಂಗ್ ಫ್ಯಾಕ್ಟರ್. ಮೀನ್ಸ್ ಇದೆ ಅದರಲ್ಲಿ ಚಂಕ್ ಇರೋದು, ಮೇನ್ ಮಾರ್ಕ್ಸ್ ಇರೋದು ಅದರಲ್ಲಿ. ಇಂಟರ್ವ್ಯೂಗೆ ಪರ್ಸನಾಲಿಟಿ ನೋಡ್ತಾರೆ, ಹಾಬೀಸ್ ಅಂತ ನೋಡಲ್ಲ. ಇಫ್ ಯು ಡೋಂಟ್ ರೈಟ್ ಎನಿ ಹಾಬೀಸ್ ಆಲ್ಸೋ ದೇ ವಿಲ್ ಟೆಸ್ಟ್ ಯು. ಓಕೆ. ಸೊ ಫೋಕಸ್ ಆನ್ ದ ಗೋಲ್ಸ್. ಈ ತರ ಮೈನರ್, ಯಾಕಂದ್ರೆ ಎಲ್ರು ಇಲ್ಲ ಅವ್ನ ಹಾಬೀಸ್ ಮೇಲೆ ತುಂಬಾ ಕ್ವಶನ್ ಕೇಳಿದ್ರು, ಐ ಹ್ಯಾವ್ ಟು ಹ್ಯಾವ್ ಸಮ್ ವೆರಿ ಗುಡ್ ಹಾಬೀಸ್, ಔಟ್ಸ್ಟ್ಯಾಂಡಿಂಗ್ ಹಾಬೀಸ್. ಅವತ್ ಪೂರ್ತಿ ನನ್ ತಲೆ ತಿಂದ. ನಾನ್ ಕೊನೆಗೆ ನನ್ ಮನೆಗೆ ಹೋಗ್ಬೇಕಪ್ಪ ಬಿಡು. ಸರ್ ನಾವು ನನ್ಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು, ಪ್ರಿಪರೇಷನ್ ಆನ್ಲೈನು ಮಾಡ್ಬೋದು. ಹ್ಮ್. ಆನ್ಲೈನ್ ಅಲ್ಲ, ತುಂಬಾ ಜನ ಮಾಡ್ತಾ ಇದಾರೆ ಬಿಕಾಸ್ ಈಸಿ ಆಗಿದೆ, ಆಕ್ಸೆಸಿಬಲ್. ನಿಮ್ಗೆ ಅವರೇ ಇದನ್ನ ಕೊಟ್ಬಿಡ್ತಾರೆ, ಯುವರ್ ಟೈಮ್ ಟೇಬಲ್, ಯುವರ್ Yes. ಸಿಲೆಬಸ್ ಇಸ್ ಅಟ್ ಯುವರ್ ಫಿಂಗರ್ ಟಿಪ್ಸ್, Yes. ಎವ್ರಿಥಿಂಗ್ ಇಸ್ ದೇರ್. Yes. ಪ್ರೈಮಸ್ಗೆ ಬರೋದ್ರಿಂದ ಒಬ್ಬ ಆಸ್ಪಿರೆಂಟ್ಗೆ ಹೇಗೆ ಡಿಫ್ರೆನ್ಸ್ ಆಗುತ್ತೆ? ಅಂಡ್ ಯು ಆಲ್ಸೋ ಹ್ಯಾವ್ ಆನ್ಲೈನ್ ಕೋರ್ಸಸ್, ಆನ್ಲೈನ್ ಕರಿಕ್ಯುಲಮ್ ದಟ್ ದೇ ಕ್ಯಾನ್ ಫಾಲೋ. Today's world we have to have online courses, online accessibility ಇದೆ, ಆಪ್ ಎಲ್ಲ ಮೀಡಿಯಮ್ಸ್ ಎಲ್ಲ ಇದೆ. ಬಟ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ಗೋಯಿಂಗ್ ಆನ್ಲೈನ್ ಅಂಡ್ ಗೋಯಿಂಗ್ ಆಫ್ಲೈನ್. ಆಫ್ಲೈನ್ ಅಲ್ಲಿ ಹೋದಾಗ ಒಂದು ಟೀಚರ್ ಅನ್ನೋದು ಇರ್ತಾರಲ್ಲ, ಅವರು ಸ್ಟೂಡೆಂಟ್ಸ್ ನೋಡಿದಾಗ ಅವ್ರಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು, ಮೇ ಬಿ ಇಟ್ ನೀಡ್ಸ್ ಮೋರ್ ಎಕ್ಸ್ಪ್ಲನೇಷನ್. ಇನ್ನೊಂಚೂರು ನಾನು ಗಮನ ಕೊಟ್ಟು ಹೇಳ್ಬೇಕಿದ್ದು ಅವ್ರಿಗೆ, ಹೇಳಿದ ಅರ್ಥ ಆಯ್ತೋ ಇಲ್ವೋ. ಅರ್ಥ ಆಗಿದ್ದು ಅವ್ರಿಗೆ ಕಾಣುತ್ತೆ. ಒಂದು ಟೀಚರ್ಗೆ ಅವ್ರು ನೋಡ್ತಿರೋ ಇದರಲ್ಲಿ ಅವ್ರ ಸ್ಟೂಡೆಂಟ್ಸ್ ಅಟೆನ್ಷನ್, ಸ್ಟೂಡೆಂಟ್ಸ್ ಹೇಗೆ ಬಿಹೇವ್ ಮಾಡ್ತಿದ್ದಾರೆ, ಅಂಡ್ ಇಟ್ಸ್ ಮೋರ್ ಡೈನಾಮಿಕ್. ಕ್ಲಾಸ್ ಬೋರಿಂಗ್ ಆಗ್ತಿದೆ ಅಂದ್ರೆ ಟೀಚರ್ಗೆ ಅರ್ಥ ಆಗುತ್ತೆ, ಸ್ಲೈಟ್ ಆಗಿ ಇದು ಜೋಕ್ ಕ್ರಾಕ್ ಮಾಡೋದು, ಅಥವಾ ಬೇರೆ ಏನಾದ್ರು ಟಾಪಿಕ್ ಬಗ್ಗೆ ಮಾತಾಡೋದು, ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದು. ದೇ ಟೆನ್ ಟು ಡೂ ದಟ್ ಟು ಬ್ರಿಂಗ್ ದೇರ್ ಅಟೆನ್ಷನ್ ಬ್ಯಾಕ್. ಯಾಕಂದ್ರೆ UPSC ಕ್ಲಾಸಸ್ 3 hours ಇರುತ್ತೆ, 2.5 to 3 hours, ಅಂಡ್ ಟ್ರೈಂಗ್ ಟು ಕೀಪ್ ಅನ್ ಅಟೆನ್ಷನ್ ಸ್ಪ್ಯಾನ್ ಫಾರ್ 3 hours ಆಫ್ ಅ ಸ್ಟೂಡೆಂಟ್ ಲರ್ನಿಂಗ್, ಎಲ್ಲ ಇನ್ಫಾರ್ಮೇಶನ್ ಕೊಡ್ತಿರೋದು ಅಬ್ಸಾರ್ಬ್ ಮಾಡ್ಬೇಕಂದ್ರೆ ಕಷ್ಟ. ಸೊ ಆ ಟೈಮಲ್ಲಿ ಟೀಚರ್ ಆಫ್ಲೈನ್ ಇದ್ದಾಗ ಇಟ್ ಈಸ್ ಮೋರ್ ಎಫೆಕ್ಟಿವ್, ಬಿಕಾಸ್ ಅವ್ರು ಅರ್ಥ ಆಯ್ತಾ ಇಲ್ವ ಅಂತ ಗೊತ್ತಾಗುತ್ತೆ. ಅದೇ ನೀವು ಆನ್ಲೈನ್ ಹೋದಾಗ ಏನು ಗೊತ್ತಾಗಲ್ಲ, ಯು ಆರ್ ಜಸ್ಟ್ ಕನ್ವೇಯಿಂಗ್ ಇಟ್ ಟು ಅ ಕ್ಯಾಮ್ರಾ. ಅಂಡ್ ಆನ್ಲೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ವಾಟ್ ಐ ಫೆಲ್ಟ್ ಇಸ್, ನಾವು ಆಫ್ಲೈನ್ ಅಲ್ಲಿ ಏನ್ ಪಾಠ ಮಾಡ್ತೀವಿ, ಇಫ್ ಇಟ್ ಟೇಕ್ಸ್ 2.5 hours, ಆನ್ಲೈನ್ ಅಲ್ಲಿ ಇಟ್ ವಿಲ್ ಟೇಕ್ ಓನ್ಲಿ 1 hour. ಇಂಟ್ರಾಕ್ಷನ್ ಕಮ್ಮಿ ಇರುತ್ತೆ. ಇಂಟ್ರಾಕ್ಷನ್ ಕಮ್ಮಿ ಇರುತ್ತೆ. ವಿ ಆರ್ ಜಸ್ಟ್ ಡೆಲಿವರಿಂಗ್ ಫ್ಯಾಕ್ಟ್. ವಿ ಆರ್ ಇನ್ ದ ಅಸಂಪ್ಷನ್ ಸ್ಟೂಡೆಂಟ್ಗೆ ಅರ್ಥ ಆಗ್ತಾ ಇದೆ, ಇವ್ರಿಗೆಲ್ಲ ಗೊತ್ತು, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ. ನಮ್ಗೆ ಲೈವ್ ಆಡಿಯನ್ಸ್ ಗೊತ್ತಾಗಲ್ಲ. ಬಟ್ ಆಫ್ಲೈನ್ ಅಲ್ಲಿ ಇಟ್ಸ್ ಆಲ್ವೇಸ್ ದ ಬೆಸ್ಟ್. ಯಾಕಂದ್ರೆ ಒಂದು ಆ ಗುರು ಶಿಷ್ಯ ಅನ್ನೋ ಒಂದು ಇದ್ ಬರುತ್ತಲ್ಲ, ಅದ್ ನಿಜ. ಅದು ಗುರು ಶಿಷ್ಯ ಪರಂಪರೆ ಅದೆಲ್ಲ ಏನ್ ನಡೆಯುತ್ತೆ ಇದ್ರಲ್ಲಿ, ಅದೊಂದು ಅರ್ಥ ಆಗುತ್ತೆ. ಶಿಷ್ಯಂದ್ರು ಅರ್ಥ ಮಾಡ್ಕೊತಿದಾರ, ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊತಿದಾರ ಇಲ್ವಾ ಅನ್ನೋದು ಒಂದು ಗುರುಗ್ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆ. ಓಕೆ. ಇಲ್ಲ, ಅಂದ್ರೆ ಮೈ ಒನ್ ಬಿಗ್ಗೆಸ್ಟ್ ಕ್ವಶನ್ ಇಸ್, ಯಾವ ಕ್ಯಾರೆಕ್ಟರ್ ಬೆಸ್ಟ್ ಆಗುತ್ತೆ ಫಾರ್ ಅನ್ IAS ಸ್ಟೂಡೆಂಟ್? ಇಸ್ ಇಟ್ ಇಂಟ್ರೋವರ್ಟ್ ಆರ್ ಎಕ್ಸ್ಟ್ರೋವರ್ಟ್? ಸರ್ ಎಕ್ಸ್ಟ್ರೋವರ್ಟ್. He has to be social. He cannot be introvert. See, UPSC ಗೆ ಎಂಟರ್ ಆಗಿರೋ ಎಲ್ಲ ಇಂಟ್ರೋವರ್ಟ್ಸ್ ಎಕ್ಸ್ಟ್ರೋವರ್ಟ್ಸ್ ಆಗೋಗಿರ್ತಾರೆ. In all, if you are an introvert, you can't mingle with the people. You are expected to socialize. ಒಂದ್ ದಿವಸದಲ್ಲಿ ಒಂದು IAS ಆಫೀಸರ್ ಎಷ್ಟು ಜನ ಮೀಟ್ ಮಾಡ್ತಾರೆ ಫೀಲ್ಡ್ ಲೆವೆಲ್ ಅಲ್ಲಿ? ಓಕೆ. ತುಂಬಾ ಜನ IAS ಆಗ್ಲಿ IPS ಆಗ್ಲಿ, ದೇ ಆರ್ ಡೀಲಿಂಗ್ ವಿತ್ ದ ಪಬ್ಲಿಕ್. ಎಕ್ಸ್ಟ್ರೋವರ್ಟ್ ಆಗಿರೋರು ಎಂಪಥೆಟಿಕ್ ಆಗು ಇರ್ತಾರೆ. ದೇ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆಯವ್ರ ಪೊಸಿಷನ್. ಅದು ತುಂಬಾ ಕ್ರಿಟಿಕಲ್ ಸಿವಿಲ್ ಸರ್ವಿಸ್ಗೆ. ಬಿಕಾಸ್ ಇವತ್ತು ಒನ್ ಆಫ್ ದ ಮೇಜರ್ ಡಿಮ್ಯಾಂಡ್ಸ್ ಫಾರ್ ಎನಿ ಸಿವಿಲ್ ಸರ್ವೆಂಟ್ ಇಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ಪಬ್ಲಿಕ್. ಜನರದು ಆಸೆ ಅದೇ ಅಲ್ವಾ, ಜನರು ಯಾವುದೇ ಒಂದು ಆಫೀಸ್ಗೆ ಹೋದ್ರೆ ನಮ್ಮನ್ನ ಅರ್ಥ ಮಾಡ್ಕೊಂಡ್ಲಿ, ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ್ಲಿ, ನಮ್ದೇನೋ ಪ್ರಾಬ್ಲಮ್ ಇದೆ ಅರ್ಥ ಮಾಡ್ಕೊಂಡ್ಲಿ.
ಇಫ್ ಯು ಆರ್ ಅನ್ ಇಂಟ್ರೋವರ್ಟ್ ಯು ವಾಂಟ್ ಇವನ್ ಅಂಡರ್ಸ್ಟ್ಯಾಂಡ್. ಹ್ಮ್. ಎಕ್ಸ್ಟ್ರೋವರ್ಟ್ ಇರಲೇಬೇಕು. ನಾನು ಯಾಕೆ ಈ ಕ್ವಶನ್ ಕೇಳಿದೆ ಅಂತಂದ್ರೆ, ತುಂಬಾ ಓದಿ 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 ಐಸೋಲೇಟ್ ಆಗಿ ಆಗಿ Yes. ದೇ ವಿಲ್ ಬಿಕಮ್ ದಟ್ ಕೈಂಡ್ ಆಫ್ ಅ ಪರ್ಸನ್ ಅಲ್ಲ. ಸೊ ಹ್ಮ್. ಅದಕ್ಕೆ ಈ ಕ್ವಶನ್ ಬಂತು ನನಗೆ, ಬಿಕಾಸ್ ಅಲ್ಲ, ಇವಾಗ ಅನ್ನಿಸ್ತಾ ಇದೆ ನಾವು ಸುಮ್ನೆ ಪ್ರಿಪರೇಷನ್ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಅಂತ. ಎಕ್ಸ್ಟ್ರೋವರ್ಟ್ ಎಲ್ಲ ಇದೀವಿ ನಾವು. ಇದಕ್ಕೆ ಇವಾಗ ಕ್ವಶನ್ ಬರ್ತೀನಿ ಸರ್. ಬಿಕಾಸ್ ನನಗೆ ಎಂಟೈರ್ ಎಕ್ಸಾಮಿನೇಷನ್ ಪ್ರಾಸೆಸ್ ಅಲ್ಲಿ ನಾನು ಸ್ವಲ್ಪ ಟೈಮ್ ಇದ್ರೂ ಅರ್ಥ ಆಗಿದ್ದು, ಇಟ್ ಇಸ್ ವೆರಿ ರಿಲೇಟಿವ್. ನಿಮ್ ಮಾರ್ಕ್ಸು ಹೇಳಕ್ಕಾಗಲ್ಲ. ನೀನ್ ಫಸ್ಟ್ ರ್ಯಾಂಕು ಬರ್ಬೋದು, ಇದಕ್ಕೆ ನೆಕ್ಸ್ಟ್ ಟೈಮ್ ಅಲ್ಲಿ ನೀನ್ ಎಕ್ಸಾಮ್ ಬರ್ದ್ರೆ ಕ್ಲಿಯರು ಮಾಡದೇ ಇರ್ಬೋದು. ಸೊ ಮಾರ್ಕಿಂಗ್ ಇಷ್ಟು ರಿಲೇಟಿವ್ ಆಗಿರೋ ಕಾರಣ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಆಕ್ಚುಲಿ ಡಿಸರ್ವಿಂಗ್ ಗೆ ಸೀಟ್ ಸಿಗ್ತದೆ ಅಂತ ಅನ್ಸುತ್ತೆ UPSC ಲಿ. ಇಲ್ಲಿ ಸರ್ ನಾನು ಏನ್ ಹೇಳ್ತೀನಿ ಅಂದ್ರೆ ಬಿಕಾಸ್ ಮೇನ್ಸ್ ನಿಮ್ಗೂ ಡಿಸ್ಕಷನ್ ಆಗಿರುತ್ತೆ. ನೀವು ಆಸ್ಪಿರೆಂಟ್ ಆಗಿರೋ ಕಾರಣ ಇವನು ಸಿಕ್ಬಿಡ್ತಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ ಬಂದಿರುತ್ತೆ. ಎಸ್ ದೇರ್ ಆರ್ ಸಬ್ಜೆಕ್ಟಿವಿಟಿ ಇದ್ದೇ ಇರುತ್ತೆ ಎಕ್ಸಾಮ್ ಅಲ್ಲಿ. ಯಾಕಂದ್ರೆ ಒಂದೇ ಇವ್ಯಾಲ್ಯೂಯೇಟರ್ ಎಲ್ಲಾ ಪೇಪರ್ ಕರೆಕ್ಟ್ ಮಾಡಲ್ಲ. ಸೊ ಈಗ ಎಸ್ಎ ಪೇಪರ್ ವೆರಿ ಸಬ್ಜೆಕ್ಟಿವ್, ಹೈಲಿ ಸಬ್ಜೆಕ್ಟಿವ್ ಅಂತೀವಿ. ಒಂದು ಇವ್ಯಾಲ್ಯೂಯೇಟರ್ಗೆ ಇಷ್ಟ ಆಗ್ಬೋದು, ಒಂದು ಇವ್ಯಾಲ್ಯೂಯೇಟರ್ಗೆ ಇಷ್ಟ ಆಗ್ದಲೇ ಇರ್ಬೋದು. ಇಲ್ಲಿ ಮೇಜರ್ ಸ್ಮಾಲ್ ಥಿಂಗ್ಸ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು ಅವ್ರು ಏನ್ ಬರೀತಿದ್ದಾರೆ ಹ್ಯಾಂಡ್ ರೈಟಿಂಗ್ ಮೇಲೆ ತುಂಬಾ ಗಮನ ಕೊಡಬೇಕು. ಬರೀತಿರೋದೇ ಅರ್ಥ ಆಗ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ. ಬಟ್ ಒಂದ್ ಆನ್ಸರ್ ಬರೆಯಕ್ಕೆ ನಿಮ್ಗೆ 7 ಮಿನಿಟ್ಸ್ ಇರುತ್ತೆ, ಇಲ್ಲ 10 ಮಿನಿಟ್ಸ್ ಇರುತ್ತೆ, ಡಿಪೆಂಡಿಂಗ್ ಇಫ್ ಇಟ್ ಇಸ್ ಅ 15 ಮಾರ್ಕರ್ ಆರ್ 10 ಮಾರ್ಕರ್ 10 ಮಾರ್ಕರ್ 15 ಮಾರ್ಕರ್ 15 ಮಾರ್ಕರ್. ಸೊ ಹ್ಯಾಂಡ್ ರೈಟಿಂಗ್ ಮೇಲೆ ಐ ಡೋಂಟ್ ನೋ ಅಷ್ಟು ಪ್ರಯಾರಿಟೈಸ್ ಮಾಡಕ್ಕಾಗತ್ತಾ ಇಲ್ವಾ ಅಂತ. ಇಲ್ಲ, ನೀವು ಫಸ್ಟ್ ರ್ಯಾಂಕ್ ಈಗ ನೀವು ಯಾವ್ದೇ ಟಾಪರ್ಸ್ ಬುಕ್ಲೆಟ್ ತಗೊಳ್ಳಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ. ಆದಿತ್ಯ ಫಸ್ಟ್ ಶ್ರೀವಾಸ್ತವ ವಾಸ್ ವೆರಿ ಗುಡ್. ಫಸ್ಟ್ ಆನ್ಸರ್ ಇಂದ ಲಾಸ್ಟ್ ಆನ್ಸರ್ ಈ 7 ಮಿನಿಟ್ಸ್ ಅಲ್ಲಿ ಬರೆಯೋ ಕಲೆ ಇದೆಯಲ್ಲ, ಅದನ್ನ ಮಾಸ್ಟರ್ ಮಾಡ್ಬೇಕು. ಏನಾಗ್ತಿದೆ ಅಂದ್ರೆ, ಈ ಟ್ಯಾಲೆಂಟೆಡ್ ಪೀಪಲ್ ಇದಾರಲ್ಲ, ಎಕ್ಸಾಮ್ದು ಆಕ್ಚುಯಲ್ ಡಿಮ್ಯಾಂಡ್ ಅರ್ಥ ಮಾಡ್ಕೋತಿಲ್ಲ. ಅವ್ರು ಏನ್ ಮಾಡ್ತಿದಾರೆ, ಓದ್ತಾ ಹೋಗ್ತಾ ಇದಾರೆ. ಬರೀ ಓದ್ತಾನೆ ಇರ್ತಾರೆ. ತುಂಬಾ ನಾಲೆಜ್ ಇರುತ್ತೆ. ನನ್ಗೆ ಒಬ್ರು ಚೆನ್ನಾಗ್ ಗೊತ್ತು, ಅವ್ರಿಗೆ ಆಫೀಸರು, ಆದ್ರೆ ಜನರಲಿ ಹೇಳ್ತಿದೀನಿ, ಓದ್ತಾನೆ ಇದ್ರು, ತುಂಬಾ ಓದ್ತಿದ್ರು. ಅವರು ನಾವು ಹಣ ಅಂತೆಲ್ಲ ಕರ್ಕೊಂಡ್ ನಾವ್ ನಿಮ್ಗೆ ಇಷ್ಟ ಗೊತ್ತಲ್ಲ ಹೇಳಿ ನಮ್ಗೆ ಹೇಳ್ಕೊಡಿ ಅಂತ ನಾವೆಲ್ಲ ಕೇಳ್ತಿದ್ವಿ. ಬಟ್ ಅವರು ಇದು ಮೇನ್ಸ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಬರೆಯೋದು. UPSC ಮೇನ್ಸ್ ಇಸ್ ಮೋರ್ ಅರೌಂಡ್ ರೈಟಿಂಗ್, ನಾಟ್ ರೀಡಿಂಗ್. ಹೌದು. ರೈಟಿಂಗ್ ಇಸ್ ಅ ಡಿಫರೆಂಟ್ ಸ್ಕಿಲ್. ಓದ್ದವರೆಲ್ಲ ಬರೆಯಕ್ಕಾಗಲ್ಲ, ಓದ್ದವರೆಲ್ಲ ರೈಟರ್ಸ್ ಆಗಲ್ಲ, ಓದ್ದವರೆಲ್ಲ ಆಥರ್ಸ್ ಆಗಲ್ಲ. ರೈಟರ್ಸ್ ಬೇಕು ನಮ್ಗೆ. ಯಾರು 7 ಮಿನಿಟ್ಸ್ ಅಲ್ಲಿ ಬರೆಯಕ್ಕಾಗುತ್ತೆ, ಅದು ಬರೆಯಕ್ ಸ್ಟಾರ್ಟ್ ಮಾಡಿದಾಗಲೇ ಥಾಟ್ಸ್ ಎಲ್ಲ ಸಾರ್ಟ್ ಆಗುತ್ತೆ. ತಲೆಯಲ್ಲಿ ಏನ್ ಯೋಚನೆ ಮಾಡ್ತಿದೀವಿ ಕ್ಲಿಯರ್ ಆಗುತ್ತೆ. ಸೊ ರೈಟಿಂಗ್ ಇಸ್ ಇಂಪಾರ್ಟೆಂಟ್. ಅದನ್ನ ತುಂಬಾ ಜನ ಮಿಸ್ ಮಾಡ್ತಾರೆ. ನಾನು ಓದ್ಬಿಡ್ತೀನಿ, ಆಮೇಲೆ ನಾನು ಬರಿಬಹುದು ಅನ್ನೋ ಒಂದು ಏನು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಬರೆಯಕ್ ಕೂತಾಗ ಗೊತ್ತಾಗುತ್ತೆ, ಓಕೆ ಇದು ಬೇರೆದು, ಗೇಮೇ ಬೇರೆದು. ದಿಸ್ ಇಸ್ ವೆನ್ ಟೆಸ್ಟ್ ಸೀರೀಸ್ ಕಮ್ ಇನ್ ಟು ಪಿಕ್ಚರ್, ಡೈಲಿ ಆನ್ಸರ್ ರೈಟಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಪ್ರೈಮಸ್ ಅಲ್ಲಿ ಹೇಗೆ ಇದನ್ನ ಫೆಸಿಲಿಟೇಟ್ ಮಾಡ್ತಿದ್ರೆ, ಯಾವಾಗಿಂದ ಸ್ಟೂಡೆಂಟ್ಸ್ಗೆ ಆನ್ಸರ್ ರೈಟಿಂಗ್ ಶುರು ಮಾಡಿ ಅಂತ ನೀವು ಪುಷ್ ಮಾಡ್ತೀರಾ? ಸೊ ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಏನು ಜಾಸ್ತಿ ಆನ್ಸರ್ ರೈಟಿಂಗ್ ಮಾಡ್ಸಕ್ ಹೋಗಲ್ಲ. ಮೋರ್ ಆಫ್ ನಾಲೆಜ್ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ಲೆಟ್ ದಮ್ ಗೆಟ್ ಯೂಸ್ ಟು ಇಟ್ ಅಂತ. ಸೆಕೆಂಡ್ ಮಂತ್ ಇಂದ ಆನ್ಸರ್ ರೈಟಿಂಗ್ ಮೇಲೆ ಗಮನ ಕೊಡ್ತೀವಿ. ಒಂದು ಕರೆಂಟ್ ಅಫೇರ್ಸ್ ಡೈಲಿ ಆನ್ಸರ್ ರೈಟಿಂಗ್ ಅಂತ ಒಂದು ಮಾಡ್ತೀವಿ, ಬಾಪ್ ಇನಿಷಿಯೇಟಿವ್ ಅಂತ ಇದೆ. ಸೊ ವೇರ್ ವಿ ಸ್ಟಾರ್ಟ್ ಟೆಲಿಂಗ್ ದೆಮ್ ಆನ್ಸರ್ ಬರ್ದ್ಮೇಲೆ ಡೈಲಿ ಕ್ವಶನ್ಸ್ ಕೊಡ್ತೀವಿ, ಆನ್ಸರ್ ಬರೀರಿ, ಹೇಗ್ ಬರ್ಬೇಕು ಆನ್ಸರ್ ಅಂತ ತೋರಿಸ್ತೀವಿ. ಏನೇನ್ ಕಾಂಪೋನೆಂಟ್ಸ್ ಬರ್ಬೇಕು ಆನ್ಸರ್ ಅಲ್ಲಿ, ಹೇಗ್ ಸ್ಟ್ರಕ್ಚರ್ ಮಾಡಬೇಕು, ಯಾವ ತರ ಟೆಂಪ್ಲೇಟ್ ಮಾಡಬೇಕು ಅಂತ. ಯಾಕಂದ್ರೆ ಕಂಟೆಂಟ್ ಒಂದ್ ರೇಂಜ್ ಪ್ರೀ ಡಿಫೈನ್ಡ್ ಆಗಿದ್ರೆ, ಮುಂಚೆನೆ ಗೊತ್ತಿದ್ರೆ ನಮ್ಗೆ ಹೇಗ್ ಬರಿಬೇಕು ಅಂತ ಬರ್ದ್ಬಿಡ್ತೀವಿ. ಇನ್ಫ್ಯಾಕ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಮೇನ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಈ ಸರಿ ಎಲ್ಲ ಮೇನ್ಸ್ ಬರೀತಿರೋರ್ಗೆ, ಅವ್ರು ಓದ್ಬೇಕಾದ್ರೆ ನಾನು ಹೇಳೋದೇ ಇದು, ನೀವು ಆನ್ಸರ್ ರೈಟಿಂಗ್ ಪರ್ಸ್ಪೆಕ್ಟಿವ್ ಇಂದ ಓದಿ, ಬರೀ ಓದ್ಬೇಡಿ. ಈಗ ನಾನು ಏನೋ ಒಂದು ಟಾಪಿಕ್ ಬಂತು, ಫಾರ್ ಎಕ್ಸಾಂಪಲ್ ರಾಜ್ಯಸಭಾ ಮೇಲೆ ಏನೋ ಟಾಪಿಕ್ ಬಂತು, ರಾಜ್ಯಸಭಾ ಆನ್ಸರ್ ಹೇಗ್ ಬರೀತೀನಿ ಅಂತ ಯೋಚನೆ ಮಾಡಿ. ಇಂಟ್ರೊಡಕ್ಷನ್ ಏನ್ ಕೊಡ್ತೀನಿ, ಯಾವ ಇಂಟ್ರೊಡಕ್ಷನ್ ಅಪೀಲಿಂಗ್ ಇರುತ್ತೆ. ಸುಮ್ನೆ ರಾಜ್ಯಸಭಾ ಫಂಕ್ಷನ್ಸ್ ಇದು ಅಂತ ಓದ್ಕೊ ಹೋಗ್ಬೇಡಿ. ಇಂಟ್ರೊಡಕ್ಷನ್ ಏನ್ ಕೊಡ್ತೀನಿ, ಬಾಡಿಲಿ ಏನ್ ಬರಿಬೇಕು, ಕನ್ಕ್ಲೂಷನ್ ಏನ್ ಬರಿಬೇಕು, ಆ ತರ ಯೋಚನೆ ಮಾಡ್ಕೊಂಡು ಓದಿ. ಆನ್ಸರ್ ಡ್ರಿವನ್ ಸ್ಟಡೀಸ್ ಇಸ್ ಆಲ್ವೇಸ್ ಗುಡ್. ಸುಮ್ನೆ ಪ್ಯಾಸಿವ್ ಆಗಿ ಬುಕ್ ಗಟ್ಲೆ ಓದ್ಬಿಟ್ಟು ಆನ್ಸರ್ ಬರೆಯಕ್ಕಾಗ್ಲಿಲ್ಲ ಅಂದ್ರೆ ಒಂಥರ ಇಟ್ಸ್ ಲೈಕ್ ಅ ರೀಲ್, ಹುಕ್ ಇರ್ಬೇಕು, ಸಿಟಿ ಇರ್ಬೇಕು. ಸೊ ನೀವ್ ಹೇಳಿದ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರೈಟ್ ಅಂತ. ಸೊ ಈಗ ನಾನು 40% ಬಂದಿದೆ ನಂಗೆ, ಇನ್ ಮೈ ಡಿಗ್ರಿ ಅಂತ ಅನ್ಕೊಳ್ಳೋಣ. ವಿಲ್ ದಟ್ ಅಫೆಕ್ಟ್ ಮೀ ಡ್ಯೂರಿಂಗ್ ಇಂಟರ್ವ್ಯೂ? ಅಂದ್ರೆ ಯಾಕೆ ಅಂತ ಕೇಳ್ತೀನಿ ಅಂದ್ರೆ, ನಾನು ಏನೋ ಒಂದು ಮಾಡಿರ್ತೀನಿ ಅಂದ್ರೆ, ಐ ಡಿಂಟ್ ಸ್ಟಡಿ ವೆಲ್ ಅಂತಾನೆ ಅಂತ ಅನ್ಕೊಳ್ಳೋಣ. ಇಂಟರ್ವ್ಯೂಲಿ ಮೇಜರ್ ಪ್ರಾಬ್ಲಮ್ ಆಗುತ್ತಾ ಇದು? ಒಂದಂತೂ ಇದೆ, UPSC ಎಕ್ಸಾಮ್ ಇಸ್ ದ ಓನ್ಲಿ ಎಕ್ಸಾಮ್, or I would say the premier exam where past history is not taken into account much. ಓಕೆ. ಹಿಂದೆ ಏನ್ ನಡೀತು, ನೀವು ಫೇಲ್ ಆಗಿದ್ದೀರಾ ತೊಂದ್ರೆ ಇಲ್ಲ, ಫೇಲ್ ಆಗಿ ಬ್ಯಾಕ್ಲಾಗ್ಸ್ ಇದೆಯಾ ತೊಂದ್ರೆ ಇಲ್ಲ, ದೇ ವಿಲ್ ಟೇಕ್ ಇಟ್ ಆಸ್ ಅ ನ್ಯೂಟ್ರಲ್.
ಬಟ್ ಆ ಟಾಪಿಕ್ ಬರುತ್ತಾ? ಲೈಕ್ ಏನಕ್ಕೆ ಫೇಲ್ ಆದ್ರಿ? ಏನಕ್ಕೆ ಇದಾಯ್ತು? ಕೇಳ್ಬೋದು. ಓಕೆ. ಯಾಕಂದ್ರೆ ಪರ್ಸನಾಲಿಟಿ ಇಂಟರ್ವ್ಯೂ ಅವರು ಪರ್ಸನಾಲಿಟಿ ಟೆಸ್ಟ್ ಅಂತ ಇಡ್ತಾ ಇದ್ದಾರೆ, ಹ್ಮ್. ಇಂಟರ್ವ್ಯೂ ಅಂತ ಇಡ್ತಾ ಇಲ್ಲ. ಹ್ಮ್. ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಪರ್ಸನಾಲಿಟಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹ್ಮ್. ಸೊ ದೇ ಮೈಟ್ ಆಸ್ಕ್ ಯು ಸರ್ಟನ್ ಟಫ್ ಕ್ವಶನ್ಸ್. ಏನಕ್ಕೆ ಕೇಳ್ತಾರೆ ಅಂದ್ರೆ ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಂತ ನೋಡಕ್ಕೆ. ಓಕೆ. ಬಿಕಾಸ್ ಯು ವಾಂಟ್ ಅ ಸಿವಿಲ್ ಸರ್ವೆಂಟ್ ಹೂ ಇಸ್ ಕಂಪೋಸ್ಡ್. ಏನೇ Right. ಡಿಫಿಕಲ್ಟೀಸ್ ಬಂದ್ರು ಸಡನ್ ಆಗಿ ಪ್ಯಾನಿಕ್ ಆಗೋ ಬೇಡ ಅವ್ರಿಗೆ. Correct. ಸೊ ದೇ ಆರ್ ಟ್ರೈಂಗ್ ಟು ಟೆಸ್ಟ್ ಯುವರ್ ಲೆಟ್ಸ್ ಹೇಗ್ ರಿಯಾಕ್ಟ್ ಮಾಡ್ತೀರಾ. ಟಫ್ ಕ್ವಶನ್ಸ್ ಕೇಳ್ತಾರೆ, ಹ್ಮ್. ಬಟ್ ನಿಮ್ ರಿಯಾಕ್ಷನ್ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಓಕೆ. ಸೊ ಕ್ವಶನ್‌ಗಿಂತ ಜಾಸ್ತಿ ರಿಯಾಕ್ಷನ್ ಮೇಲೆ ಮಾರ್ಕ್ಸ್ ಇರುತ್ತೆ. ಹೌದು ಬಟ್ ಈಗ 12th ಫೇಲ್ ಅಂತ ಒಂದು ಫಿಲ್ಮ್ ಬಂತು. ಹೌದು ಅದರಲ್ಲಿ ಅವ್ನು ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ ಹೇಳ್ತಾರೆ, ಈ ಇಂಟರ್ವ್ಯೂವರ್‌ಗೆ ಹಿಂದಿ ಮೀಡಿಯಂ ಅಂತ ಬಂದ್ರೆ ಆಗಲ್ಲ. ಹಿ ಆಲ್ವೇಸ್ ಚೂಸಸ್ ಇಂಗ್ಲಿಷ್ ಮೀಡಿಯಂ ಅಂತ. ಹ್ಮ್. ಸೊ ಈಗ ಯಾರೋ ಒಬ್ರು ಕನ್ನಡ ಮೀಡಿಯಂ ಇಂದ ಬಂದಿರ್ತಾರೆ ಆರ್ ಎನಿ ಸ್ಟೇಟ್ ಲ್ಯಾಂಗ್ವೇಜ್ ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಓದ್ಕೊಂಡ್ ಬಂದಿರ್ತಾರೆ. ಅದು ಮ್ಯಾಟರ್ ಆಗುತ್ತಾ? ಸೊ ಯು ಪಿ ಎಸ್ ಸಿ ಅಲ್ಲಿ ಒಂದು ಈಕ್ವಲ್ ಪ್ಲೇಯಿಂಗ್ ಗ್ರೌಂಡ್ ಕೊಡುತ್ತೆ. ಅವ್ರಿಗೊಂದು ಟ್ರಾನ್ಸ್ಲೇಟರ್ ಕೊಡ್ತಾರೆ. ಅಂದ್ರೆ ನನಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೂ ಐ ಕ್ಯಾನ್ ಸ್ಪೀಕ್ ಇನ್ ಮೈ ಮದರ್ ಟಂಗ್. ಯು ಕ್ಯಾನ್ ಸ್ಪೀಕ್ ಇನ್ ದ ಮದರ್ ಟಂಗ್. ಟ್ರಾನ್ಸ್ಲೇಟರ್ ಅಲ್ಲಿರೋ ಟ್ರಾನ್ಸ್ಲೇಟ್ ಮಾಡ್ತಾರೆ. ನೀವು Okay. ಮೀಡಿಯಂ ಆಫ್ ಇಂಟರ್ವ್ಯೂ ಓಕೆ. ಇಫ್ ಯು ಚೂಸ್ ಇಟ್ ಆಸ್ ಕನ್ನಡ, ಆಹಾ. ನೀವು ಅಲ್ಲಿ ಹೋದಾಗ ಅವ್ರಿಗೆ ಒಂದು ಟ್ರಾನ್ಸ್ಲೇಟರ್ ಕೊಟ್ಟಿರ್ತಾರೆ. ಓಕೆ, ಗಾಟ್ ಇಟ್. ಓಕೆ. ಸೊ Okay. ಅಂದ್ರೆ ಅದೇನ್ ಮ್ಯಾಟರ್ ಆಗಲ್ಲ. ಅಂದ್ರೆ ಇಂಟರ್ವ್ಯೂವರ್‌ಗೆ ಮಾರ್ಕ್ಸ್ ಕೊಡ್ಬೇಕಾದ್ರೆ ಗುರು ನೀನ್ ಇಂಗ್ಲಿಷೇ ಬರಲ್ಲ ಏನಕ್ಕೆ ಐ ವಾಂಟ್ ಟು ಇಲ್ಲ, ಇಲ್ಲ, ಪ್ರಮೋಟ್ ಇಲ್ಲ, ಹಿಮ್ ಇಲ್ಲ. ಅಂತ ಇಲ್ಲ, ಅನ್ಸಲ್ಲ. ಇಟ್ ಡಸಂಟ್ ಮ್ಯಾಟರ್. ಇಲ್ಲ, ಬಿಕಾಸ್ ಇಲ್ಲಾಂದ್ರೆ ಅರ್ಧಕ್ಕರ್ಧ UP ಬಿಹಾರ್ ಅವ್ರು ಆಗ್ತಿರ್ಲಿಲ್ಲ, ಟು ಬಿ ವೆರಿ ಆನೆಸ್ಟ್. ಬಿಕಾಸ್ ಮೋಸ್ಟ್ ಆಫ್ ದಮ್ ಇಂಟರ್ವ್ಯೂ ಕೊಡೋದು ಹಿಂದಿ ಇಲ್ಲೇ. ಅಲ್ಲ ನನಗೆ ಆ ಅಲ್ವಾ? ಫಿಲ್ಮ್ ಇಂದ ಈ ಕ್ವಶನ್ ಬಂದಿದ್ದು ಬಿಕಾಸ್ ಅಲ್ಲಿ Yeah. ಎಷ್ಟು ಅಂದ್ರೆ ಇದು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅವನು ನೀವು ಹಿಂದಿ ಮೀಡಿಯಂ ಅಲ್ಲಿ ಓದಿದಿರಾ ಸೊ ನೀನ್ ಪಾಸ್ ಆಗಲ್ಲ ಬಿಡು ಅನ್ನೋ ತರ ಹೇಳ್ಬಿಟ್ಟಿರ್ತಾರೆ ಅವ್ನಿಗೆ. ಸೊ ದಟ್ ಆ ಮೈಂಡ್ ಸೆಟ್ ಇನ್ನ ಇದೆಯಾ? ಬಿಕಾಸ್ ಸಿನಿಮಾದಲ್ಲಿ ದೇ ಹ್ಯಾಡ್ ಟು ಗ್ಲೋರಿಫೈ ಆರ್ ಪ್ರಾಬಬ್ಲಿ ಸಿನಿಮ್ಯಾಟಿಕ್ ತೋರಿಸಬೇಕಾಗಿತ್ತು ಸರ್. ಬಟ್ ಐ ಕಮ್ ಟು ದ ಎಲಿಫೆಂಟ್ ಇನ್ ದ ರೂಮ್ ವಿಚ್ ಇಸ್ ಅಟೆಂಪ್ಟ್ಸ್ ಅಲ್ವಾ. ಮೊದಲು ಹೌದು. 4 ಅಟೆಂಪ್ಟ್ಸ್ ಇತ್ತು, ಇವಾಗ ಜನರಲ್ ಮೆರಿಟ್ಗೆ 6 ಅಟೆಂಪ್ಟ್ಸ್ ಮಾಡಿದ್ದಾರೆ, OBCಗೆ 9 ಅಟೆಂಪ್ಟ್ಸ್, SC/STಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್. ನನಗೆ ಈ ಟ್ರ್ಯಾಪ್ ನ ಇನ್ನ ದೊಡ್ಡದ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ. ಕರೆಕ್ಟ್. ಹೌದು. ಯಾಕೆ 28-30 ವರ್ಷದ ತನಕನೇ ಲಿಮಿಟ್ ಮಾಡ್ತಾ ಇಲ್ಲ? ಬಿಕಾಸ್ ಯಂಗ್ ಜನ ಬರ್ಬೇಕು ಅಂದ್ರೆ 34-35 ಆದ್ರೂ ಓದ್ತಾ ಇರಿ ನೀವು ಆಗ್ಬೋದು IAS ಅಂತ ಯಾಕೆ ಆ ಒಂದು ತಿರುಕನ ಕನಸನ್ನ ಕಾಣೋದಕ್ಕೆ ಇನ್ನ ಬಿಡ್ತಾ ಇದಾರೆ? ಇದು ಆಕ್ಚುಲಿ ಸೆಕೆಂಡ್ ARC ಸುಮಾರು ಕಮಿಷನ್ಸ್ ಬಂತು. ಅವರು ಅದೇ ಹೇಳಿದ್ರು 26 ಇಯರ್ಸ್, ಕೀಪ್ ಇಟ್ 26 ಇಯರ್ಸ್ ಆಸ್ ದ ಹ್ಮ್. ಮ್ಯಾಕ್ಸಿಮಮ್ ಲಿಮಿಟ್. ಹ್ಮ್. ಕ್ಯಾಚ್ ದೆಮ್ ಯಂಗ್ ಅಂತ ಫಿಲಾಸಫಿ ತಗೊಬಂದ್ರು. ಹ್ಮ್. ಬಟ್ ಪೊಲಿಟಿಕಲ್ ರೀಸನ್ಸ್ ಇಂದ 2 ಅಟೆಂಪ್ಟ್ಸ್ ಎಕ್ಸ್ಟ್ರಾ ಆಗಿದ್ದು. ಇಟ್ ವಾಸ್ ಮೇನ್ಲಿ ಬಿಕಾಸ್ ಆಫ್ ಪೊಲಿಟಿಕಲ್ ಇಂಟರ್ವೆನ್ಷನ್. ಹ್ಮ್. ಅದು 4 ಇದ್ದಿದ್ದು 6 ಆಯ್ತು. ಆಮೇಲೆ ಬೇರೆಯವ್ರದ್ದು 3 ಇಯರ್ಸ್ ಎಲ್ಲ ಜಂಪ್ ಆಯ್ತು. ಇವನ್ ಫಾರ್ ವೆನ್ ಯು ಕಮ್ ಟು SC/ST ಕ್ಯಾಟಗರಿ ಹೂ ಆರ್ ಗೆಟಿಂಗ್ 37, ಹೂ ಕ್ಯಾನ್ ರೈಟ್ ಸ್ಟಿಲ್ 37 ಇಯರ್ಸ್. ಅವ್ರಿಗೆ ಏನಕ್ಕೆ ಅಷ್ಟು ಇಯರ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಅವ್ರಿಗೆ ಓದೋ ದ ಐಡಿಯಾ ಇಸ್ ದಟ್ ಅವ್ರಿಗೆ ಓದೋದಕ್ಕೆ ಆಕ್ಸೆಸ್ ಸಿಗಲ್ಲ ಅಷ್ಟು ಹ್ಮ್. ಸುಲಭವಾಗಿ. ಅವರು ಫೈಟ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಹ್ಮ್. ಆ್ಯಂಡ್ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್. ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಆಫೀಸರ್ ಇದ್ದಾರೆ ಅನ್ಕೊಳ್ಳಿ, IAS ಆಫೀಸರ್ ಯಾರೋ ಆಗಿದ್ದಾರೆ. ಅವ್ರ ಮಗನ್ನ IAS ಮಾಡಬೇಕು ಅಂದ್ರೆ ತುಂಬಾ ಸುಲಭ. ಹೌದು. ಯಾಕಂದ್ರೆ ಅವ್ರಿಗೆ ಗೊತ್ತು ಏನ್ ಮಾಡಬೇಕು. ಅದು ಜನರೇಷನಲ್ ನಾಲೆಡ್ಜ್ ಟ್ರಾನ್ಸ್ಫರ್ ಆಗಿದೆ. ಕರೆಕ್ಟ್. ಅದೇ ಒಂದು ಹಳ್ಳಿಲಿ ಒಬ್ಬ ಹುಟ್ಟಿ ಒಂದು SC ಅವ್ರದ್ದು ಏನೇನ್ ಡಿಸಬಿಲಿಟೀಸ್ ಇದೆ, ಸೊಸೈಟಲ್ ಡಿಸಬಿಲಿಟೀಸ್ ಹೇಗಿದೆ ಅದೆಲ್ಲ ಫೇಸ್ ಮಾಡಿ ಒಂದು ಡಿಗ್ರಿ ಮಾಡೋದಕ್ಕೆ ಅವ್ರಿಗೆ ತುಂಬಾ ಲೇಟ್ ಹಿಡಿಯುತ್ತೆ. ಜನರಲ್ ಆಗಿ ವಾಟ್ ವಿ ಫೈಂಡ್ ಇಸ್ ದೇ ಡು ನಾಟ್ ಫಿನಿಶ್ ಇನ್ 20-21 ಇಯರ್ಸ್ ಡಿಗ್ರಿ. ಅವರು 23-24 ಇಯರ್ಸ್. ಯಾಕಂದ್ರೆ ಅವ್ರಿಗೆ ಅವರೇ ಫಸ್ಟ್ ಫ್ಯಾಮಿಲಿಗೆ. ಸುಮಾರು ಜನ ಆ ಥರ ಇರ್ತಾರೆ. ಅವ್ರಿಗೆ ಆಮೇಲೆ UPSC ಅನ್ನೋದು ಅರ್ಥ ಆಗಿ ಇಟ್ ಟೇಕ್ಸ್ ಟೈಮ್. ಅದಕ್ಕೆ Correct. ಅವ್ರಿಗೋಸ್ಕರ ಇಯರ್ಸ್ ಜಾಸ್ತಿ ಇಟ್ಟಿರೋದು. ಸರ್ ನಾನಿಲ್ಲಿ ಐ ಆಮ್ ನಾಟ್ ಇವನ್ ಟಾಕಿಂಗ್ ಅಬೌಟ್ ಎನಿ ರಿಸರ್ವೇಶನ್. ಹಾ. ಐ ಆಮ್ ಫ್ರಮ್ ಅ ಜನರಲ್ ಕ್ಯಾಟಗರಿ. ಇನ್ನೊಬ್ರು OBC ಇರ್ಬೋದು, ನಾನು ಅದನ್ನ ಮಾತೇ ಆಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು 30ಕ್ಕೆ ಯಾಕೆ ಎಲ್ಲರಿಗೂ ನಿಲ್ಲಿಸ್ತಾ ಇಲ್ಲ? ಬಿಕಾಸ್ ಆ ಟ್ರ್ಯಾಪ್ ಎಳಿತಾ ಹೋಗುತ್ತೆ. ಹೌದು. ಕರೆಕ್ಟ್. ದೇ ಶುಡ್ ರಿಡ್ಯೂಸ್ ದಿಸ್ ರೆಕಮೆಂಡೇಶನ್ ಹ್ಯಾಸ್ ಬೀನ್ ದೇರ್. ಇನ್ಫ್ಯಾಕ್ಟ್ UPSC ಇದನ್ನ ಐಡೆಂಟಿಫೈ ಮಾಡಿ ಯಾರ್ಯಾರು ಕ್ಲಿಯರ್ ಆಗಿಲ್ಲ ಅವ್ರಿಗೂ ಒಂದು ಹೆಲ್ಪ್ ಮಾಡಕ್ ಓಡಾಡ್ತಿದ್ದಾರೆ. ಈ ಸರಿಯಿಂದ ಪ್ರತಿಯೋಗಿತಾ ಸೇತು ಅಂತೆಲ್ಲ, ಬ್ರಿಡ್ಜ್ ಅಂತೆಲ್ಲ ಮಾಡಿದ್ದಾರೆ, ವೇರ್ ಪ್ರೈವೇಟ್ ಸೆಕ್ಟರ್ ಕ್ಯಾನ್ ಎಂಪ್ಲಾಯ್ ದಿಸ್ ಪೀಪಲ್. ಬಟ್ ದಿಸ್ ಇಸ್ ಅ ಟ್ರ್ಯಾಪ್. ಏನಾಗುತ್ತೆ ಅಂದ್ರೆ ಫಸ್ಟ್ ಇಯರ್ ಎಲ್ಲರೂ ಖುಷಿಲಿ ಬರ್ತಾರೆ, ನಾನು UPSC ಓದ್ತಿದ್ದೀನಿ IAS ಆಗ್ತೀನಿ ಅಂತ ಕೂತ್ಕೋತಾರೆ, ಓದ್ತಾರೆ. ಫಸ್ಟ್ ಇಯರ್ ಆಗಲ್ಲ. ಆಗದೆ ಇದ್ದಾಗ ಸಡನ್ ಆಗಿ ಸೆಕೆಂಡ್ ಇಯರ್ ಇನ್ನೊಂದು ಅಟೆಂಪ್ಟ್ ಕೊಡೋಣ ಅಂತ ಹೋಗ್ತಾರೆ. 2 ಇಯರ್ಸ್ ಆದ್ಮೇಲೆ ದೇ ಸ್ಟಾರ್ಟ್ ಕಂಪೇರಿಂಗ್ ವಿತ್ ದರ್ ಫ್ರೆಂಡ್ಸ್. ಓಕೆ, ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೊರಟೋದ್ರು, ನಾನು ಇಲ್ಲೇ ಇದ್ದೀನಿ. ನಾನು ಈಗ ತಿರ್ಗಾ ವಾಪಸ್ IT ಹೋದ್ರ ಅಥವಾ ಡಾಕ್ಟರ್ ಆದ್ನ, ಐ ಆಮ್ ಸ್ಟಾರ್ಟಿಂಗ್ ಅಗೇನ್ ಅಟ್ ಬೇಸಿಕ್. ಆಲ್ರೆಡಿ ನನ್ನ ಫ್ರೆಂಡ್ಸ್ ಮುಂದೆ ಇದ್ದಾರೆ, ನಾನು ತಿರ್ಗಾ ಇಲ್ಲಿಗೆ ಹೋಗಿದ್ದೀನಿ, ನನ್ನ ಫೇಲ್ಯೂರ್ ಆಗಿ ನೋಡ್ತಾರೆ. ಅದಕ್ಕೆ ಅವ್ರು ಏನು ಯೋಚನೆ ಮಾಡ್ತಾರೆ, ಅದೇ ನಾನು IAS ಆದ್ರೆ ಇದೆಲ್ಲ ವೈಪ್ ಔಟ್ ಆಗುತ್ತೆ, ಇದೆಲ್ಲ ಲೆಕ್ಕಕ್ಕೆ ಬರಲ್ಲ, ಇನ್ನೊಂದು ವರ್ಷ ಕೊಡೋಣ, ಓಕೆ. ಇನ್ನೊಂದು ವರ್ಷ ಟ್ರೈ ಮಾಡೋಣ, ಆದ್ರೆ ಲಾಟ್ರಿ, ರೈಟ್. ಇಲ್ಲ ಅಂದ್ರೆ ಎನಿವೇ ಬೇಸಿಂದಾನೆ ಸ್ಟಾರ್ಟ್ ಮಾಡ್ಬೇಕಲ್ವಾ, ಪರವಾಗಿಲ್ಲ ಅಂತ. ಇದು ಒಂಥರ ಚಕ್ರವ್ಯೂಹ ಆ ತರ. ಕರೆಕ್ಟ್. ಸೊ ಆಚೆ ಹೊರಗೆ ಎಳಿತಾ ಹೋಗ್ತಾರೆ. ಐದರ್ ಅಭಿಮನ್ಯು ಆಗಿ ವೀರ ಮರಣನೇ ಆಗೋದು, ಹ. ಅಥವಾ ಅರ್ಜುನನ್ ತರ ಗೆದ್ದು ಒಂದ್ ರ್ಯಾಂಕಲ್ ಬರ್ತೀರ. ಓಕೆ. ರೈಟ್.
ದೇರ್ ಇಸ್ ಓನ್ಲಿ 2 ಔಟ್ಕಮ್ಸ್ ಇಲ್ಲಿಂದ. ಓಕೆ ಸರ್, ಇದೇ ಥ್ರೆಡ್ ಮೇಲೆ ಇನ್ನೊಂದು ಕೇಳ್ತೀನಿ. ಬಿಕಾಸ್ ಐ ಹ್ಯಾವ್ ನೆವರ್ ಅಗೇನ್ಸ್ಟ್ ರಿಸರ್ವೇಶನ್. ನಾನು ಅಭಿಷೇಕ್ ಯಾವತ್ತೂ ಮಾತಾಡ್ತಾ ಇದ್ವಿ. ಏನಪ್ಪಾ ಅಂದ್ರೆ ನಮ್ಗೆ ಸಿಗ್ಲಿಲ್ಲ ಅನ್ನೋ ಕಾರಣ ನಾವು ಮಾತಾಡೋದು ತಪ್ಪಾಗುತ್ತೆ. ಬಿಕಾಸ್ ರಿಸರ್ವೇಶನ್ನ ಅಗೇನ್ಸ್ಟ್ ಮಾತಾಡೋದು ಯಾರು? ವೆನ್ ವಿ ಆರ್ ನಾಟ್ ದ ಬೆನಿಫಿಷರೀಸ್. ಎಸ್. ನಮಗದರಿಂದ ಬೆನಿಫಿಟ್ ಸಿಗ್ತದ್ರೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಸಿಗ್ತಾ ಇಲ್ಲ ಅಂದ್ರೆ ಯಾಕೆ ಈ ತರ, ಯಾಕೆ ಆ ತರ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದ್ರು ಪೆನ್ಷನ್ ಬರ್ತಾ ಇದ್ರೆ ಸಡನ್ ಆಗಿ ಪೆನ್ಷನ್ ಕಟ್ ಆಗ್ಲಿ ಅಂತ ಯಾರು ಹೇಳಲ್ಲ, ಬರ್ತಾ ಇರ್ಲಿ ಅಂತಾನೆ ಹೇಳ್ತಾರೆ. ಹೇಳ್ತಾರೆ. ಸೊ ನಾನು ಓವರ್ ಆಲ್ ಪಿಕ್ಚರ್ ಮಾತಾಡ್ತಾ ಇದ್ದೀನಿ. ಆಸ್ ಅ ನೇಷನ್ ನಾವು ಮೆರಿಟ್ಗಿಂತ ರಿಸರ್ವೇಶನ್ ಮೇಲೆ ಜಾಸ್ತಿ ಪ್ರಯಾರಿಟೈಸ್ ಮಾಡ್ತಾ ಇದ್ವಿ. ಆರ್ ವಿ ಗೋಯಿಂಗ್ ಟುವರ್ಡ್ಸ್ ದಟ್ ಡೈರೆಕ್ಷನ್? ಬಿಕಾಸ್ ಇವಾಗ ಎಸ್. ವಿ ಹ್ಯಾವ್ ಟು ಬಿ ಅ ಡೆವಲಪ್ಡ್ ನೇಷನ್. ಆ ಡೆವಲಪ್ಡ್ ನೇಷನ್ ಆಗ್ಬೇಕಂದ್ರೆ ವಿ ಹ್ಯಾವ್ ಟು ಆಲ್ವೇಸ್ ಪ್ರಯಾರಿಟೈಸ್ ಮೆರಿಟ್. ನಮ್ಮ ದೇಶದಲ್ಲಿ ಆ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ? There is a very nice quote for this. India is a nation which is looking forward, and people are trying to claim they are backward. ಟ್ರೈಂಗ್ ಟು ಕ್ಲೇಮ್. ಓಕೆ. They are backward. ಓಕೆ. So reservation even ಏನಾಗ್ತಿದೆ ಅಂದ್ರೆ ಆಕ್ಚುಲಿ ಹೂ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಶನ್ ಇವನ್ ದೇ ಆರ್ ಕಂಪ್ಲೇನಿಂಗ್. ಇವತ್ತು ಏನಾಗಿದೆ ಅಂದ್ರೆ ರಿಸರ್ವೇಶನ್ ಏನ್ ಕೊಡ್ತಾ ಇದ್ದಾರೆ, ಯಾರು ತಗೊಂಡಿದ್ದಾರೆ ಆಲ್ರೆಡಿ, ಹೂಸ್ ಫ್ಯಾಮಿಲೀಸ್ ಆರ್ ರಿಯಲಿ ವೆಲ್ ಆಫ್, ಹೌದು. they are not exiting from reservation. Our family is continuing. So whoever have benefited from reservation, ಅವ್ರು ಇನ್ನ ಬೆನಿಫಿಟ್ ಮಾಡ್ತಿದ್ದಾರೆ. ಸೊ ರಿಯಲ್ ಡಿಫಿಕಲ್ಟಿಲಿರೋರ್ಗೆ ಅವ್ರಿಗೆ ತಿರ್ಗಾ ಚಾಲೆಂಜ್ ಆಗ್ತಿದೆ. ಸಿ ನೌ ದ ಪೀಪಲ್ ಆರ್ ಬೆನಿಫಿಟೆಡ್, ದೇ ಆರ್ ಆಲ್ರೆಡಿ ಇನ್ ಜನರಲ್ ಮೆರಿಟ್ ಕ್ಯಾಟಗರಿ ಅಂತ ನಾನು ಹೇಳ್ತೀನಿ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಆಕ್ಸೆಸ್ ಎಲ್ಲಾದ್ರಲ್ಲೂ. ಬಟ್ ದೇ ಆರ್ ಸ್ಟಿಲ್ ಗೆಟಿಂಗ್ ರಿಸರ್ವೇಶನ್. ನೌ ಫಾರ್ ಪೀಪಲ್ ಹೂ ಆರ್ ಆಕ್ಚುಲಿ ಇನ್ ಡಿಫಿಕಲ್ಟಿ, ಯಾರು ತುಂಬಾ ಕಷ್ಟಪಡ್ತಿದ್ದಾರೆ, ಯಾರಿಗೆ ಆಕ್ಚುಲ್ ಆಗಿ ರಿಸೋರ್ಸಸ್ ಇಲ್ಲ, ಆಕ್ಸೆಸ್ ಇಲ್ಲ, ಅವ್ರು ದೇ ಆರ್ ಹ್ಯಾವಿಂಗ್ ಟು ಕಾಂಪೀಟ್ ವಿತ್ ದಿಸ್. ಅದಕ್ಕೆ ಒಂದು ಮೇಜರ್ ರಿಫಾರ್ಮ್ ಕೇಳ್ತಾ ಇದ್ದಾರೆ, ಸಬ್ ಕ್ಯಾಟಗರೈಸೇಷನ್. ಅಂದ್ರೆ ಈ ಪರ್ಟಿಕ್ಯುಲರ್ ವಿತ್ ಇನ್ ದೆಮ್ ಕಮ್ಯುನಿಟೀಸ್ ಇರುತ್ತೆ, whom we should actually start moving away from reservation ಅಂತ. ಕರೆಕ್ಟ್. ಅಂಡ್ ಇನ್ಫ್ಯಾಕ್ಟ್ ಎವ್ರಿ ಇಯರ್, ನಾನು ಕಮ್ಯುನಿಟಿ ಅಷ್ಟೇ ಹೇಳಲ್ಲ, ಎವ್ರಿ ಇಯರ್ ನೀವು UPSC ರ್ಯಾಂಕ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಎಸ್ ಟಿ ಇದು ಒಂದು ಕಮ್ಯುನಿಟಿ ಇದೆ. ದೇರ್ ಇಸ್ ಅ ವೆರಿ ಫೇಮಸ್ ಕಮ್ಯುನಿಟಿ ಇನ್ ST. ಅದರಿಂದನೇ ಬರೀ ಆಲ್ಮೋಸ್ಟ್ ST ಏನ್ ಪೋಸ್ಟ್ ಇದೆ ದಟ್ ಕಮ್ಯುನಿಟಿ ಓನ್ಲಿ ಟೇಕ್ಸ್. ಅಂಡ್ ಲೆಟರ್ ಸ್ಟಾರ್ಟ್ಸ್ ಫ್ರಮ್ ಎಂ, ಇಫ್ ಐ ಆಮ್ ಕರೆಕ್ಟ್. ಎಸ್. ಅಂದ್ರೆ ಸರ್, ಈಗ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅಂತ ಮಾಡಿದ್ರು, ಎಸ್. ಅದನ್ನ ಒಂದು ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ಈ ಸಬ್ ಕ್ಯಾಟಗರೈಸೇಷನ್ ಇಸ್ ಅನ್ ಅದರ್ ಥಿಂಗ್. ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ನಾನು ಕರೆಕ್ಟ್ ಆಗಿ ಎನ್ಫೋರ್ಸ್ ಮಾಡಿದ್ರೇನೆ ಇವೆಲ್ಲ ಪ್ರಾಬ್ಲಮ್ಸ್ ಇರಲ್ಲ ಅಂತ ಅನ್ಸುತ್ತೆ ನನಗೆ. ಸಿ ಕ್ರೀಮಿ ಲೇಯರ್, ವಾಟ್ ಇಸ್ ಕ್ರೀಮಿ ಲೇಯರ್? ಬಿಕಾಸ್ ಕ್ರೀಮಿ ಲೇಯರ್ ಅಂದ್ರೆ ಕೆಲವೊಂದು ಕ್ಯಾಟಗರೈಸೇಷನ್ಸ್ ಇರುತ್ತೆ. ಇಷ್ಟು ನಿಮ್ ಇನ್ಕಮ್ ಬರಬಾರ್ದು, ಇಷ್ಟ್ರ ಮೇಲೆ ನಿಮ್ಗೆ ಬಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ಕ್ರೀಮ್. ಫಾರ್ ಎಕ್ಸಾಂಪಲ್ 8 lakhs ಗಿಂತ ಇಷ್ಟು ಬಂದ್ರೆ ನಿಮ್ಗೊಂದು ಕಮರ್ಷಿಯಲ್ ಏರಿಯಾದಲ್ಲಿ ಇಷ್ಟು ಸ್ಪೇಸ್ ಇದ್ರೆ, ರೂರಲ್ ಏರಿಯಾದಲ್ಲಿ ಇಷ್ಟು ಜಾಗ ಇದ್ರೆ, ಈ ತರ ಎಲ್ಲಾದನ್ನು ಕನ್ಸಿಡರ್ ಮಾಡಿ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳಿ ಇದನ್ನೆಲ್ಲ ಒಂದು ಪ್ಯಾರಾಮೀಟರ್ಸ್ ಹಾಕಿದಾಗ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಇದು ಯಾಕಾಯ್ತು ಅಂದ್ರೆ ರಿಸರ್ವೇಶನ್ ಅನ್ನೋದು ಇಷ್ಟು ಮಟ್ಟ ಯಾಕೆ ಇವ್ರಿಗೆ ಸಿಗ್ತಾ ಇದೆ, ಯಾಕೆ ಇವ್ರಿಗೆ ಬರ್ತದೆ ಅಂತ ಹೇಳಿದಾಗ ಇದೆಲ್ಲ ಬಂದಾಗ ಕ್ರೀಮಿ ಲೇಯರ್ ಮಾಡಿ ಅಂತ ಹೇಳಿದ್ರು. ಕರೆಕ್ಟ್. ದೇರ್ ಇಸ್ ಸೆಪರೇಟ್ ಸೆಕ್ಷನ್ ಇನ್ ಲಕ್ಷ್ಮೀಕಾಂತ್ ಅಬೌಟ್ ದಿಸ್. ಬಟ್ ಸರ್, ಅದೇ ಕ್ರೀಮಿ ಲೇಯರ್ ಇಸ್ ಓನ್ಲಿ ಅಪ್ಲಿಕಬಲ್ ಫಾರ್ OBCs. ಓಕೆ. Only OBC, not for the other existing, you know. And see, as you said, there's a limit, 8 lakh limit alla ideyala. So ಈಗ ಏನ್ ಮಾಡ್ತಿದ್ದಾರೆ ಆಸ್ಪಿರೆಂಟ್ಸ್ ಅಂದ್ರೆ, ಬೇಕು ಅಂತ ಅವ್ರ ತಂದೆ ತಾಯಿದು ಇನ್ಕಮ್ ಡೈರೆಕ್ಟ್ ಆಗಿ ಇದ್ ಮಾಡ್ತಿಲ್ಲ. ಐ ನೋ ಒನ್ ಆಫ್ ದ ಸ್ಟೂಡೆಂಟ್ಸ್ ಹೂ ಮೇಡ್ ದೇರ್ ಪೇರೆಂಟ್ ರಿಟೈರ್ ಅರ್ಲಿ. ಅಯ್ಯೋ. ಅಂದ್ರೆ ಲಾಸ್ಟ್ ಟೈಮ್ ಇನ್ನೊಂದು 2 years ಇತ್ತು, ನೀವು ರಿಟೈರ್ ಆಗಿ ಅರ್ಲಿ, ನಾನು 2 years ಅಲ್ಲಿ ಕ್ಲೇಮ್ ಮಾಡ್ಬೋದು ನಾನು OBCಗೆ ಸರ್ಟಿಫಿಕೇಟ್. 8 lakhs ಗಿಂತ ಕಮ್ಮಿ ಇನ್ಕಮ್ ತೋರ್ಸೋಣ. ಇದು ಸ್ಟ್ರಾಟಜಿನೂ ವರ್ಕ್ ಆಗುತ್ತೆ. ತುಂಬಾ ನಡೀತಾ ಇದೆ ಆಕ್ಚುಲಿ, OBCಲಿ ಈ ತರ ತುಂಬಾ ನಡೀತಾ ಇದೆ. ವೇರ್ ಬೇಕು ಅಂತ ಕಮ್ಮಿ ಲಿಮಿಟ್ ಅಲ್ಲಿ ತೋರಿಸ್ತಾ ಇದಾರೆ, 8 lakh ಗಿಂತ ಕಮ್ಮಿ ಬರ್ತಿದೆ ಅಂತ. ಪೇರೆಂಟ್ಸು ಇನ್ಕಮ್ ಕಂಪ್ಲೀಟ್ಲಿ ಬೇರೆ ಸೋರ್ಸಸ್ ಡೈವರ್ಟ್ ಮಾಡ್ತಿದ್ದಾರೆ, ಅವ್ರ ಅಂಕಲ್ ಯಾರೋ ಆತರ ಎಲ್ಲ. ಪರ್ಸನ್, ಐ ನೋ ಆಫ್ ಅ ಪರ್ಸನ್ ಹೂ ವಾಸ್ ರೋಮಿಂಗ್ ಅರೌಂಡ್ ಇನ್ ವೆರಿ ಎಕ್ಸ್ಪೆನ್ಸಿವ್ ಕಾರ್ಸ್. ವೆರಿ ಎಕ್ಸ್ಪೆನ್ಸಿವ್ ಅಂದ್ರೆ ಜರ್ಮನ್ ಕಾರ್ಸ್. ಅವನು OBC ಕ್ಲೇಮ್ ಮಾಡ್ತಿದ್ದಾನೆ. ಅಲ್ಲ, ಇದು ಒಂದು ಅಂದ್ರೆ ಎಂಟ್ರಿ ಆಗಕ್ಕೆ ಓಕೆ, ಅಂದ್ರೆ ಎಂಟ್ರಿ ಆಗಕ್ಕೆ ಇಷ್ಟೆಲ್ಲ ಕಷ್ಟ ಇದೆ. ಬಟ್ ಪ್ರಮೋಷನ್ ವಿಷಯಕ್ಕೆ ಬಂತು ಅಂದ್ರೆ ಅಗೇನ್ ದರ್ ಇಸ್ ಅ ಫೈಟ್ ದೇರ್. ಸೊ ಆಲ್ ದೀಸ್ ಕ್ಯಾಟಗರೀಸ್ ವಿಲ್ ಗೆಟ್ ಪ್ರಮೋಟೆಡ್ ಅರ್ಲಿಯರ್. ಯಾರು ಜೂನಿಯರ್ ಆಗಿ ವರ್ಕ್ ಮಾಡಿದ್ರು, ಬೈ ದ ಎಂಡ್ ಆಫ್ ದರ್ ಕರಿಯರ್ ಅವ್ರು ಸೀನಿಯರ್ ಆಗ್ತಾರೆ. ಅಂಡ್ ದೆನ್ ದ ಪರ್ಸನ್ ಫ್ರಮ್ ಜನರಲ್ ಮೆರಿಟ್ ವಿಲ್ ಬಿ ಲೋವರ್. ಅದು ಇಟ್ಸ್ ಅಂದ್ರೆ ಇಟ್ ಎಫೆಕ್ಟ್ಸ್ ದ ಎಫಿಷಿಯನ್ಸಿ. ಮೆಂಟಾಲಿಟಿನೂ ಸ್ವಲ್ಪ ಆಗುತ್ತೆ ಗುರು. ಅಂದ್ರೆ ನಾನು ಅವ್ರನ್ನ ಜೂನಿಯರ್ ಆಗಿ ಕೋಚ್ ಮಾಡಿದ್ದು, ಈಗ ಐ ಹ್ಯಾವ್ ಟು ರಿಪೋರ್ಟ್ ಟು ಹಿಮ್ ಅಂತ ಅಂದ್ರೆ ಆಸ್ ಅ ಪರ್ಸನ್ ಎಫಿಷಿಯನ್ಸಿ ತುಂಬಾ ಕಮ್ಮಿ ಆಗಲ್ವಾ? ಸಿ ಅಗೇನ್ ಇಲ್ಲಿ ಗವರ್ಮೆಂಟ್ ಇಸ್ ಟ್ರೈಂಗ್ ಟು ಡೂ ಅ ಬ್ಯಾಲೆನ್ಸ್. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸ್ ಇದೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಬಿಕಾಸ್ ದೇ ಎಂಟರ್ಡ್ ಲೇಟ್, ಆಸ್ ಐ ಟೋಲ್ಡ್ ಯು, ಸಿ ದೀಸ್ ಪರ್ಟಿಕ್ಯುಲರ್ ಪೀಪಲ್ ಆವರೇಜ್ ಏಜ್ ಆಫ್ ಎಂಟ್ರಿಂಗ್ ಇಸ್ 34 or 35 ಓಕೆ ಅವ್ರಿಗೆ. ವೆರಾಸ್ ಜನರಲ್ ಮೆರಿಟ್ ಬಂದಾಗ 26, 27. ಓಕೆ. ಇಲ್ಲಿ ಗವರ್ಮೆಂಟ್ ಅಲ್ಲಿ ಹೇಗೆ ಪ್ರಮೋಷನ್ಸ್ ಆಗುತ್ತೆ ಅಂದ್ರೆ, ದೇ ಹ್ಯಾವ್ ಅ ಪ್ರೋಸೆಸ್ ಕಾಲ್ಡ್ ಸೀನಿಯಾರಿಟಿ ಬೇಸ್ಡ್ ಪ್ರಮೋಷನ್. ಪ್ರಮೋಷನ್ಸ್.
ಎಂಪ್ಯಾನಲಿಂಗ್ ಅಂತ ಒಂದು ನಡೆಯುತ್ತೆ. ಮ್ಹೂ. ಈಗ ಅಂದ್ರೆ ನೀವು ಲೆಟ್ಸ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಬೇಕು ಅಂತ ಹ್ಮ್. ಇದ್ರೆ ನಿಮ್ಗೆ ಅಟ್ಲೀಸ್ಟ್ ಮಿನಿಮಮ್ 28-29 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಹ್ಮ್. 34 ಇಯರ್ಸ್ಗೆ ಇವ್ರು ರೆಕ್ರೂಟ್ ಆದರೆ 34-35 ಇಯರ್ಸ್ಗೆ 28 ಇಯರ್ಸ್ ಆಗೋದೇ ಇಲ್ಲ. ಹ್ಮ್. ದೇ ವಿಲ್ ನೆವರ್ ಗೆಟ್ ಅ ಶಾರ್ಟ್ ಅಟ್ ಇಟ್. ಹ್ಮ್. ಸೊ ದಟ್ ಈಸ್ ವೈ ಟು ಬ್ರಿಡ್ಜ್ ದಟ್ ಗ್ಯಾಪ್ ಹ್ಮ್. ಇವ್ರಿಗೂ ಒಂದು ಫೇರ್ ಚಾನ್ಸ್ ಕೊಡಬೇಕು ಹ್ಮ್. ಸರ್ವಿಸ್ ಅಲ್ಲಿ ಬಂದ್ಮೇಲೆ ಅಂತ ದೇ ಟ್ರೈ ಟು ಬ್ರಿಂಗ್ ಇನ್ ರಿಸರ್ವೇಷನ್ ಇನ್ ಪ್ರಮೋಷನ್ಸ್. ಓಕೆ. ಇಟ್ ಡಸ್ ಸರ್ಟನ್ ಟೈಮ್ಸ್ ಎಫೆಕ್ಟ್ ದ ಎಫಿಷಿಯನ್ಸಿ. ಬಟ್ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಇವತ್ತು ಹೇಗಿದೆ ಅಂದ್ರೆ ಇಟ್ಸ್ ಅ ಮೆಷಿನ್, ಇಟ್ಸ್ ಅ ಸಿಸ್ಟಮ್. ನೀವು ಎಂಟರ್ ಆದ್ಮೇಲೆ ಯು ಥಿಂಕ್ ಯು ಕ್ಯಾನ್ ಡೂ ಲಾಟ್ ಆಫ್ ಚೇಂಜಸ್, ಬಟ್ ಇಂಡಿವಿಜುವಲಿ ಆಗಲ್ಲ ಇದು. ಒಂದು ಟೀಮ್ ಕಲೆಕ್ಟಿವ್ ಟೀಮ್ ತರನೇ ಆಗೋದು. ಹ್ಮ್. ಮೇನ್ಲಿ ಪೊಲಿಟಿಕಲ್ ಪುಷ್ ಬೇಕು. ಒನ್ಸ್ ಯು ಗೆಟ್ ಇನ್ ಟು ದ ಸಿಸ್ಟಮ್ ಇಟ್ಸ್ ಬಿಕಮ್ ಮೋರ್ ಆಫ್ ಅಪ್ಲಿಕೇಶನ್ ಆಫ್ ಲಾಸ್. ಹ್ಮ್. ಯಾವುದೇ ಕಮ್ಯುನಿಟಿ ಆಫೀಸರ್ ಇರಲಿ ದೇ ಹ್ಯಾವ್ ಟು ಡೂ ದ ಸೇಮ್ ಜಾಬ್. ಮೇಂಟೆನೆನ್ಸ್ ಆಕ್ಟಿವಿಟೀಸ್ ಅಂತಾನೆ ಜಾಸ್ತಿ ನಡೀತಿರೋದು. ಹ್ಮ್. ಈ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನೋ ಪುಷ್ ಬರೋದೇ ಮೇನ್ಲಿ ಪೊಲಿಟಿಷಿಯನ್ಸ್ ಇಂದ. ರೈಟ್. ಮೇಂಟೆನೆನ್ಸ್ ಆಕ್ಟಿವಿಟೀಸ್ ಹೇಗಾಗಿದೆ ಅಂದ್ರೆ ಐ ವಾಸ್ ಸ್ಪೀಕಿಂಗ್ ವಿತ್ IPS ಆಫೀಸರ್ ಜಸ್ಟ್ ಲಾಸ್ಟ್ ಮಂತ್. ಅವ್ರು ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಇದ್ರು. ನಾನು ಅವ್ರಿಗೆ ಒಂದೇ ಒಂದು ಕೇಳಿದೆ, ಸರ್ ನಿಮ್ಗೆ ಎಲ್ಲಿ ಯಾವ ಡಿಸ್ಟ್ರಿಕ್ಟ್ ಚಾಲೆಂಜಿಂಗ್ ಇತ್ತು ಅಂತ ಕೇಳಿದೆ. ಈ ಟೋಲ್ಡ್ ಇನ್ ಒನ್ ಸಿಂಪಲ್ ಲೈನ್, ಎಲ್ಲಾ ಡಿಸ್ಟ್ರಿಕ್ಟು ಸೇಮು, ನಾನಿಲ್ಲ ಅಂದ್ರೂ ಕೆಲಸ ನಡೆಯುತ್ತೆ, ನಾನಿದ್ರು ಕೆಲಸ ನಡೆಯುತ್ತೆ. ಹ್ಮ್. System has been set up in that way. Work will happen. And there is also a very famous saying in civil services, ನೀವೇನೋ ಎಕ್ಸ್ಟ್ರಾ ಮಾಡಲಿಲ್ಲ ಅಂದ್ರೆ ಯು ಆರ್ ಸೇಫ್. When you try to do something extra, that is when all the problems start to ಐಬಾಲ್ಸ್ ಜಾಸ್ತಿ. eyeballs gather ಆಗುತ್ತೆ. Then that is where politicians everyone start interfering. ಓಕೆ. ನೀವೇನಾದ್ರೂ ಹೊಸಾದ್ ಮಾಡ್ತೀನಿ ಅಂತ ನೀವು ಸ್ಟೆಪ್ ತಗೊಂಡಾಗ್ಲೇ ಚಾಲೆಂಜಸ್ ಬರೋದು. ಓಕೆ. But honest officers, they do take it up. ಓಕೆ. So most of them, they are deterred from taking up. ಏನಪ್ಪ ಆಯ್ತಲ್ಲ, ನನ್ನ ಕೆಲಸ ಆಯ್ತು, ಕೆಲಸ ಇಷ್ಟು ಕೊಟ್ಟಿದ್ದಾರೆ, ಗೌರ್ಮೆಂಟ್ ಇಷ್ಟು ಕೆಲಸ ಇದೆ, ನಾನು ಮಾಡ್ತಿದ್ದೀನಿ. ಈ ತರ ರೆಗ್ಯುಲರ್ ಪೀಪಲ್ ಇದ್ದಾರೆ. ನಾವು ಪ್ರತಿ ವರ್ಷ 900 ಆಫೀಸರ್ಸ್ ಹೋಗ್ತಾ ಇದ್ದಾರೆ. ಹ್ಮ್. ಆ ಇಯರಿಗೆ ಅವ್ರು ನ್ಯೂಸ್ ಅಲ್ಲಿ ಇರ್ತಾರೆ ಎಲ್ಲ. ಅದಾದ್ಮೇಲೆ 5 years ಆದ್ಮೇಲೆ ಅವ್ರು ಯಾರು ಅಂತಾನೂ ಗೊತ್ತಿರಲ್ಲ. ಹೌ ಮೆನಿ IAS ಆಫೀಸರ್ಸ್ ಡು ವಿ ನೋ? ಕರೆಕ್ಟ್. ರ್ಯಾಂಕ್ 1 ಬಂದಿರ್ತಾರೆ, ಪ್ರಮೋಟ್ ಆಗುತ್ತೆ, and then we never know after that ಏನ್ ಮಾಡಿದ್ರು ಅಂತ ಗೊತ್ತಾಗಲ್ಲ. ಹೌದು ಹೌದು ಸೊ ಬಿಕಾಸ್ ದೇ ಗೆಟ್ ಯೂಸ್ ಟು ದ ಸಿಸ್ಟಮ್. ಸರ್. ಬಟ್ ಇವಾಗ ಅವ್ರು ವಾಟ್ ಐ ಅಬ್ಸರ್ವ್ ಇಸ್ ಆಲ್ ಆಫ್ ದೆಮ್ ಹ್ಯಾವ್ ಅ PR ಟೀಮ್ ಅಲ್ವಾ? ಹಿಂದೆ ಒಂದು ಕ್ಯಾಮರಾಮನ್ ಇಟ್ಕೊಂಡು ಎಲ್ಲಾ ಕಡೆ ಹೋದಾಗ ವಿಡಿಯೋಸ್ ಮಾಡ್ತಾರೆ. ಎಸ್. Am I right? So it's become more of a show off now because I'll be honest, ವಿಜಯನಗರ ಹೋಗ್ತಾ ಇದ್ದೆ, ನನ್ನ ಫ್ರೆಂಡ್ಸಿಗೆ ಕೇಳ್ತಾ ಇದ್ದೆ ವಾಟ್ ಇಸ್ ದ ಮೇನ್ ರೀಸನ್ ನೀವು ಯಾಕೆ ಆಗಬೇಕು ಅಂತ. ಅವ್ನು ಹೇಳ್ತಿದ್ದೆ ದುಡ್ಡು ಮಾಡ್ಬೋದು ಅಂತ. I'll be very honest and tell you ಎಷ್ಟು ಮಾಡ್ಬೋದು ಅಂತ ಕೇಳಿದೆ. One person is like, ಅಚ್ಚಾ ಈಸಿಯಾಗಿ if I become an IPS 100-200 crores is something. So as a country ನಾವು ಏನು ಇಂಟರ್ವ್ಯೂ ಅಲ್ಲಿ ಹೇಳ್ತೀವಲ್ಲ, ಐ ವಾಂಟ್ ಟು ಸರ್ವ್ ದ ನೇಷನ್, ಐ ವಾಂಟ್ ಟು ಹೆಲ್ಪ್ ದ ಡೆಸ್ಟಿಟ್ಯೂಟ್, ದ ಪೂವರ್ ಅಂತ. ಬಟ್ ಆ ಎಂಟೈರ್ ಪರ್ಪಸ್ ಇಂದ ಆಚೆ ಬಂದು ಬರೀ ಗ್ಲಾಮ್ ಪವರ್ ಮನಿಗೇನೆ ಸರ್ವಿಸಸ್ಗೆ ಎಂಟರ್ ಆಗ್ತಿದ್ದಾರೆ ಜನ. ಸಿ ದಿಸ್ ಕಾನ್ಸೆಪ್ಟ್ ಇಸ್ ದೇರ್ ಫ್ರಮ್ 50-60 years ಇಂದ ಹೇಳ್ತೀನಿ. Okay. ವೈ ಗೌರ್ಮೆಂಟ್ ಜಾಬ್, ಇವನ್ ಮದ್ವೆನೂ ಮುಂಚೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಮದ್ವೆ ಮಾಡ್ಕೊಡ್ಬಿಡ್ತಾರೆ. ಯಾಕಂದ್ರೆ ಬೇಸ್ಡ್ ಆನ್ ದ ಸೈಡ್ ಆಫ್ ಕರಪ್ಷನ್. ಕರಪ್ಷನ್ ಇಸ್ ಆಲ್ವೇಸ್ ದೇರ್. ಅಂಡ್ ಈ ತರ ಇದಾರೆ ಸ್ಟೂಡೆಂಟ್ಸ್, ಇಲ್ಲ ಅಂತ ಇಲ್ಲ. Okay. ನನ್ ಪವರೇ ಬೇಕು, ಮನಿನೇ ಬೇಕು, ಇದಕ್ಕೆ ಎಂಟರ್ ಆಗ್ತಿದ್ದೀನಿ ಅಂತ. ಬಟ್ ಇವತ್ ಇಟ್ ಇಸ್ ಬಿಕಮಿಂಗ್ ಮೋರ್ ಡಿಫಿಕಲ್ಟ್. ಅಂಡ್ ಇನ್ಫ್ಯಾಕ್ಟ್ ದೇರ್ ಆರ್ ಲಾಟ್ ಆಫ್ ಆನೆಸ್ಟ್ ಆಫೀಸರ್ಸ್ ಆಲ್ಸೋ, Okay. ಆಫೀಸರ್ಸ್ ಆಫ್ ಇಂಟಿಗ್ರಿಟಿ. ಅವ್ರು ಇರೋದಕ್ಕೆ ಸಿಸ್ಟಮ್ ಚೆಕ್ ಅಲ್ಲಿ ಇದೆ. Okay. ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಸಿಸ್ಟಮ್ ವುಡ್ ಹ್ಯಾವ್ ಫಾಲನ್ ಅಪಾರ್ಟ್. ಇಟ್ ಇಸ್ ದೇ ಹೂ ಆರ್ ಕೀಪಿಂಗ್ ಥಿಂಗ್ಸ್ ಇನ್ ಚೆಕ್. ಇವತ್ತು ನೀವು ಯು ಸಿ ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆಲ್ಲ ಹೋದಾಗ ಯು ವಿಲ್ ಫೈಂಡ್ ವೆರಿ ಎಫಿಷಿಯಂಟ್ ಆಫೀಸರ್ಸ್ ಹೂ ಆರ್ ಒಬ್ಸೆಸ್ಡ್ ವಿತ್ ನೇಷನ್ ಬಿಲ್ಡಿಂಗ್. Okay. ಸೊ ಅವ್ರಿಗೆ ಎನೇಬ್ಲಿಂಗ್, ಜಸ್ಟ್ ಎನೇಬಲ್ ದೆಮ್, ದೇ ವಿಲ್ ಡೂ ಎವ್ರಿಥಿಂಗ್. Okay. ಕರಪ್ಷನ್ ಹೋಗಿಲ್ಲ ಅಂತಲ್ಲ, ಕರಪ್ಷನ್ ಇದೆ, ಕರಪ್ಷನ್ ಇಸ್ ದೇರ್, ಇಟ್ಸ್ ಅ ಪಾರ್ಟ್ ಆಫ್ ದ ಸಿಸ್ಟಮ್. Right. ಬಟ್ ಇಟ್ಸ್ ಅ ಎವಲ್ಯೂಷನ್. ಸಿ ಇಂಡಿಯಾ ಇಸ್ ಜಸ್ಟ್ 76 years young. Correct. ಸೊ ಇಟ್ ವಿಲ್ ಟೇಕ್ ಟೈಮ್. ಇವತ್ತು US ಜೊತೆ ಎಲ್ಲ ಕಂಪೇರ್ ಮಾಡ್ತೀವಿ, ಕರಪ್ಷನ್ ಕಮ್ಮಿ ಇದೆ ಅಂತ. ಬಟ್ ದೇ ಹ್ಯಾವ್ ಬೀನ್ ದೇರ್ ಸಿನ್ಸ್ 200 to 250 years. ಅವ್ರ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಸೆಟ್ ಆಗಿ, ಪ್ರಾಸೆಸ್ ಎಲ್ಲ ರನ್ ಆಗಿ, ಸ್ಲೋಲಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ಗೆಟಿಂಗ್ ರಿಫಾರ್ಮ್ಡ್ ಅಂಡ್ ವೀಡೆಡ್ ಔಟ್. ಅದು ಹೋಗ್ತಾ ಹೋಗ್ತಾ ಕರಪ್ಷನ್ ಇನ್ನ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ಈ ಗವರ್ನೆನ್ಸ್ ಬಂದಿದೆ, ಇದರಿಂದ ಸುಮಾರು ಕಡೆ ಕರಪ್ಷನ್ ಕಮ್ಮಿ ಆಗಿದೆ. ಸೊ DBT ಆಗಿರೋದ್ರಿಂದ ಎಲ್ಲ ಡೈರೆಕ್ಟ್ Direct- ಬರ್ತಿರೋದ್ರಿಂದ yes, ಮಿಡಲ್ ಮ್ಯಾನ್ ತಗೊಳಕ್ ಚಾನ್ಸೇ ಇಲ್ಲ. ನೀನ್ ಬ್ಯಾಂಕ್ ಅಕೌಂಟ್ ಕೊಡ್ತೀಯಾ, ಆಧಾರ್ ಕೊಡ್ತೀಯಾ, ಪ್ಯಾನ್ ಕೊಡ್ತೀಯಾ, ಬರುತ್ತೆ. yes. ಸೊ ಬಟ್ DBT ಎಲ್ಲ ಸ್ಕೀಮ್ಸ್ ಇಲ್ವಲ್ಲ? ಅಲ್ಲ, It's not for ಮೆಜಾರಿಟಿ ಆಫ್ everything. ಸ್ಕೀಮ್ಸ್ ಹ್ಯಾವ್ ರೈಟ್ ನೌ. Majority, it has saved a lot of money. Yeah. Who designed the system? Officers of integrity. They know where it is, how to tackle Right. this. Sir, as a person, no, I will not say corruption ಸರಿ ತಪ್ಪು ಅಂತ I am no one to say. ಬಟ್ ನಾನ್ ಮೈಂಡ್ ಸೆಟ್ ಹೇಳ್ತಾ ಇರೋದೇನಂದ್ರೆ, ಆಸ್ಪಿರೆಂಟ್ಸ್ ಇದೇ ಮೈಂಡ್ ಸೆಟ್ ಇಂದ ಬರ್ತಾ ಇದಾರೆ. ಸೊ ಆಸ್ someone who has established an institution, ಪ್ರೈಮಸ್ ಅನ್ನೋ ಒಂದು ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿದ್ದೀರಾ.
ಸ್ಟೂಡೆಂಟ್ಸ್ ಯಾವ ಮೈಂಡ್ ಸೆಟ್ ಇಂದ ಬರಬೇಕು? ಬಿಕಾಸ್ ಐ ಆಮ್ ನೋನ್ ಟು ಸೇ ಅಬೌಟ್ ಆಲ್ ದಿಸ್. ಬಿಕಾಸ್ ಯಾರೇ ಆದ್ರೂ ಅದರ್ ಎಂಡ್ ಇಂದಾನೆ ಮಾತಾಡ್ತಾರೆ. ಬೆನಿಫಿಷರೀಸ್ ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ ಅಂತ ಸ್ಟಾರ್ಟಿಂಗ್ ಹೇಳಿದ್ದೆ ಅದಕ್ಕೆ. ಹಾ. ಯಾವ ಮೈಂಡ್ ಸೆಟ್ ಇಂದ ಬಂದು ಕಲಿಬೇಕು ಇಸ್ ವಾಟ್ ಐ ವಾಂಟ್ ಟು ಆಸ್ಕ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಕ್ಚುಲಿ ನಾನು ಇಂಟ್ರಾಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ ಅಲ್ಲಿ ಬೇರ್ಲಿ ತುಂಬಾ ಮಿನಿಮಮ್ ಸ್ಟೂಡೆಂಟ್ಸ್ ಐ ಜಸ್ಟ್ ವಾಂಟ್ ಟು ಬಿ ಕರಪ್ಟ್, ಐ ವಾಂಟ್ ಟು ಮೇಕ್ ಮನಿ ಅನ್ನೋರು ತುಂಬಾ ಅಂದ್ರೆ ತುಂಬಾ ಕಮ್ಮಿ, ಓಕೆ. ಜಾಸ್ತಿ ಇಲ್ಲ. ಎರಡು ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ ನಾನು ನೋಡಿದಾಗ. ಒಂದು ಸೋಷಿಯಲ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ. ಹ್ಮ್. ಸೊ ದೇ ಕಮ್ ಇನ್ ಫಾರ್ ದಟ್ ಪವರ್. ಓಕೆ. ಈ ಸರ್ವಿಂಗ್ ದ ನೇಷನ್, ದಿಸ್ ಇಸ್ ಆಲ್ ಅ ಪಾರ್ಟ್ ಆಫ್ ಇಟ್. ಹ್ಮ್. ಒಬ್ಬೊಬ್ರಿಗಿರುತ್ತೆ, ಒಬ್ಬೊಬ್ರಿಗಿರಲ್ಲ. ಬಟ್ ಎರಡ್ ತರ ಹೇಳ್ತೀನಿ. ಒಂದು ಈ ತರ ಏನಂತೀರ, ನಾನು ಒಂದ್ ಫುಲ್ ಫ್ಯಾಮಿಲಿಲಿ ಫುಲ್ ಡಿಸ್ಟ್ರಿಕ್ಟ್ ಅಲ್ಲಿ ನಾನು ಒಂದು ರೆಕಗ್ನಿಷನ್ ಬೇಕು. Correct. ದೇ ವಾಂಟ್ ಟು ಗೆಟ್ ರೆಕಗ್ನೈಸ್ಡ್. ಇಮಿಡಿಯೇಟ್ ಆಗಿ ಒಂದು IAS IPS ಆಫೀಸರ್ ಆದ್ರೆ ಅವ್ರ ಸೋಷಿಯಲ್ ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ. Obviously. ಎಲ್ಲೇ ಹೋದ್ರು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾರೆ, ಒಂದು ಕರ್ಟಸಿ ಇರುತ್ತೆ ಅವ್ರಿಗೆ. ಹ್ಮ್. ಸೊ ಫಾರ್ ದಟ್ ದೇ ಕಮ್ ಅಂಡ್ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಆಕ್ಚುಲಿ ಟುಡೇ. ಇವನ್ ದೇ ಆರ್ Correct. ಗೆಟಿಂಗ್ ಪೇಡ್ ವೆಲ್. Mm. Today an IAS officer just with 2-3 years of Experience. experience he is getting paid around 1,10,000. Mhm. This 1,10,000 is in excluding, Without the perks. yes, Correct. but ಅಂದ್ರೆ ಇದು ಸ್ಯಾಲರಿ ಅವ್ರ ಸ್ಯಾಲರಿ ಆಗೇ Account ಗೆ ಇರುತ್ತೆ, ಬರುತ್ತೆ ಅಷ್ಟೇ. ಅಕೌಂಟಿಗೆ Account ಗೆ ಬರುತ್ತೆ, ಬರ್ತದೆ. ಖರ್ಚಿಲ್ಲ. ಹ್ಮ್. ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದರ್ ಟ್ರಾನ್ಸ್ಪೋರ್ಟ್, ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದರ್ ಸ್ಟೇ, ಎಲ್ಲ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಎಲ್ಲ ಬಿಲ್ಸ್ ಎಲ್ಲ ಅವರೇ ಕೊಡ್ತಾರೆ. ಬಿಲ್ಸ್ ಎಲ್ಲ ಅವರೇ ಕೊಡ್ತಾರೆ, ಒಂದ್ ಕುಕ್ ಕೊಡ್ತಾರೆ, ಅಡ್ಗೆಯಿಂದ ಹಿಡಿದು ಎಲ್ಲ ನೋಡ್ಕೋತಾರೆ ಗೌರ್ಮೆಂಟ್. ಹ್ಮ್. ಸೊ ದೇ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಎಕ್ಸ್ಪೆಂಡಿಚರ್ ಅನ್ನೋದಿಲ್ಲ, ಅವ್ರದ್ದು ಓನ್ ಪರ್ಸನಲ್ ಏನಾದ್ರು ಇದ್ರೆ ಎಕ್ಸ್ಪೆಂಡಿಚರ್ ಅದು. ಹ್ಮ್. ಸೊ ಇಟ್ ಈಸ್ ಅ ಫೇರ್ ಅಮೌಂಟ್. Yeah, yeah. In this economy it's very good. ವೆರಿ ಗುಡ್ ಅಮೌಂಟ್. ಬಂಗ್ಲೆನೂ ಕೊಡ್ತಾರೆ. ಅಲ್ಲ ಎಕ್ಸಾಕ್ಟ್ಲಿ. Yes, their bungalows are very good. ಏನೋ. ಹಾ. ಸೊ ಇದು ಒಂದ್ ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಇದಾರೆ, ದೀಸ್ ಪೀಪಲ್ ವಾಂಟ್ ದಿಸ್ ಹ್ಮ್. ಸೋಷಿಯಲ್ ಅಲ್ಲಿ ಮೇಲ್ ಬರ್ಬೇಕು ಅಂತ. ಇನ್ನೊಂದು ಕ್ಯಾಟಗರಿ ಏನ್ ನಾವು ನೋಡ್ತಾ ಇದೀವಿ ಅಂದ್ರೆ, ದಿಸ್ ಹೈಲಿ ಸಕ್ಸಸ್ಫುಲ್ ಕ್ರೌಡ್, IITs IIMs ಮಾಡಿ ಜಾಬ್ ಅಲ್ಲಿ ಸ್ಯಾಚುರೇಷನ್ ರೀಚ್ ಆಗಿ ದೇ ಸ್ಟಾರ್ಟ್ ಫೀಲಿಂಗ್ ದಟ್ ನೋ, ಏನೋ ನನ್ನ ಲೈಫಲ್ಲಿ ನಾನು ಏನು ಮಾಡ್ತಾ ಇಲ್ಲ, ಐ ಆಮ್ ಕಾಂಟ್ರಿಬ್ಯೂಟಿಂಗ್ ಸೋ ಮಚ್ ಬಟ್ ದೇ ಆರ್ ನಾಟ್ ಏಬಲ್ ಟು ಸಿ ದ ಇಂಪ್ಯಾಕ್ಟ್. ಈಗ ನೀವು ಒಂದು IAS IPS ಆಫೀಸರ್ ಆದ್ರೆ ಏನೇ ಮಾಡಿದ್ರು ಇಮಿಡಿಯೇಟ್ ಆಗಿ ಕಾಣುತ್ತೆ, ಹೌದು. ಪೀಪಲ್ ಅಪ್ರಿಸಿಯೇಷನ್ ಕಾಣುತ್ತೆ, ಒಂದು ಓಕೆ ಒಂದು Validation ಚಾಲೆಂಜ್. ಸಿಗುತ್ತೆ. ಎಸ್, ಡೇ ಟು ಡೇ ಚಾಲೆಂಜ್ ಇರುತ್ತೆ. ಡೇ ಟು ಡೇ ಇರುತ್ತೆ, ಡೈವರ್ಸ್ ಚಾಲೆಂಜಸ್ ಇರುತ್ತೆ, ಎಸ್ 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 ಎಸ್. ಬೇರೆ ಬೇರೆ ತರ ಚಾಲೆಂಜಸ್ ಬರುತ್ತೆ. ಕರೆಕ್ಟ್. ಸೊ ಪೀಪಲ್ ಆಫ್ ದಿಸ್ IIT IIM ಅವರೆಲ್ಲ ತಿರ್ಗಾ ಇದಕ್ಕೆ ಜಂಪ್ ಆಗ್ತಾ ಇದಾರೆ. ಹೌದು. ಆಫ್ಟರ್ 3-4 years ಆಫ್ ವರ್ಕ್, ಇಲ್ಲ ನಾನು ಏನಾದ್ರು ಒಂದು ಡೈವರ್ಸ್ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಐ ಕಾಂಟ್ ಲಿವ್ ಮೈ ಲೈಫ್ ಲೈಕ್ ದಿಸ್ ಅನ್ನೋರು ದೇ ಆರ್ ಜಾಯ್ನಿಂಗ್ ದ ಸರ್ವಿಸ್. ಮೇನ್ಲಿ ಈ ತರ. ಬಟ್ ವೈ ದೇ ಆರ್ ಕಮಿಂಗ್ ಇನ್ ಅಂಡ್ ದೀಸ್ ಪೀಪಲ್ ಆರ್ ಡೂಯಿಂಗ್ ರಿಯಲಿ ವೆಲ್. ಅಂಡ್ ಇನ್ಫ್ಯಾಕ್ಟ್ ಕಾಂಪಿಟಿಷನ್ ಅವರಿಂದ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಒಂದೇ ಟರ್ಮ್ ಹೇಳ್ತೀನಿ ಬಿಫೋರ್ ಯು ಮೂವ್ ಆನ್, ಸಫರಿಂಗ್ ಫ್ರಮ್ ಸಕ್ಸಸ್ ಅಂತ. ಈಗ ನೀವ್ ಹೇಳಿದ್ರಿ ಎರಡು ತರ, ಒಬ್ರು ಮೇಲ್ಗಡೆ ಬರ್ಬೇಕು ಅಂತ, ಒಬ್ರು ಇದ್ ಮಾಡ್ಬೇಕು ಅಂತ. ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಕ್ಯಾಟಗರಿ ಇದೆ ವೇರ್ ರಿವೆಂಜ್ ಅಂತ. ರಿವೆಂಜ್ ಆಸ್ ಇನ್ ಶಾದಿ ಮೇ ಜರೂರರ ಅಂತ ಒಂದು ಫಿಲ್ಮ್ ಇದೆ. ಅವ್ರ ಸೂರ್ಯವಂಶ ಫಿಲ್ಮ್ ಅಲ್ಲಿ ಇದೆ, ಗುರು ಗಂಡ ಹೆಂಡತಿಗೆ ಓದಿಸ್ಬಿಟ್ಟು IAS ಆಫೀಸರ್ ಆಗು ಅಂತ. ಈ ತರ ಯಾವ್ದಾದ್ರು ಸ್ಟೋರಿ ಬಂದಿದೆ ಸರ್, ನಂಗೆ ಬ್ರೇಕಪ್ ಆಗೋಯ್ತು, ಐ ವಾಂಟ್ ಟು ಡೂ ಸಮಥಿಂಗ್, ಆರ್ ನಿಮ್ಗೆ ಗೊತ್ತಿರೋ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಎನಿವನ್ ಲೈಕ್ ದಿಸ್? ಸೊ ಎಸ್, ಸಮ್ ಸ್ಟೂಡೆಂಟ್ಸ್ ವಿಲ್ ಕಮ್. ಬ್ರೇಕಪ್ ಅನ್ನೋದ್ಕಿಂತ ಊರಲ್ಲಿ ಅವಮಾನ ಆಗಿದೆ, ನಾನ್ ನನ್ನ ಫ್ಯಾಮಿಲಿದ ಹೆಸರು ಎತ್ತಬೇಕು, ಸೊ ಈ ತರದ್ ಜಾಸ್ತಿ ಬಂದಿದೆ. ಬ್ರೇಕಪ್ ಆಗಿರೋರು ಇನ್ನ ಯಾರು ಸಿಕ್ಕಿಲ್ಲ. ಶೇರ್ ದಟ್ ಸ್ಟೋರಿ, ಊರಲ್ಲಿ ಅವಮಾನ ಆಗಿರೋ. ಸೊ ಅವ್ರಿಗೆ ಒಂದ್ ಸ್ಟೂಡೆಂಟ್ ಇದ್ರು, ಅವರು ಊರಲ್ಲಿ ದೇ ಆರ್ ನಾಟ್ ಫ್ರಮ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಲ್ಸೋ, ಬಟ್ ಊರಲ್ಲಿ ಅವ್ರ ತಂದೆ ತಾಯಿಗೆ ತುಂಬಾ ಅವಮಾನ ಆಗಿತ್ತು. ಅವ್ರ ಅಕ್ಕ ಇದ್ರಿಂದ ಅವ್ರ ಅಕ್ಕ ಬೇರೆಯವ್ರ ಜೊತೆ ಏನೋ ಓಡೋದ್ರು ಅಂತ ಊರಲ್ಲಿ ತುಂಬಾ ಅವಮಾನ ಮಾಡಿದ್ರು, ಜನ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಸೊ ಈ ಕೇಮ್ ಒನ್ ಡೇ ಬಂದ್ರು, ಭೇಟಿ ಮಾಡಿದ್ರು, ಅಂಡ್ ಈ ಟೋಲ್ಡ್ ಇಲ್ಲ ಐ ಹ್ಯಾವ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಬಿಕಾಸ್ ನನ್ನ ಫ್ಯಾಮಿಲಿ ಮರ್ಯಾದೆ ಸ್ಟೇಕಲ್ಲಿದೆ ಅಂತ. ನನ್ನ ಫ್ಯಾಮಿಲಿ ಮರ್ಯಾದೆ ನಾನೇ ವಾಪಸ್ ತರ್ಬೋದು, ಯಾರು ಇವತ್ತು ನಮ್ಮ ತಂದೆ ತಾಯಿಗೆ ಕೈ ತೋರಿಸ್ತಿದ್ದಾರೆ ನಾಳೆ ಸಲಾಮ್ ಹೊಡಿತಾರೆ ಅಂತ. ಅಂಡ್ ಆಕ್ಚುಲಿ ಬಿಕೇಮ್ ಆಫೀಸರ್. ವಾವ್, ನೈಸ್. He became an ವಾಟ್, officer. ಯಾವ ಆಫೀಸರ್ ಸರ್? He became a IRS officer. ವೆರಿ ನೈಸ್. ನೈಸ್. ಓಕೆ. ಸೊ ಇವಾಗ ಇದೇ ಥ್ರೆಡ್ಗೆ ಬರ್ತೀನಿ. ಬಿಕಾಸ್ ಪೇರೆಂಟ್ಸ್ ಮೇನ್ಲಿ ಪುಷ್ ಮಾಡೋದು ಯಾಕೆ ಮಕ್ಕಳನ್ನ, ನೆಕ್ಸ್ಟ್ ಲೆವೆಲ್ ಹೆಣ್ಣು ಸಿಗ್ತಾರೆ ನಿಮ್ಗೆ ಅಥವಾ ಗಂಡು ಸಿಗ್ತಾರೆ ಅಂತ. ಇನ್ಫ್ಯಾಕ್ಟ್ ಮ್ಯಾರೇಜ್ ಮಾರ್ಕೆಟ್ ಅಂತ ಕರಿತೀವಿ UPSC ಅಲ್ಲಿ. ಆಟೋಮ್ಯಾಟಿಕ್ಲಿ ವೆನ್ ಯು ಬಿಕಮ್ ಅನ್ IAS IPS ಆಫೀಸರ್, ಈವನ್ ಟ್ರೈನ್ ಬಿಹಾರ್ UP ಯಾಕೆ ಹೇಳ್ತೇನೆ, ಜಾಸ್ತಿ ಅಲ್ಲೇ ನಡೀತಾರದು. ನೀವು ಆದ ತಕ್ಷಣ ಪೊಲಿಟಿಷಿಯನ್ಸ್ ನಿಮ್ಮ ಮನೆಗೆ ಬಂದು ನಮ್ಮ ಮಗಳಿದಾಳಪ್ಪ ಮದುವೆ ಆಗ್ತೀಯಾ. ಸೊ ಯುವರ್ ಮ್ಯಾರೇಜ್ ಮಾರ್ಕೆಟ್ ಬಿಕಮ್ಸ್ ಈಕ್ವಲೆಂಟ್ ಟು 100-500 crores. ಬಟ್ ಪೇರೆಂಟ್ಸ್ ಈ ಒಂದು ಪಾಯಿಂಟ್ ಆಫ್ ವ್ಯೂನ ಇಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಪ್ಪ, ನಾಳೆ ನಿನ್ಗೆ ಒಳ್ಳೆ ಸಂಬಂಧ ಸಿಗುತ್ತೆ ಅಂತ ಹೇಳಿ ಪುಷ್ ಮಾಡ್ತಾರಲ್ಲ, ಹೌ ಟಾಕ್ಸಿಕ್ ಇಸ್ ಇಟ್?
ಐರನಿ ಇಸ್ ದಟ್ ನಮ್ ಪೇರೆಂಟ್ಸ್ ಆಕ್ಚುಲಿ ನಾವ್ ಹೇಳೋದು ಚಿಕ್ಕ ವಯಸ್ಸಿಂದ ಒಳ್ಳೆಯವರಾಗಿರಿ ಅಂತ ಹೇಳ್ತಾರೆ. ದೊಡ್ಡವರಾಗ್ತಿದ್ದಂಗೆ ಪ್ರಾಕ್ಟಿಕಲ್ ಆಗಿ Right. ಗುಡ್ ಗುಡ್ ಗುಡ್. ದೇಟಲ್ ಇಲ್ಲ True. ನಿಮ್ಮ ಯು ಶುಡ್ ಬಿಕಮ್ ಪ್ರಾಕ್ಟಿಕಲ್, ಈ ತರ ಇದ್ರೆ ನಿಮ್ಮ ಜೀವನದಲ್ಲಿ ಬದುಕಕ್ಕಾಗಲ್ಲ. ಚಿಕ್ಕ ವಯಸ್ಸಲ್ಲಿ ಅದೇ ತಪ್ಪು ಮಾಡಿದ್ರೆ, ಐ ಮೀನ್ ತಪ್ಪು ಮಾಡಿದ್ರೆ ಒಡೆದು ಬುದ್ಧಿ ಹೇಳ್ಕೊಡ್ತಾರೆ. ಕರೆಕ್ಟ್ ಕರೆಕ್ಟ್. ಸೊ ಡೆಫಿನೆಟ್ಲಿ ಒಂದು ಮ್ಯಾರೇಜ್ ಮಾರ್ಕೆಟ್ ಅಂತೂ ಇದೆ. ಅಂಡ್ ಸರ್ಪ್ರೈಸಿಂಗ್ಲಿ ಸಿ ವಾಟ್ ಇವನ್ ಐ ವಿಟ್ನೆಸ್ ದಿಸ್ ಅಲಾಟ್, ಇಮಿಡಿಯೇಟ್ ಫೇಮ್ ಅಂಡ್ ಪವರ್ ಬರುತ್ತಲ್ಲ, ಎಸ್ಪೆಷಲಿ ಅವ್ರು ಇವನ್ ಟ್ರೈನಿಂಗ್ ಹೋಗೋಕ್ಕಿಂತ ಮುಂಚೆ ಪೀರಿಯಡ್ ಇರುತ್ತೆ. ರ್ಯಾಂಕ್ ಬಂತು ಟ್ರೈನಿಂಗ್ ಹೋಗೋದಕ್ಕೆ ಒಂದು 4 months ಪೀರಿಯಡ್ ಇರುತ್ತಲ್ಲ, ಹ್ಮ್. ದೇ ಬಿಕಮ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್. ಅವರು ಹೇಗಿದ್ರು, ಅವ್ರು ಹೇಗಾದ್ರು ಅಂತ ನಾನೇ ನೋಡಿದ್ದೀನಿ. ಸುಮಾರು ಜನ ಸಿ ದೇ ವರ್ ಸ್ಟ್ರಗ್ಲಿಂಗ್ ವಿತ್ ಪರ್ಟಿಕ್ಯುಲರ್ ಟು ಪ್ರಿಲಿಮ್ಸ್ ಆರ್ ಮೇನ್ಸ್, ಆಗಿದ ತಕ್ಷಣ ಹಿಂಗಾಯ್ತು ನಂದು. ಅಂಡ್ ದೇ ವಿಲ್ ಸ್ಟಾರ್ಟ್ ಸಿ ಟು ಗ್ಲೋರಿಫೈ ದೆಮ್ಸೆಲ್ಸ್. ಅವ್ರು ಏನ್ ಮಾಡ್ತಾರೆ, ಇನ್ಫ್ಯಾಕ್ಟ್ ದಿಸ್ ಇಸ್ ವಾಟ್ ಐ ಅಬ್ಸರ್ವ್, ಟಾಪರ್ಸ್ ತುಂಬಾ ಜನ ಮಾಡ್ತಾರೆ, ಎಲ್ಲರೂ ಇಲ್ಲ ಪಾಪ, ತುಂಬಾ ಜೆನ್ಯೂನ್ ಟಾಪರ್ಸು ಇದ್ದಾರೆ. ಅವ್ರದ್ದು ಆರಾ ಬಿಲ್ಡ್ ಮಾಡೋದಕ್ಕೆ ಅವ್ರು ಏನ್ ಹೇಳ್ತಾರೆ, ನಾನು ಇದು ಓದ್ದೆ, ನಾನು ಇಷ್ಟು ಓದ್ದೆ, ಇಲ್ದೇ ಇರೋದೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಓದ್ದೆ, ಯಾಕಂದ್ರೆ ದೆನ್ ಓನ್ಲಿ ಪೀಪಲ್ ವಿಲ್ ಸ್ಟಾರ್ಟ್ ವ್ಯಾಲ್ಯೂಯಿಂಗ್ ದೆಮ್. ಇಲ್ಲ ನಾನು ಇಷ್ಟೇ ಓದ್ದೆ ಅಂದ್ರೆ ಇಷ್ಟೇನಾ ಅಂದ್ಬಿಡ್ತಾರೆ ಜನ. ಅಂದ್ಬಿಟ್ಟು ನಾನು ಹಿಂಗ್ ಓದ್ದೆ, ನಾನು ಈ ತರ 14 hours ಓದ್ತಿದ್ದೆ, 16 hours ಓದ್ತಾ ಇದ್ದೆ, ನಾನು ಇಷ್ಟೊಂದೆಲ್ಲ ಕವರ್ ಮಾಡಿದೀನಿ. ಸೊ ದೇ ಸ್ಟಾರ್ಟ್ ಸೆಲ್ಫ್ ಗ್ಲೋರಿಫಿಕೇಶನ್. ದೇರ್ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಚೇಂಜಸ್. ಅದಕ್ಕೆ ಒಂದು ಲಿಂಕನ್ ಒಂದು ಒಳ್ಳೆ ಕೋಟ್ ಇದೆ, ಗಿವ್ ಅ ಮ್ಯಾನ್ ಪವರ್ ಆರ್ ಮನಿ, ಇಸ್ ಟ್ರೂ ಕ್ಯಾರೆಕ್ಟರ್ ಕಮ್ಸ್ ಔಟ್. Very true. Yes, Very yes, So yes. we start really observing their character after the rank, who Yeah. are still humble. ಇನ್ಫ್ಯಾಕ್ಟ್ ರ್ಯಾಂಕ್ ಬಂದವ್ರು ಇನ್ನೊಂದು ಟ್ರೆಂಡ್ ನಡೀತಾ ಇದೆ. ರ್ಯಾಂಕ್ ಬಂದಿರೋರು ಯಾವ್ದಾದ್ರು ಇಂಟರ್ವ್ಯೂ ಕೊಡ್ಬೇಕು ಒಂದು ಇನ್ಸ್ಟಿಟ್ಯೂಟ್ಗೆ, ಏನಾದ್ರು ಇದು ಮಾಡ್ಬೇಕಂದ್ರೆ ದೇ ಆರ್ ಆಸ್ಕಿಂಗ್ ಫಾರ್ ಮನಿ. ದಿಸ್ ಇಸ್ ಆಲ್ಸೋ ಹೌದು, ಹೌದು. ದಿಸ್ ಇಸ್ ದೇರ್ ಫ್ರಮ್ ಅಂದ್ರೆ ಲಾಸ್ಟ್ okay, I ಡಿಕೇಡ್. think ಕಷ್ಟಪಟ್ಟಿದ್ದಾರೆ because ಇಲ್ಲ, the ಇಲ್ಲ, knowledge. ಎಥಿಕ್ಸ್ ಅಲ್ಲೇ ಅಲ್ವಾ ಅಲ್ಲ bro? bro, It's ಇಲ್ಲೇ ತಾನೇ ಒಂದು ಪೇಪರ್ ಇದೆ, they have written a paper on ethics. JS4. ಹಾ ಅಲ್ಲ ಅಂದ್ರೆ ಈಗ ಸಿ ಐ ಟೆಲ್ ಯು, ನನ್ಗೆ ಮೊನ್ನೆ ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಅವರು ದೇ ಆಸ್ಕ್ ಮೀ ಫಾರ್ ಅ ಸ್ಪೋರ್ಟ್ಸ್ ಪರ್ಸನ್, ಐ ಡೋಂಟ್ ವಾಂಟ್ ಟೇಕ್ ದ ನೇಮ್. ಅವ್ರು ಬಂದು ಇದು ಕೊಡ್ತಾರಾ, ಏನು ಸ್ಪೀಚ್ ಕೊಡ್ತಾರಾ ಅಂತ. ಗೆಸ್ ದ ಎಷ್ಟು ಲ್ಯಾಕ್ಸ್ ಇದು ಮಾಡ್ಬೋದು ನನಗೆ? 1 hour of speech. 1 hour ಆಫ್ ಸ್ಪೀಚ್ಗೆ ಒಂದು ಕಾಲೇಜಿಗೆ ಬಂದು ಮಾತಾಡಕ್ಕೆ ಹಿ ಕೋಟೆಡ್ ಮೀ 6 lakhs plus GST. ಓಕೆನಾ? ಅಂಡ್ ಹಿ ಹಸ್ ಪ್ಲೇಡ್ ಫಾರ್ ಇಂಡಿಯಾ. Okay. ಓಕೆನಾ? ಐ ಥಿಂಕ್ ಓಕೆ, ಬಿಕಾಸ್ ಹಿ ಹಸ್ ಡನ್ ದಟ್, ಆ ಎಫರ್ಟ್ Yes. ಹಾಕಿದ್ದಾರೆ, ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಇಲ್ಲಿ ಏನು ಅಂತ ಹೇಳ್ತಿದ್ದೀನಿ ಅಂದ್ರೆ, ಐ ನೋ ಹಿ ಈಸ್ ಗಿವಿಂಗ್ ನಾಲೆಜ್, ಬಟ್ ಹಿ ಈಸ್ ಟೇಕಿಂಗ್ ಔಟ್ ಹಿಸ್ ಟೈಮ್ ಅಂಡ್ ಗಿವಿಂಗ್ ನಾಲೆಜ್. ಇಲ್ಲ, ಐ ವಿಲ್ ಬ್ರೇಕ್ ಸರ್. ನಾನು ಯಾಕೆ ಬ್ರೇಕ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ. ಇದಾದ್ರೆ ಓಕೆ, ಏನ್ ಮಾಡ್ತಾ ಇದಾರೆ, ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಟೆಸ್ಟ್ ಸೀರೀಸ್ ತಗೊಂಡಿರ್ತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂ ಕೊಟ್ಟಿರ್ತಾರೆ. ವಾಟ್ ವಿಲ್ ದ ಇನ್ಸ್ಟಿಟ್ಯೂಷನ್ ಕ್ಲೇಮ್, ಇವ್ರು ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ಕಲ್ತಿದ್ದಾರೆ. Yes, yes. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್, ಆಯ್ತಾ? ನಾನು ಯಾವ್ದೋ ಇನ್ಸ್ಟಿಟ್ಯೂಷನ್ ಇಂಟರ್ವ್ಯೂ ಕೊಟ್ಟಿರ್ತೀನಿ, ಅದು ಏನ್ ಮಾಡ್ತಾರೆ ಅಂದ್ರೆ, ಇಫ್ ಯು ಕ್ಲಿಯರ್ ದ UPSC ಕರೀತಾರೆ ನಿಮ್ಮನ್ನ ಇಂಟರ್ವ್ಯೂ ಬನ್ನಿ ಅಂತ, ಮಾಕ್ ಇಂಟರ್ವ್ಯೂಗೆ. ನಾಳೆ ದಿನ ನೀನು UPSC ಕ್ಲಿಯರ್ ಮಾಡಿದ್ರೆ ದೇ ವಿಲ್ ಯೂಸ್ ದ ಸೇಮ್ ಫುಟೇಜ್ ಅನ್ಸಿ ಅವ್ರು ನಮ್ಮ ಹತ್ರ ಕಲ್ತಿದ್ರು ಅಂತ. ಟೆಲ್ ಮಿ ಅಬೌಟ್ ದಿಸ್ ಸರ್. So this is running since 20-25 years. ಎಷ್ಟೊಂದು ಇದರಲ್ಲಿ ಮೇನ್ಸ್ ಆದ್ಮೇಲೆ ಇಂಟರ್ವ್ಯೂ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಆಕ್ಚುಲ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ದೇ ಗೆಟ್ ಇಟ್ ಟು ದಟ್ ಮೈಂಡ್ ಸೆಟ್, ಜಾಸ್ತಿ ಇಂಟರ್ವ್ಯೂಸ್ ಕೊಡೋಣ, ಮಾಕ್ ಇಂಟರ್ವ್ಯೂಸ್. ಸೊ ಈಗೆಲ್ಲ ಇನ್ಸ್ಟಿಟ್ಯೂಟ್ಸ್ ಏನ್ ಮಾಡ್ತಾರೆ, ದೇ ಸ್ಟಾರ್ಟ್ ಕ್ರಿಯೇಟಿಂಗ್ ಅ ಪ್ಯಾನಲ್. ಎಲ್ಲ ಸೀಸನ್ ಆಫೀಸರ್ಸ್ನ ಕರೀತಾರೆ ಅಂಡ್ ದೇ ಸ್ಟಾರ್ಟ್ ಗಿವಿಂಗ್ ದೆಮ್ ಮಾಕ್ ಇಂಟರ್ವ್ಯೂಸ್. ಮಾಕ್ ಇಂಟರ್ವ್ಯೂಸ್ಗೆ ಎನ್ರೋಲ್ ಆಗ್ತಾರೆ, ರ್ಯಾಂಕ್ ಬಂದಾಗ ದೇ ಸ್ಟಾರ್ಟ್ ಕ್ಲೇಮಿಂಗ್ ದೆಮ್. Right. Why isn't this happening in Karnataka? Because It's happening in Karnataka. ಬಟ್ ಕರ್ನಾಟಕದಲ್ಲಿ ನಾವು ಯಾವ ಇನ್ಸ್ಟಿಟ್ಯೂಟ್ ಈ ತರ ಇನಿಷಿಯೇಟಿವ್ಸ್ ತಗೊಳ್ಳೋದು ಆಸ್ ಅ ಪರ್ಸನ್ ನೋಡ್ತಾ ಇಲ್ಲ ನಾನು. ಬಿಕಾಸ್ ಮೋಸ್ಟ್ ಆಫ್ ದೆಮ್, ಐ ಡೋಂಟ್ ನೇಮ್ ದ ಇನ್ಸ್ಟಿಟ್ಯೂಷನ್ಸ್, ಯು ನೋ ದೆಮ್ ಆಲ್ ಓವರ್ ದ ಇಂಟರ್ನೆಟ್. ಬಿಕಾಸ್ ಇವಾಗ ಇಷ್ಟೊಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದೆ ವಿಜಯನಗರ ಕರ್ನಾಟಕದಲ್ಲಿ. ಡು ಯು ಥಿಂಕ್ ವಿ ಶುಡ್ ಆಲ್ಸೋ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಲೈಕ್ ದಿಸ್? ಇಸ್ ಇಟ್ ಅ ರಾಂಗ್ ಟ್ರೆಂಡ್ ದಟ್ ವಿ ಹ್ಯಾವ್ ಟು ಫಾಲೋ? It's already happening in ವಿಜಯನಗರ. ನೀವು ಇನ್ಫ್ಯಾಕ್ಟ್ ಒಂದು ಏನ್ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ, ಅದ್ ಒಂದ್ ಫೋಟೋ ಎಲ್ಲ ಇನ್ಸ್ಟಿಟ್ಯೂಟ್ ಕರೆಕ್ಟ್. ಯಾರು ಬಂದಿರ್ತಾರೆ, ಯಾರು ರ್ಯಾಂಕ್ ಬಂದಿದ್ದಾರೆ ಕರ್ನಾಟಕದಿಂದ, ದೇ ಆರ್ ಆಲ್ಮೋಸ್ಟ್ ಪ್ರೆಸೆಂಟ್ ಇನ್ ಆಲ್ಮೋಸ್ಟ್ ಆಲ್ ದ ಇನ್ಸ್ಟಿಟ್ಯೂಟ್ಸ್. ಬಟ್ ವಾಟ್ ಐ ಸೇ ಇಸ್, ಪ್ಯಾನಲ್ ಸಿ ಇಂಟರ್ವ್ಯೂ ಅಂತ ಮೆನ್ಷನ್ ಮಾಡಿದ್ರೆ ಇಟ್ ವಿಲ್ ಬಿ ಮಚ್ ಕ್ಲಿಯರ್ ಫಾರ್ ದ ಸ್ಟೂಡೆಂಟ್ಸ್, ಏನಕ್ಕೆ ಯಾವ್ದ್ರಿಂದ ಆದ್ರು ಅಂತ. ಇವನ್ UPSC 1 year ಪ್ರಿಪ್ರೇಷನ್ ಆದ್ಮೇಲೆ ಇದೆಲ್ಲ ಆಗುತ್ತಲ್ವಾ. ಸೊ ಯಾರು ಪ್ರಿಪೇರ್ ಆಗಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಆಕ್ಚುಲಿ ಎಲ್ಲಿಂದ ಏನ್ ಸಿಗ್ತಿದೆ, ಯಾರಿಂದ ಟೆಸ್ಟ್ ಸೀರೀಸ್ ಚೆನ್ನಾಗಿ ಸಿಗ್ತಿದೆ, ಯಾರಿಂದ ಇಂಟರ್ವ್ಯೂ ಗೈಡೆನ್ಸ್ ಚೆನ್ನಾಗಿ ಸಿಗ್ತಿದೆ. ಸ್ಟೂಡೆಂಟ್ಸ್ ಆರ್ ವೈಸ್ ಅಲ್ಲೇ. ಸೊ ಇವ್ರು ರ್ಯಾಂಕ್ ಕ್ಲೇಮ್ ಮಾಡಿದಾಗ ಇವನ್ ಸ್ಟೂಡೆಂಟ್ಸ್ ಆರ್ ಹ್ಯಾಪಿ, ನನ್ನ ಫೋಟೋ ಎಲ್ಲ ಕಡೆ ಕಾಣ್ತಾ ಇದೆ ಬಿಡಿ ಅಂತ. ಅಲ್ಲ, ಬಟ್ ನಾನು ಯಾಕೆ ಕೇಳ್ತಿರೋದು ಅಂದ್ರೆ, ಬಿಕಾಸ್ ಸ್ಟೂಡೆಂಟ್ಸ್ ಒಂದು ಕೋರ್ಸ್ಗೆ ಇಫ್ ದೇ ಸ್ಪೆಂಡ್ ಅರೌಂಡ್ ಸೇ ಒಂದು ಆಪ್ಷನಲ್ಗೆ 50,000 ಆಗಿರ್ಬೋದು, ಅಥವಾ ಫುಲ್ ಫ್ಲೆಶ್ ಕೋರ್ಸ್ಗೆ 1,60,000 to 2 lakhs ಆಗಿರ್ಬೋದು, ಚಾಯ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಿಕಾಸ್ ಈ ತರ ಕ್ರೆಡಿಬಿಲಿಟಿ ನೀವು ಫೇಕ್ ಮಾಡಿದಾಗ ನಾಳೆ ದಿನ ನಾ ನಂಬ್ಲಾ ಬೇಡವಾ ಅಂತ ಗೊತ್ತಾಗಲ್ಲ. ಸೊ
ಅದಕ್ಕೆ ನಾನು ಈ ಒಂದು ಕ್ವಶನ್ ಕೇಳಿದೆ, ಕ್ರೆಡಿಬಿಲಿಟಿ ಹೆಂಗ್ ಬಿಲ್ಡ್ ಮಾಡುತ್ತೆ ಆಸ್ ಪ್ರೈಮಸ್ ಆಸ್ ಅನ್ ಇನ್ಸ್ಟಿಟ್ಯೂಷನ್, ಹೌ ಆರ್ ಯು ಬಿಲ್ಡಿಂಗ್ ದಟ್ ಕ್ರೆಡಿಬಿಲಿಟಿ ಇನ್ ದ ಸ್ಟೂಡೆಂಟ್ಸ್? ಸಿ ಪ್ರೈಮಸ್ ಆಸ್ ಅನ್ ಇನ್ಸ್ಟಿಟ್ಯೂಷನ್ ನಮ್ಗೆ ಯಾರ್ಯಾರು ಬಂದಿದ್ದಾರೆ, ವಿ ಹ್ಯಾವ್ ಗಾಟ್ ವೆರಿ ಕ್ಲಿಯರ್ ಟೆಸ್ಟಿಮೋನಿಯಲ್ಸ್, ಅವ್ರದ್ದು ಆನ್ಸರ್ ಕಾಪೀಸ್ ಇದೆ, ಅವ್ರ ಕ್ಯಾಂಪಸ್ ಅಲ್ಲಿ ಇದ್ದಿದ್ದ ಫೋಟೋಸ್ ಎಲ್ಲ ಇದೆ. ಓಕೆ. ಸೊ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಅಲ್ಲಿ ಇದ್ರು, Right. ದ ವೇ ದೇ ಆರ್ ಸ್ಟಡಿಂಗ್ ಅಂಡ್ ದೇ ಆರ್ ವಾಚಿಂಗ್ ಅಂಡ್ ಸ್ಟೂಡೆಂಟ್ಸ್ ಆರ್ ಟೆಲಿಂಗ್ ನಾವು ಯಾವ ಪ್ರಾಸೆಸ್ ಅಲ್ಲಿ ಇನ್ಸ್ಟಿಟ್ಯೂಟ್ ಇಂದ ಬೆನಿಫಿಟ್ ಆದ್ವಿ ಅಂತ. ರೇರ್ಲಿ ರೇರ್ಲಿ ಅಂತಲ್ಲ, ಇಫ್ ದ ಸ್ಟೂಡೆಂಟ್ ಇಸ್ ಗಿವಿಂಗ್ ಅ ಟೆಸ್ಟಿಮೋನಿಯಲ್ ಫಾರ್ ಮನಿ, ಅವ್ರು ಎಲ್ಲ ಇದರಿಂದಾನೇ ಆಯ್ತು ಅಂತ ಕೊಡ್ತಾರೆ. ಗೊತ್ತಾಯ್ತು. ಬಟ್ ಪೀಪಲ್ ಹು ಆಕ್ಚುಲಿ ಬೆನಿಫಿಟೆಡ್ ಫ್ರಮ್ ಅ ಪರ್ಟಿಕ್ಯುಲರ್ ಪ್ರಾಸೆಸ್. ಈಗ ಇಂಟರ್ವ್ಯೂಗೂ ಯು ನೀಡ್ ಟು ಕಾಲ್ ದ ರೈಟ್ ಪೀಪಲ್, ರೈಟ್ ಗೈಡೆನ್ಸ್ ಕೊಡ್ಲೇಬೇಕಲ್ಲೂ. ಸೊ ಸ್ಟೂಡೆಂಟ್ಸ್ ಆರ್ ಬೆನಿಫಿಟೆಡ್ ಫ್ರಮ್ ದಟ್, ದೇ ಆರ್ ಗಿವಿಂಗ್ ಅಥೆಂಟಿಕ್ ಟೆಸ್ಟಿಮೋನಿಯಲ್ಸ್. ನಾನು ಆ ಥರ ಏನು ತುಂಬಾ ಇದು ನೋಡ್ತಾ ಇಲ್ಲ. ಏನಂತೀರಾ, ಎಲ್ಲ ನನ್ಗೆ ಇನ್ಸ್ಟಿಟ್ಯೂಟೇ ಮಾಡ್ತು ಅಂತ ಹೇಳ್ತಾರಲ್ಲ, ದಟ್ ಈಸ್ ವೇರ್ ಯು ಹ್ಯಾವ್ ಟು ಬಿಕಮ್ ಸಸ್ಪಿಷಿಯಸ್. ಗಾಟ್ ಇಟ್. ಬಟ್ ಇಫ್ ಯು ಆರ್ ಬೆನಿಫಿಟಿಂಗ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್, ಒಂದು ಮೇನ್ಸ್ ಟೆಸ್ಟ್ ಸೀರೀಸ್ ಇಂದ ಬೆನಿಫಿಟ್ ಆಗಿರ್ಬೋದು, ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇಂದ ಬೆನಿಫಿಟ್ ಆಗಿರ್ಬೋದು, ವೆನ್ ಟಾಪರ್ ಟೆಲ್ಸ್ ದಟ್ ಇಟ್ಸ್ ಆಕ್ಚುಲಿ ಬೆನಿಫಿಷಿಯಲ್ ಫಾರ್ ದ ಕ್ರೌಡ್, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗುತ್ತೆ, ಯಾರನ್ನ ನಂಬೋದು ಇನ್ನ ಅಂತ ಇವನ್ ಸ್ಟೂಡೆಂಟ್ಸ್ ಗೆಟ್ ಟು ನೋ. ಓಕೆ. ಬಟ್ ಯಾ ದಿಸ್ ಇನ್ನೊಂದೇನ್ ನೋಡ್ತೀವಿ ಅಂದ್ರೆ ಎಲ್ಲರ ಫೋಟೋನ ಹಾಕತ್ತಾರೆ. ಅದೇ. ಓನ್ಲಿ ಥ್ರೂ ದಿಸ್ ವಿಡಿಯೋಸ್, ಥ್ರೂ ದಿಸ್ ವಾಟ್ ಯು ಸೇ ಮೇನ್ಸ್ ಆನ್ಸರ್ ಬುಕ್ಲೆಟ್ಸ್, ಇದರಿಂದಾನೇ ವಿ ಕ್ಯಾನ್ ಜಸ್ಟಿಫೈ ವೆದರ್ ದೇ ಆರ್ ಟ್ರೂ ಆರ್ ನಾಟ್ ಅಂತ. ಗಾಟ್ ಇಟ್. ಸೊ ಇಷ್ಟೆಲ್ಲ ಮಾಡಿ IAS ಆಗಿ ಓದಿ ಎಲ್ಲ ಆದ್ಮೇಲೂ ಯು ಹ್ಯಾವ್ ಟು ರಿಪೋರ್ಟ್ ಟು ಅನ್ಎಜುಕೇಟೆಡ್ ಪೊಲಿಟಿಷಿಯನ್. ಸೊ ಐ ಡೋಂಟ್ ವಾಂಟ್ ಟು ಸೇ ಅನ್ಎಜುಕೇಟೆಡ್, ಲೋ IQ, ಬಿಕಾಸ್ ಅನ್ಎಜುಕೇಟೆಡ್ ಪರ್ಸನ್ ಕ್ಯಾನ್ ಬಿ ಐ ಮೀನ್ ಅ ಗುಡ್ ಪರ್ಸನ್ ಆಲ್ಸೋ, ತಿಳ್ಕೊ, ಲೋ IQ ಪೊಲಿಟಿಷಿಯನ್ಸ್. ಸೊ ಆ ಒಂದು ಅಂದ್ರೆ ವಾಯ್ಡ್ ನ ಹೇಗ್ ಫಿಕ್ಸ್ ಮಾಡೋದು? ಸರ್, ನನ್ ಒಂದು ಐ ಮೀನ್ ಐ ವಿಲ್ ಬಿ ವೆರಿ ಫ್ರಾಂಕ್, ಐ ಡೋಂಟ್ ಥಿಂಕ್ ಪೊಲಿಟಿಷಿಯನ್ಸ್ ಹ್ಯಾವ್ ಲೋ IQ. ಓಕೆ. They don't have low. Politics is a very, very difficult profession today, especially today. It's Okay. very, very difficult. It is not easy. It is a high stake game. ಓಕೆ. ಯಾಕಂದ್ರೆ ಒಂದು ಪೊಲಿಟಿಷಿಯನ್ ಆದವರು, ದೇ ಹ್ಯಾವ್ ಟು ಮ್ಯಾನೇಜ್ ದೇರ್ ಫಾಲೋವರ್ಸ್, ದೇ ಹ್ಯಾವ್ ಟು ಮ್ಯಾನೇಜ್ ದೇರ್ ಯುನೋ ಸುಪೀರಿಯರ್ಸ್. ಅವ್ರಿಗೆ ಎಕ್ಸ್ಪೋಜರ್ ಇನ್ನ ಜಾಸ್ತಿ ಇರುತ್ತೆ. ಹೌದು. ಒಂದು ಆಫೀಸರ್ಗಿಂತ ಜಾಸ್ತಿ ದೇ ಹ್ಯಾವ್ ಟು ಕೀಪ್ ಪ್ರೊಟೆಕ್ಟಿಂಗ್ ದೇರ್ ಸೀಟ್, ದೇ ಹ್ಯಾವ್ ಟು ಕೀಪ್ ವ್ಯಾಲಿಡೇಟಿಂಗ್. ಇವತ್ತು ಪೀಪಲ್ ವಿಲ್ ಇಮಿಡಿಯೇಟ್ಲಿ vote against them if something goes wrong here and there. ಇಲ್ಲ ಹಂಗ ಹೇಳಕ್ಕೆ ಹೋಗ್ಬಿಡಿ. ಒಂದ್ಸರಿ ಅಂದ್ರೆ ಲೀಕ್ ಆಗಿದ್ರು he has come back and won. ಸೊ ಅವೆಲ್ಲ ಸೀನ್ Definitely. ನಮ್ಮಲ್ಲಿ See, ಅಷ್ಟ್ ಜನ ನಾನು ಅವ್ರನ್ನ ಜಸ್ಟಿಫೈ ಮಾಡ್ತಿಲ್ಲ. ಟು erase human ಅಂತ ನಾನು ಹೇಳ್ತೀನಿ. ಓಕೆ. They will do, ಹಾ. but on the parallel note, they are taking care of their followers. Our district, see, there are criminal politicians, not even corrupt, criminal politicians ಇದಾರೆ. ಬಟ್ ಅವ್ರ ಕಾನ್ಸ್ಟಿಟ್ಯೂಯನ್ಸಿಲಿ ಅವ್ರ ಜನರನ್ನ ನೋಡ್ಕೊಂಡ್ಲೇಬೇಕು ಅವರು. ಇವತ್ತು ಕತ್ತಿ ಇಟ್ಕೊಂಡು ನೀನ್ ವೋಟ್ ಹಾಕು ಅಂತ ಹೇಳಕ್ಕೆ ಆಗಲ್ಲ. ಸೊ ಬಟ್ ದೇ ಆರ್ ಟೇಕಿಂಗ್ ಕೇರ್, ಅಂಡ್ ಅದಕ್ಕೆ ಅವ್ರು ಇನ್ವೆಸ್ಟ್ ಮಾಡೇ ಮಾಡ್ತಿದ್ದಾರೆ. ಪಬ್ಲಿಕ್ ಪ್ರೆಸೆನ್ಸ್ಗೆ ಒಂದಿಷ್ಟು ಬೇಸಿಕ್ ಮಿನಿಮಲ್ ಆಕ್ಟಿವಿಟೀಸ್ ಅನ್ನೋದು ಒಂದು ಪೊಲಿಟಿಷಿಯನ್ ಮಾಡೇ ಮಾಡ್ತಾರೆ, ಕರೆಕ್ಟ್. ವಿಚ್ ಇಸ್ ನಾಟ್ ಬಿಂಗ್ ಡನ್ ಬೈ ಅದರ್ಸ್. ಸೊ ಪೊಲಿಟಿಕ್ಸ್ ಇಸ್ ಡೆಫಿನೆಟ್ಲಿ ಅ ಡಿಫರೆಂಟ್ ಗೇಮ್. ಅಂಡ್ ವೆನ್ ಅ ಪೊಲಿಟಿಷಿಯನ್ ಇಸ್ ದೇರ್, see, you have to report to a politician, and as far as what I've spoken with my friends, ತುಂಬಾ ಜನ ಇದ್ದಾರೆ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದವ್ರು IAS ಎಲ್ಲ ಆಗಿದಾರಲ್ಲ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪೊಲಿಟಿಷಿಯನ್ಸ್ ಅವ್ರ ಪರ್ಸನಲ್ ಮ್ಯಾಟರ್ ಇದ್ರೆ ಮಾತ್ರ ಇಂಟರ್ಫಿಯರ್ ಆಗ್ತಾರೆ, ಇಲ್ಲ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೀತಿರ್ಲಿ ಅಂತ ಬಿಟ್ಬಿಡ್ತಾರೆ. ದೇ ಡು ನಾಟ್ ಇಂಟರ್ಫಿಯರ್ ಇನ್ ಡೇ ಟು ಡೇ ಆಕ್ಟಿವಿಟೀಸ್ ಆರ್ ಎನಿಥಿಂಗ್. ಏನಾದ್ರು ಒಂದು ಪರ್ಸನಲ್ ಅಥವಾ ಏನಾದ್ರು ಬೆನಿಫಿಷಿಯಲ್ ಇದು ಬಂದಾಗ ದೇ ವಿಲ್ ಸ್ಟಾರ್ಟ್ ಇಂಟರ್ಫಿಯರಿಂಗ್. ಬಟ್ ಇಫ್ ಯು ಆರ್ ಅ ಪರ್ಸನ್ ಆಫ್ ಇಂಟಿಗ್ರಿಟಿ, ದೇ ವಿಲ್ ನಾಟ್ ಟಚ್. ಅವರು ಇದು ಮಾಡಲ್ಲ. ಆದ್ರೆ ನೀವು ಏನಾದ್ರು ಕರಪ್ಟ್ ಆಗಿದ್ದು ಅಥವಾ ಇಫ್ ಯು ಹ್ಯಾವ್ ಬೀನ್ ಕಾಟ್, ಎಲ್ಲೋ ಒಂದು ವೀಕ್ನೆಸ್ ಇದೆ ಅಂತ ಹಿಡಿದ್ಬಿಟ್ಟು ಆಮೇಲೆ ನೀವು ಮಾಡ್ಕೊಡ್ತಿಲ್ಲ ಅಂದ್ರೆ ಬಿಡಲ್ಲ. ದೇ ವಿಲ್ ಪ್ರೆಸ್ ಯು ಟು ದ ಗ್ರೌಂಡ್. ಬಿಡಲ್ಲ, ನೀನ್ ಮಾಡ್ಲೇಬೇಕು ಅಂತ ಪ್ರೆಷರ್ ಆಗ್ತಾರೆ. ಬಟ್ ಇಫ್ ನೀವು ಕ್ಲೀನ್ ಇದೀರಾ ಅಂತ ಗೊತ್ತಾಯ್ತು ಅಂದ್ರೆ ದೇ ವಾಂಟ್ ಬಾದರ್ ಯು ಮಚ್. ಸಿ, ಪೊಲಿಟಿಷಿಯನ್ಸ್ ಅನ್ನೊಂದು ಹೋಲ್ ಪಾಯಿಂಟ್ ಆಫ್ ವ್ಯೂ ಇರೋದು, ಬಿಕಾಸ್ ಅವ್ರು ರಿಸ್ಕ್ ತಗೊಂಡು ಎಲ್ಲ ಬಂದಿರ್ತಾರೆ. ಇನ್ ದ 70s ವೆನ್ ಆಲ್ ದ ಮೇಜರ್ ಪಾರ್ಟೀಸ್ ವರ್ ಫಾರ್ಮಿಂಗ್. 50s ಅಲ್ಲೇ ಆಯ್ತು, ಬಟ್ 70s ಅಲ್ಲಿ ಇನ್ನೊಂದು ಪ್ಯಾರಲಲ್ ಪಾರ್ಟಿ ಸ್ಟಾರ್ಟ್ ಆಯ್ತು. 80s ಅಲ್ಲಿ ಅಲಯನ್ಸಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಯ್ತು, ಥರ್ಡ್ ಫ್ರಂಟ್ ಅಂತ. ಸೊ ಅವಾಗ ಏನಾಯ್ತು, ಆಲ್ ದೀಸ್ ಪೀಪಲ್ ವರ್ ನಾರ್ಮಲ್ ಪೀಪಲ್. ಆ ಒಂದು ಸಿಸ್ಟಮ್ಗೆ ಎಂಟರ್ ಆದ್ರೂ ಹಂಗೆ ಬೆಳೀತಾ ಬಂತು. ಬಟ್ ನನಗೆ ಇದು ಎಂಟೈರ್ ಸಿಸ್ಟಮ್ ನೋಡ್ತಾ ಇದ್ರೆ ಡೆಮೋಕ್ರಸಿನೇ ಫ್ಲಾಡ್ ಅಂತ ಅನ್ಸುತ್ತೆ. ಬಿಕಾಸ್ ಗೋಯಿಂಗ್ ಫರ್ದರ್, ಇನ್ನ ಬ್ಯೂರೋಕ್ರೆಟಿಕ್ ಆದ್ರೆ ಒಳ್ಳೇದಾ ಡೆಮೋಕ್ರಸಿ, ಅಥವಾ ಇರೋ ತರ ಇದ್ರೇನೆ ಕರೆಕ್ಟಾ? ಬಿಕಾಸ್ ಡೆಮೋಕ್ರಸಿಲಿ ಯು ಕಾಂಟ್ ಕಂಟ್ರೋಲ್ ಆಲ್ಸೋ. ಕೊನೆಗೆ ನೀವೊಂದು ಬಿಲ್ನ ಪಾಸ್ ಮಾಡಬೇಕು ಅಂದ್ರೆ ಇಷ್ಟು ಮೆಜಾರಿಟಿಲಿ ಮಾಡಬೇಕು, ಸ್ಪೆಷಲ್ ಮೆಜಾರಿಟಿಲಿ ಪಾಸ್ ಮಾಡಬೇಕು, ಇದೆಲ್ಲ ಆಗಬೇಕು. ಸೊ ಎಂಟೈರ್ ಡೆಮೋಕ್ರಸಿ ಬ್ಯೂರೋಕ್ರಟೈಸ್ ಆಗಬೇಕು ಕಮಿಂಗ್ ಡೇಸ್ ಅಲ್ಲಿ. ಸೊ ನೀವು ಸಿ, ದರ್ ಇಸ್ ಕಾನ್ಸೆಪ್ಟ್ ಇನ್ ಡೆಮೋಕ್ರಸಿ. ನಾವು ಪಾರ್ಲಿಮೆಂಟರಿ ಡೆಮೋಕ್ರಸಿ. ಕರೆಕ್ಟ್. ಸೊ ವೇರ್ ಪಾರ್ಲಿಮೆಂಟ್ ಇಂದ ನಮ್ಗೆ ಎಕ್ಸಿಕ್ಯೂಟಿವ್ ಬರ್ತಾ ಇದೆ, ಹೌದು. ಪ್ರೈಮ್ ಮಿನಿಸ್ಟರ್, ಈ ತರ ಗೌರ್ಮೆಂಟ್ ಅನ್ನೋದು ಫಾರ್ಮ್ ಆಗ್ತಿರೋದು ಪಾರ್ಲಿಮೆಂಟ್ ಇಂದ. ಹೌದು. ಸೊ ದಿಸ್ ಸಿಸ್ಟಮ್ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಇನಿಷಿಯಲಿ ವಾಸ್ ರಿಯಲಿ ಗುಡ್. ಯಾಕಂದ್ರೆ ಅಕೌಂಟಬಿಲಿಟಿ ಅನ್ನೋದು ಒಂದು ಬರುತ್ತೆ. ಅಂದ್ರೆ ಪೀಪಲ್ಗೆ ಅವ್ರ ಪ್ರತಿ 5 ವರ್ಷ ಹೋಗಿ ಹೇಳ್ಬೇಕು.
ಈಗ ನೀವು ಯು ಎಸ್ ಹೋದ್ರೆ ದೇರ್ ಇಸ್ ಅ ಸೆಪರೇಷನ್. ಅಲ್ಲಿ ಪ್ರೆಸಿಡೆನ್ಷಿಯಲ್ Presidential ಡೆಮೋಕ್ರಸಿ ಅಂತ ಬರುತ್ತೆ, ಅಲ್ಲಿ ಡೈರೆಕ್ಟ್ ಡೈರೆಕ್ಟ್ ಎಲೆಕ್ಷನ್. ಸೊ ದಟ್ ಕೈಂಡ್ ಆಫ್ ಅ ಸಿಸ್ಟಮ್ ಲೇಟರ್ when Hmm. times change, I think that will provide more stability for the country. Okay. So one parliament to focus more on policy making, law making, and one presidential democracy to run the government without hindrance. ಬಟ್ ದ ಥಿಂಗ್ ಇಸ್ ಸಿನ್ಸ್ ಅಲ್ಲಿ ಅಂದ್ರೆ ಯು ಎಸ್ ಆದ್ರೆ ಎವ್ರಿಬಡಿ ಸ್ಪೀಕ್ ಇಂಗ್ಲಿಷ್ ಟುಗೆದರ್ ಅಂಡ್ ಅಂದ್ರೆ ತುಂಬಾ ಇದಿಲ್ಲ ಡೈವರ್ಸಿಫಿಕೇಶನ್ ಇಲ್ಲ. ಇಂಡಿಯಾ ಇಸ್ ಅ ಕಂಟ್ರಿ ವೆರಿ ಡೈವರ್ಸಿಫೈಡ್, ಡಿಫ್ರೆಂಟ್ ಲ್ಯಾಂಗ್ವೇಜಸ್. Yes. ಕಷ್ಟ ಆಗುತ್ತೆ ಬಿಕಾಸ್ ಏನಂದ್ರೆ ಯಾವನ ತಮಿಳ್ನಾಡಿನಿಂದ ಯಾವನೋ ಬಂದಿದ್ದ ಅಂದ್ರೆ ನಾವು ಓಟ್ ಹಾಕಲ್ಲ. ಗುರು ಯಾಕೊಬ್ಬ ತಮಿಳ್ನಾಡು, ಯಾಕಂದ್ರೆ ನಾಳೆ ದಿನ ಕಾವೇರಿ ನೀರೆಲ್ಲ ಬಿಟ್ಬಿಡಿ ಅಂತ ಅಂದ್ರೆ ವಿಲ್ ಸ್ಟಾಪ್ ಇಟ್. ಹೌದು ದ ಸೇಮ್ ಪ್ರಾಬ್ಲಮ್ ವಿತ್ ಮಹಾರಾಷ್ಟ್ರ ಬೇಡ. ಸೊ ಇಟ್ಸ್ ವೆರಿ ಟಫ್. ಐ ಥಿಂಕ್ ಇದೊಂಥರ ಕಲೆಕ್ಟಿವ್ ಇರೋದ್ರಿಂದ ಪೀಪಲ್ ಕ್ಯಾನ್ ಸ್ಟ್ಯಾಂಡ್ ಅಪ್ ಅಂಡ್ ಆಸ್ಕ್ ದ ಏನು ಆ ಪಾರ್ಲಿಮೆಂಟ್ ಅಲ್ಲಿ ಕೇಳ್ಬೋದು ಕ್ವಶನ್. ದೋ ಕೇಳ್ತಾ ಇಲ್ಲ, ಅದು ಬೇರೆ ವಿಷಯ. ಬಟ್ ಇಲ್ಲ ವಾಟ್ ಐ ಮೆಂಟ್ ಇಸ್ ಬ್ಯೂರೋಕ್ರಟೈಸ್ ಆಗ್ಬೇಕಾ ಡೆಮೋಕ್ರಸಿ ಅಂತ ಅಂದ್ರೆ. Presidential democracy is bureaucratized ಓಕೆ because president idare, one system ಇದೆ, it's a bureaucracy ಪೂರ್ತಿ. ಓಕೆ ಈಗ ಟ್ರಂಪ್ ಕೆಳಗಡೆ ಮಿನಿಸ್ಟರ್ಸ್ ಯಾರಿದ್ದಾರೆ? It's all the secretaries, ಕರೆಕ್ಟ್. it's all officers. So that ಓಕೆ ಗಾಟ್ ಇಟ್. ಓಕೆ, ಈಗ ನನ್ಗೆ ನಾನು 10th ಅಲ್ಲಿ ಇದ್ದಾಗ ಏನೋ ಪೋಕಿರಿ ಅಂತ ಒಂದು ಸಿನಿಮಾ ಬಂದಿತ್ತು ಹಾ. ತೆಲುಗುಲಿ, ಮಹೇಶ್ ಬಾಬು. ಮಹೇಶ್ ಮಹೇಶ್ ಬಾಬುದು. ಬಾಬು. ಅಂಡ್ ಐ ವಾಸ್ ಸೂಪರ್ ಇಂಪ್ರೆಸ್ಡ್ ವಿತ್ ದ ಮೂವಿ ಬಿಕಾಸ್ ಆ ಒಂದು ಒಂಥರ ಅಡ್ಲಿನ್ ಪಂಪ್ ಆಗ್ತಿತ್ತು ನನಗೆ Aura. ಫಿಲ್ಮ್ ನೋಡಿದಾಗ. ಸೊ ಐ ಆಲ್ಸೋ ವಾಂಟೆಡ್ ಟು ಬಿಕಮ್ ಅನ್ IPS ಆಫೀಸರ್. ಏನ್ ಗಂಧ ಗಾಳಿ ಗೊತ್ತಿಲ್ಲ, ಓಕೆನಾ, ಹೆಂಗಾಗೋದು ಏನೋ ಅದೇ. ಬಟ್ ಯಾರು ಕೇಳಿದ್ರೆ ಏನೋ ಸ್ಲಾಮ್ ಬುಕ್ ಅಲ್ಲೆಲ್ಲ IPS ಬಾರ್ ಎಸಿತಾ ಇದ್ದಿದೆ, ಹಾ. ಓಕೆನಾ. ಬಟ್ ದೆನ್ ಐ ಅಂಡರ್ಸ್ಟುಡ್ ದೇರ್ ಇಸ್ ಅ ಪ್ರೋಸೆಸ್ ಅಂಡ್ ಇಟ್ ಇಸ್ ವೆರಿ ಟಫ್. ಸೊ ಐ ಥಾಟ್ ನನ್ಗೇನಾಗಿದೆ ಅಂದ್ರೆ ಐ ಗೆಟ್ ವೆರಿ ಡಿಸ್ಟ್ರಾಕ್ಟೆಡ್ ವೆರಿ ಸೂನ್. ಸೊ ಬೇಗ ಡಿಸ್ಟ್ರಾಕ್ಟ್ ಆಗ್ಬಿಡ್ತೀನಿ. ಸೊ ನನ್ಗೆ ಆಗಲ್ಲ ಬಿಡುಗರು ಅಂತ ಬಿಟ್ಟೆ. ವಾಟ್ ಇಸ್ ದಟ್ ಡ್ರೈವಿಂಗ್ ಫೋರ್ಸ್ ಫಾರ್ ಯು ಟು ಸ್ಟಡಿ? ಅಂದ್ರೆ ಏನೋ ಓಕೆ UPSC ಬರಿಬೇಕು ಅಂದಾಗ ವಾಟ್ ಇಸ್ ದ ಡ್ರೈವಿಂಗ್ ಫೋರ್ಸ್ ಫಾರ್ ಯು? ಅದೇ ಇಟ್ ಈಸ್ ಫೈನಲಿ ದ ಡ್ರೈವಿಂಗ್ ಫೋರ್ಸ್. ನಾನು ಹೇಳ್ದಲ್ಲ, ಎರಡು ಕ್ಯಾಟಗರಿ ಇರ್ತಾರೆ. ಒಂದು ಸೋಷಿಯಲ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು, ಒಂದು ಜನರಿಗೂ ಒಬ್ಬೊಬ್ರು ಇರ್ತಾರೆ ಸರ್ವ್ ಮಾಡಬೇಕು ಅಂತಾನೂ ಇರುತ್ತೆ. ದೇ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ, ದೇ ವಾಂಟ್ ಟು ಸ್ಟ್ಯಾಂಡ್ ಔಟ್ ಇನ್ ದ ಸೊಸೈಟಿ, ದೇ ವಾಂಟ್ ಟು ಬಿ ರೆಕಗ್ನೈಸ್ಡ್ ಇನ್ ದ ಸೊಸೈಟಿ. ಆ ಥರನೂ ಒಂದು ಡ್ರೈವಿಂಗ್ ಫೋರ್ಸ್ ಇರುತ್ತೆ. ಅಂಡ್ ದೇರ್ ಆರ್ ಪೀಪಲ್ ಹೂ ವಾಂಟ್ ಟು ಕಮ್ ಔಟ್ ಆಫ್ ಪಾವರ್ಟಿ. ಈ ಥರ ಎಲ್ಲ ಅವ್ರಿಗೆ ಒಂದು ಸ್ಟ್ಯಾಂಡಿಂಗ್ ಸಿಕ್ಬಿಡುತ್ತೆ. Okay. ಅಲ್ಲ, especially for you, what was the For me, Individual point of view. Yeah. ಫ್ರಮ್ ಇಂಡಿವಿಜುವಲ್ ಪಾಯಿಂಟ್ ಆಫ್ ವ್ಯೂ, ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದಾಗ ವೆರಿ ಐಡಿಯಲಿಸ್ಟಿಕ್ ಆಗಿ ಸ್ಟಾರ್ಟ್ ಮಾಡಿದ್ದೆ. Okay. ದಟ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ದ ಸೊಸೈಟಿ, ಐ ವಾಂಟೆಡ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ. ಆ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿದೆ. ಮೈ ಫಾದರ್ ವಾಸ್ ಅನ್ ಆಫೀಸರ್, ಸೊ ಐ ವಾಸ್ ಇನ್ಸ್ಪೈರ್ಡ್ ಬೈ ಹಿಮ್. ಅಂಡ್ when people used to like look at my father, they used to respect a lot because illa is very honest, he is very idu anta. One even after his death, he passed away early. So when he passed away early also, what I found is people were respecting him a lot because he had brought a lot of changes in people. ಅವ್ರ ಲೈಫ್ನ ಒಂಚೂರು ಟಚ್ ಮಾಡಿದ್ರು, ಅವ್ರ ಪೂರ್ತಿ ಅವ್ರಿಗೊಂದು ಅವಕಾಶಗಳು ಕೊಡೋದು. ಇವತ್ತು ನಮ್ಮ ತಂದೆ ಹೋಗಿ ಹೆಚ್ಚು ಕಮ್ಮಿ 18 ವರ್ಷ ಆಗಿದೆ. ಸೋ ಮೆನಿ ಪೀಪಲ್ ವಿಸಿಟ್ ಅವರ್ ಹೌಸ್ just because he had helped them at that time. Nice. So that kind of actually motivated me. One small help changes people's lives completely. Yes. ಸೊ ಕೃಪಾಲ್ ಅವ್ರು ಇದೊಂದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಿಲಿಮ್ಸ್ ಮಾಡಿರ್ತಾರೆ. ಐ ಮೀನ್ ದೇ ವುಡ್ ಹ್ಯಾವ್ ಗಾನ್ ಥ್ರೂ ದ ಹೋಲ್ ಪ್ರಾಸೆಸ್. ಪ್ರಿಲಿಮ್ಸ್ ಬರ್ದಿರ್ತಾರೆ, ಆಗಿರೋದಿಲ್ಲ. ಸೊ ಅವರು ಯಾವ ಅಪ್ರೋಚ್ ಅಲ್ಲಿ ದೇ ಶುಡ್ ಅಪಿಯರ್ ಫಾರ್ ದ ನೆಕ್ಸ್ಟ್ ಅಟೆಂಪ್ಟ್? ಪ್ರೈಮಸ್ ಅಲ್ಲಿ ಏನಾದ್ರು ಈ ಥರ ಇನಿಷಿಯೇಟಿವ್ಸ್ ಇದೆಯಾ ವಿಚ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡದೇ ಇರೋರು ಫಾಲೋ ಮಾಡಬೇಕಾಗಿರೋದು? So see, this is a very very important topic that you touched upon. ಏನಾಗುತ್ತೆ ಅಂದ್ರೆ, ಸ್ಟೂಡೆಂಟ್ಸ್ ಫಸ್ಟ್ ಟೈಮ್ ಬರೀತಾರೆ ಪ್ರಿಲಿಮ್ಸ್, ಕ್ಲಿಯರ್ ಆಗಲ್ಲ. ಆಮೇಲೆ ನೆಕ್ಸ್ಟ್ 1 year ಏನ್ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇರಲ್ಲ. ಹೌ ಟು ಗೋ ಅಬೌಟ್ ರ್ಯಾಂಡಮ್ ಆಗಿ ದೇ ವಿಲ್ ಸ್ಟಾರ್ಟ್ ಥಿಂಕಿಂಗ್, ಓಕೆ ನಾನು ಇದು ಓದ್ತೀನಿ. ಒಂದು ಪರ್ಸ್ಪೆಕ್ಟಿವ್ ಇರಲ್ಲ, ಒಂದು ಫೋಕಸ್ ಇರಲ್ಲ. ಟಿಲ್ ನೆಕ್ಸ್ಟ್ ಇಯರ್ ಇಲ್ಲ ಅಂದ್ರೆ ಏನು ಮಾಡ್ತಾರೆ, ದೇ ಜಾಯ್ನ್ ಅ ಮೇನ್ಸ್ ಟೆಸ್ಟ್ ಸೀರೀಸ್ ಅವರ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್, ಈ ಥರ ಮಾಡ್ತಾರೆ. ಅಗೇನ್ ಅಲ್ಲಿ ಏನಾಗುತ್ತೆ ಅಂದರೆ, ದೋಸ್ ಆರ್ ಇವೆಂಟ್ಸ್. ಒಂದು ದಿವಸ ಟೆಸ್ಟ್ ಇರುತ್ತೆ, ಹೋಗ್ತಾರೆ, ಬರೀತಾರೆ, ನೆಕ್ಸ್ಟ್ ಒಂದು ಪೇಪರ್ ಇವ್ಯಾಲ್ಯೂಯೇಟ್ ಆಗಿ ಬರುತ್ತೆ, ದೆನ್ ದೇ ಗೋ ಅಬೌಟ್ ಅಗೇನ್. ವಾಟ್ ದೇ ರಿಕ್ವೈರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಸ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕ್ಯಾಚ್ UPSC's ಪಲ್ಸ್. ಹೇಗೆ ಮಾರ್ಕ್ಸ್ ಮ್ಯಾಕ್ಸಿಮೈಸ್ ಮಾಡಬೇಕು. ಫೌಂಡೇಶನಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೀಸ್ ಕೊಟ್ಟಿರ್ತಾರೆ, ಬಟ್ UPSC ಪ್ರತಿ ವರ್ಷ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೆ, ದೇರ್ ಇಸ್ ಅ ಪರ್ಟಿಕ್ಯುಲರ್ ಥೀಮ್ ಆರ್ ಪರ್ಟಿಕ್ಯುಲರ್ ಥೀಮ್ಸ್ ಮೇಲೆ ಪ್ಯಾಟರ್ನ್ಸ್ ಇರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಆನ್ಸರ್ ರೈಟಿಂಗ್ ನನಗೆ ಹೇಳಿದೆ, ಆನ್ಸರ್ ರೈಟಿಂಗ್ ಮೇಲೆ ಬರೀ ಟೆಸ್ಟ್ ಬರೆಯೋದಲ್ಲ, ಅದಕ್ಕಿಂತ ಮುಂಚೆ ಹೇಗೆ ಆನ್ಸರ್ಸ್ ಬರಬೇಕು, ಯಾವ ರೀತಿ ಆನ್ಸರ್ ಸ್ಟ್ರಕ್ಚರ್ ಆಗಬೇಕು, ಯಾವ ರೀತಿ ಡೇಟಾ ಆ್ಯಡ್ ಮಾಡಬೇಕು, ಯಾವ ರೀತಿ ಯೋಚನೆ ಮಾಡಬೇಕು ಆ ಸಬ್ಜೆಕ್ಟಿಗೆ. ನಾನು ನಿಜ ಹೇಳ್ತೀನಿ, ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದರೆ ಎಲ್ಲ ಆಗಿರುತ್ತೆ. ಈಗ ಎಥಿಕ್ಸ್ ಸಬ್ಜೆಕ್ಟ್ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಫಸ್ಟು ಬಂದಾಗ ಸ್ಟೂಡೆಂಟ್ಸ್ನ ಕೇಳೋದು, ಪ್ರಿಲಿಮ್ಸ್ ಬರ್ದಿರೋರಿಗೆ ವಾಟ್ ಈಸ್ ಎಥಿಕ್ಸ್ ಅಂತ ಕೇಳ್ತೀನಿ, ಗೊತ್ತಿಲ್ಲ.
ಹೇಗೆ ಡಿಫೈನ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಎಥಿಕ್ಸ್. ಎಥಿಕ್ಸ್ ಇಸ್ ವಾಟ್ ಟೆಲ್ಸ್ ಇಸ್ ವಾಟ್ ಇಸ್ ರೈಟ್ ಆರ್ ರಾಂಗ್ ಅಂತಾರೆ. ಅಬ್ಸಲ್ಯೂಟ್ಲಿ ನಿಮ್ಗೆ ಮಾರ್ಕ್ಸೇ ಬರಲ್ಲ ಆ ಡೆಫಿನೇಷನ್ ಬರ್ತದೆ. ಎಥಿಕ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಗದಿಲ್ಲ, ಎಥಿಕ್ಸ್ ಮೇಲೆ ಕ್ವಶನ್ಸ್ ಹಿಂಗೆ ಆನ್ಸರ್ ಮಾಡ್ತೀರಾ. ಎಥಿಕ್ಸ್ ಇಸ್ ಅ ಪರ್ಸನಲ್ ಬಿಲೀಫ್ ಸಿಸ್ಟಮ್. ಐ ಮೀನ್ ಯು ಕ್ಯಾನ್ ರೈಟ್ ಎನಿಥಿಂಗ್ ಅದು ಇಲ್ಲ. ಇಲ್ಲ, ಸಿ ಎಥಿಕ್ಸ್ ಅಂದ್ರೆ ಏನು ಅಂದ್ರೆ, ಎಥಿಕ್ಸ್ ಈ ಒಂದು ಸೊಸೈಟಿ ಒಂದು ಫಾರ್ಮ್ ಆಗಬೇಕು ಅಂದ್ರೆ ಈಗ ನಾವು ಒಂದು 10 ಜನ ಸೇರ್ಕೋಬೇಕು ಇಲ್ಲ ಅಂದ್ರೆ ಒಂದು ಸರ್ಟನ್ ಪ್ರಿನ್ಸಿಪಲ್ಸ್ ಮಾಡ್ಕೋತೀವಿ. ನೋಡಿ, ನಾನು ನಿನ್ನ ಕೊಲೆ ಮಾಡಲ್ಲ, Correct, ಹಾರ್ಮ್ ಮಾಡಲ್ಲ, ಜೊತೆಗಿರ್ತೀವಿ, ಜೊತೆಗೆ ಹೇಗಿರ್ತೀವಿ, ಇದನ್ನ ಒಂದು ಸರ್ಟನ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಫಾರ್ಮ್ ಮಾಡ್ತೀವಿ. ಹ್ಮ್. ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್, ಲಾಸ್ ಇರ್ಬೋದು, ಟ್ರೆಡಿಷನ್ಸ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ಕಲ್ಚರ್ ಇರ್ಬೋದು. ಹ್ಮ್. ಈಗ ನಮ್ಗೆ ಗೊತ್ತು ಅರೇಂಜ್ ಮ್ಯಾರೇಜ್ ಇಸ್ ಸಮಥಿಂಗ್ ಓಕೆ, ಗುಡ್ ಫಾರ್ ಇಟ್ಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ, ವಿ ಅಕ್ಸೆಪ್ಟ್ ದಟ್. ಜಾಯಿಂಟ್ ಫ್ಯಾಮಿಲಿ ಇಸ್ ಕನ್ಸಿಡರ್ಡ್ ಗುಡ್ ಇನ್ ಆರ್ ಸೊಸೈಟಿ. ಹ್ಮ್. ಅದೇ ನೀವು ಅಮೆರಿಕಾಗೆ ಹೋದ್ರೆ ಜಾಯಿಂಟ್ ಫ್ಯಾಮಿಲಿ ಇಸ್ ಕನ್ಸಿಡರ್ಡ್ ಬ್ಯಾಡ್. ಕರೆಕ್ಟ್. ಪೇರೆಂಟ್ಸ್ ಲಿವಿಂಗ್ ವಿತ್ ದೇರ್ kids is considered as bad. Hmm. India it's considered as ideal. ಹೌದು. This is Indian ethics. That is Hmm. American ethics. ಕರೆಕ್ಟ್. So the ethics ಅಂದ್ರೆ ಏನು, ಆ rules, principles which are forming the society, ಹ್ಮ್. which is making the society stay intact. ಕರೆಕ್ಟ್. ಕರೆಕ್ಟ್. ಇದೇ ಅರ್ಥ ಆಗಿರಲ್ಲ. ಹ್ಮ್. ಈಗ ಎಥಿಕ್ಸ್ ಮೇಲೆ ಕ್ವಶನ್ ಕೇಳಿದಾಗ ಅವ್ರು ಏನೇನೋ ಇಮ್ಯಾಜಿನೇಷನ್ ಅಲ್ಲಿ ಏನೇನೋ ಅವ್ರ ಕಲೆಗಳು ಯೂಸ್ ಮಾಡಿ ಬರೀತಾರೆ ಆನ್ಸರ್, ಅಲ್ಲೇ ಹೊಟ್ಟೋಯ್ತು ಮಾರ್ಕ್ಸ್. ಹ್ಮ್. ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಅದ್ರ ಬಗ್ಗೆ reproduce ಏನ್ ಮಾಡ್ತೀಯ? ಬರ್ದ್ರು ಯೂಸ್ Correct. ಇರಲ್ಲ. ಸೊ ನಾವೇನ್ ಮಾಡ್ತೀವಿ, ಈ ತರ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಸ್ ಇದೆ, ಈ ತರ ಸಬ್ಜೆಕ್ಟ್ಸ್ ಗೆ ಈ ತರ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರಲ್ಲ, ಈ ತರ ಆನ್ಸರ್ ಹೇಗ್ ಬರಿಬೇಕು ಇದಕ್ಕೆ ಅಂತ ಗೊತ್ತಿರಲ್ಲ. ವಿ ಸ್ಟಾರ್ಟ್ ಟೀಚಿಂಗ್ ದೆಮ್ ದ ಕಾನ್ಸೆಪ್ಟ್ಸ್ ಅಬಟ್ 1 2 3 ಎನ್ರಿಚ್ಮೆಂಟ್ ಕ್ಲಾಸಸ್ ಆ ಥರ ಮಾಡಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡ್ತೀವಿ. ಆಮೇಲೆ ಆನ್ಸರ್ ರೈಟಿಂಗ್ ಹೇಗೆ ಬರಬೇಕು ಅಂತ ಒಂದು ಎನ್ರಿಚ್ಮೆಂಟ್ ಸೆಷನ್ಸ್ ಕೊಟ್ಟು ಆಮೇಲೆ ಅವ್ರಿಗೆ ಟೆಸ್ಟ್ ಬರೆಯೋದಕ್ಕೆ ನಾವು ಹೇಳ್ತೀವಿ. ಅವಾಗ ಅವ್ರಿಗೆ ಗೊತ್ತಿರುತ್ತೆ ಟೆಸ್ಟಲ್ಲಿ ಏನು ಬರಿಬೇಕು ಅಂತ. ಅಂದ್ರೆ ಏನಾದ್ರು ಪ್ರೋಗ್ರಾಮ್ ಇದೆಯಾ? ಅಂದ್ರೆ ಇವಾಗ ಎಲಿವೇಟ್ ಅಂತ ಒಂದು ಪ್ರೋಗ್ರಾಮ್, ಎಲಿವೇಟ್. ಓಕೆ. ಓಕೆ. ವಿ ಆರ್ ಡೂಯಿಂಗ್ ಅ ಪ್ರೋಗ್ರಾಮ್ ಕಾಲ್ಡ್ ಎಲಿವೇಟ್, ಹ್ಮ್. ವಿಚ್ ಇಸ್ ವೆರಿ ಯುನಿಕ್ ಇನ್ ಟರ್ಮ್ಸ್ ಆಫ್ ದಿಸ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಮೆಂಟರ್ ತರ ಇದ್ದೇ ಇರ್ತಾರೆ ಒಬ್ರು. ಸೊ ವಿ ವಿಲ್ ಫಸ್ಟ್ ಡೂ ಅ ಕ್ಲಾಸ್. ಕ್ಲಾಸಲ್ಲಿ ಹೇಗೆ ಬರಿಬೇಕು, ಯಾವ ಥರ ಬರಿಬೇಕೆಲ್ಲ ಹೇಳ್ಕೊಟ್ಟು ಆಮೇಲೆ ವಿ ಟೆಲ್ ದೆಮ್ ಗೋ ಅಂಡ್ ರೈಟ್. ಒಂಚೂರು ಪ್ರಾಕ್ಟೀಸ್ ಆದಮೇಲೆ ರೈಟ್ ಅ ಟೆಸ್ಟ್. ಟೆಸ್ಟ್ ಬರ್ದಾಗ ದೇ ವಿಲ್ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ದಟ್. ಸುಮ್ಮನೆ ಹೋಗ್ಬಿಟ್ಟು ಕೂತ್ ಬರೆಯೋದಕ್ಕಿಂತ ಹೇಗೆ ಬರಿಬೇಕು ಅಂತ ತಿಳ್ಕೊಂಡು ಬರೆಯೋದು. ಕರೆಕ್ಟ್. ಸಿ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ. ಆಸ್ ಐ ಟೋಲ್ಡ್, ಐ ಡಿಡ್ಂಟ್ ನೋ, ಐ ಫೆಲ್ ಅಂಡ್ ಐ ಲರ್ನ್ಟ್. ಬಿದ್ದು ಕಲ್ತ್ಬಿಟ್ಟು ಬರ್ದಿದ್ರ ಇಟ್ ಮೇಕ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಬೀಳೋದೇ ಇರ್ತಾ ಇರ್ಲಿಲ್ಲ. ಬೀಳೋದಿರ್ತಿರ್ಲಿಲ್ಲ. ಹ್ಮ್. ಬಿದ್ರು ಏನಕ್ಕೆ ಬಿದ್ದೆ ಅಂತ ಅವ್ರಿಗೆ ಗೊತ್ತು, ನಾವೇನು ಹೇಳೋದು ಬೇಡ, ಹುಡ್ಕೋದ್ ಬೇಡ. ನಾನು ಇದು ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಬೀಳ್ತಾ ಇದ್ದೀನಿ. ಸೊ ದಟ್ ಈಸ್ ಹೌ ನಮ್ಮ ಪ್ರೋಗ್ರಾಮ್ ಅದು. ವಿ ಟ್ರೈ ಟು ಗೈಡ್ ದೆಮ್ ಆನ್ ದಟ್. ಓಕೆ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಸ್ಟೂಡೆಂಟ್ಸ್ ಯಾರ್ಯಾರು ಎಲಿವೇಟ್ ತಗೊಂಡಿದ್ದಾರೆ ಮುಂಚೆ, ಒನ್ ಗುಡ್ ಥಿಂಗ್ ದಟ್ ಇಸ್ ಕಮ್ ಔಟ್ ಆಫ್ ಇಟ್ ಅಂದ್ರೆ ಅವ್ರಿಗೆ ಎಕ್ಸಾಮ್ ಏನು ಮಾಡಬೇಕು ಅಂತ ಗೊತ್ತು. ಡೈರೆಕ್ಷನ್ಲೆಸ್ ಇರ್ತಾರೆ ಜನರಲ್ ಆಗಿ, ಏನು ಮಾಡಬೇಕು ಎಕ್ಸಾಮ್ಗೆ ಅಂತ ಗೊತ್ತಿಲ್ಲದಲ್ಲೇ ಇರ್ತಾರಲ್ಲ. ನಾವು ದೇ ಡೋಂಟ್ ಆಕ್ಚುಲಿ ಅಪ್ರೋಚ್ ಮೀ ಫಾರ್ ಮಚ್, ಮೈನರ್ ಗೈಡೆನ್ಸ್ಗೆ ಬರ್ತಾರೆ ಬಿಕಾಸ್ ದೇ ನೋ ವಾಟ್ ನೀಡ್ಸ್ ಟು ಬಿ ಡನ್. ರೈಟ್. ಆ್ಯಂಡ್ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ. ಟೀಚ್ ದೆಮ್ ಹೌ ಟು ಫಿಶ್ ರಾದರ್ ದೆನ್ ಕ್ಯಾಚಿಂಗ್ ಅ ಫಿಶ್ ಆ್ಯಂಡ್ ಗಿವಿಂಗ್ ದೆಮ್. ಸೊ ನನಗೂ ಏನಂದ್ರೆ ಆ ಪ್ರೋಗ್ರಾಮಿಂದ 1 ಇಯರ್ ಏನು ಮಾಡಬೇಕು ಅಂತ ಅವ್ರಿಗೆ ವೆರಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಾದ್ಮೇಲೆ ಐ ಟೆಲ್ ಮೈ ಸ್ಟೂಡೆಂಟ್ಸ್ ಗೋ ಟು ಅ ಜಾಬ್ ಅಂತ ನಾನೇ ಹೇಳ್ತೀನಿ. ಆಫ್ಟರ್ ದಟ್ ಪ್ರೋಗ್ರಾಮ್ ಆಲ್ಸೋ ಜಾಬ್ಗೆ ಹೋಗಿ. ಇನ್ನು ಇದಕ್ಕಿಂತ ನೀವೇನು ಮಾಡೋಕ್ಕಾಗಲ್ಲ. ಇಫ್ ಯು ಹ್ಯಾವ್ ಡನ್ ಇಟ್ ಪ್ರಾಪರ್ಲಿ, ಇದಕ್ಕಿಂತ ನೀವೇನು ಮಾಡೋಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡ್ತೀರಿ, ರಿವೈಸ್ ಇಟ್, ಟ್ರೈ ಟು ಕ್ಲಿಯರ್ ದ ಎಕ್ಸಾಮ್, ಬಟ್ ಡೂ ಅ ಜಾಬ್ ಅಂತ. ಸೊ ಇದೊಂದ್ ಕಡೆ ಆದ್ರೆ ಆಪ್ಷನಲ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಮೇಕ್ ಆರ್ ಬ್ರೇಕ್ ಅಲ್ಲೇ ಆಗೋದು. ಹೌದು. ಸೋಶಿಯಾಲಜಿ, ಆಂಥ್ರೋಪಾಲಜಿ, ಜಿಯೋಗ್ರಫಿ ತುಂಬಾ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಸೊ ಪ್ರೈಮಸ್ ಅಲ್ಲಿ ಯಾವ್ದಾದಿದೆ ಆಪ್ಷನಲ್ಸ್? ಪ್ರೈಮರ್ಸ್ ಅಲ್ಲಿ 6 ಆಪ್ಷನಲ್ಸ್ ಇದೆ ಆಕ್ಚುಲಿ. ಪೊಲಿಟಿಕಲ್ ಸೈನ್ಸ್ ಇದೆ, ಆಂಥ್ರೋಪಾಲಜಿ, ಸೋಶಿಯೋಪಾಲಜಿ, ಜಿಯೋಗ್ರಫಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕನ್ನಡ ಲಿಟರೇಚರ್. ಪಾಪ್ಯುಲರ್ ಆಪ್ಷನಲ್ಸ್, ಓಕೆ. ವೆರಿ ಪಾಪ್ಯುಲರ್ ಆಪ್ಷನಲ್ಸ್ ಇನ್ ಕರ್ನಾಟಕ as well as ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರಿ, ಪಬ್ಲಿಕ್, ಸಾರಿ. ಸೊ ಪಾಪ್ಯುಲರ್ ಆಪ್ಷನಲ್ಸ್ ಇದೆ. ಅಂಡ್ ಅಗೇನ್ ಆಪ್ಷನಲ್ ಸೆಲೆಕ್ಷನ್ ಹೇಗಿರಬೇಕು ಅಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಮೆನಿ ಆಫ್ ದ ಸ್ಟೂಡೆಂಟ್ಸ್ ದೇ ಟ್ರೈ ಟು ಟೇಕ್ ಆಪ್ಷನಲ್ಸ್ ಇನ್ಫ್ಲುಯೆನ್ಸ್ಡ್. ನನಗೆ ಸಬ್ಜೆಕ್ಟ್ ಓದಿದ್ರೆ ಇಂಟ್ರೆಸ್ಟ್ ಇದೆ, ಐ ಆಮ್ ಪ್ಯಾಷನೇಟ್ ಅಬೌಟ್ ಇಟ್, ಐ ವಿಲ್ ಟೇಕ್ ಇಟ್ ಅಂತ. ಬಟ್ ಐ ವುಡ್ ಆಲ್ವೇಸ್ ಅಡ್ವೈಸ್ ಲುಕ್ ಅಟ್ ಮಾರ್ಕ್ಸ್ ಆ್ಯಂಡ್ ಟೇಕ್ ಫೈನಲಿ. ಯಾಕಂದ್ರೆ ಎಷ್ಟೊಂದು ಜನ ಆಪ್ಷನಲ್ಸ್ ತಗೊಂಡು ತುಂಬಾ ಸಫರ್ ಆಗಿರೋರು ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಹಿಸ್ಟ್ರಿ ಆಪ್ಷನಲ್, ಎಕ್ಸ್ಟ್ರೀಮ್ಲಿ ಯೂಜ್, ಓದೋದಕ್ಕೆ 2 ವರ್ಷ ಬೇಕು. ಹೌದು. ಸೊ ಅದನ್ನ ಕಲ್ತು, ಇಟ್ಸ್ ಆಲ್ ಅಬೌಟ್ ಯುವರ್ ಗೋಲ್. ಯು ಫೈನಲಿ ವಾಂಟ್ ಟು ಬಿಕಮ್ ಅನ್ ಆಫೀಸರ್, ಯು ಶುಡ್ ಬಿ ವರ್ಸಟೈಲ್. ಸಬ್ಜೆಕ್ಟ್ಸ್ ಎಲ್ಲ ಇದೆ ಇದರಲ್ಲಿ. ವೆನ್ ಯು ಆರ್ ಚೂಸಿಂಗ್, ಟ್ರೈ ಟು ಚೂಸ್ ಆಪ್ಷನಲ್ಸ್ ವಿಚ್ ವಿಲ್ ಹೆಲ್ಪ್ ಯು ಗೆಟ್ ಮೋರ್ ಮಾರ್ಕ್ಸ್ ಕರೆಕ್ಟ್. ರಾದರ್ ದೆನ್ ಇನ್ ವಿಚ್ ಯು ವಿಲ್ ಫಾಲ್ ಇನ್ ಲವ್ ಅನ್ನೋದಕ್ಕಿಂತ ಬಿಕಮ್ ಮೋರ್ ಅಬ್ಜೆಕ್ಟಿವ್. ಯಾವ್ದು ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಕೊಡುತ್ತೆ, ವಿಚ್ ಯು ಫೀಲ್ ಲ್ಯಾಂಗ್ವೇಜ್ ಇಸ್ ಕಂಫರ್ಟಬಲ್, ಗೆಟ್ ಇನ್ ಟು ಇಟ್. ಗೊತ್ತಾಯ್ತು. ಔಟ್ಪುಟ್ ನೋಡ್ಕೊಂಡು ಮಾಡಿ. ಹಿಸ್ಟ್ರಿ ಎಲ್ಲ ನೀವು ಚೂಸ್ ಮಾಡಿದ್ರೆ 2 ವರ್ಷದ ಪ್ರಾಜೆಕ್ಟ್, 3rd ಇಯರ್ 4th ಇಯರ್. ಇವನ್ ಆಕ್ಚುಲಿ ಮ್ಯಾಥಮೆಟಿಕ್ಸ್ ಇರಲಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅದೆಲ್ಲ ಇದೆ. ಎಲೆಕ್ಟ್ರಿಕಲ್ ಅಂಡ್
ಸಬ್ಜೆಕ್ಟ್ ಎಷ್ಟು ಯೂಸ್ ಇದೆ ಅಂದ್ರೆ ನೀವು 4 ವರ್ಷಕ್ಕೆ ಓದೋದನ್ನ 1 ವರ್ಷಕ್ಕೆ ನೀವು ಕಂಡೆನ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಪ್ಷನ್ 4 ವರ್ಷಕ್ಕೆ ಓದೋದನ್ನ 1 ವರ್ಷದಲ್ಲಿ ಮಾಡ್ಬೇಕು. ಅದ್ರ ಜೊತೆ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಇದೆ ಹ್ಮ್ ವಿಚ್ ಬಿಕಮ್ಸ್ ವೆರಿ ಚಾಲೆಂಜಿಂಗ್. ಅದು ಓದಲ್ಲ GS ಓದಲ್ಲ. ಹ್ಮ್ ಸೊ ಆಲ್ವೇಸ್ ಐ ವುಡ್ ಸೇ ಸಮಥಿಂಗ್ ವಿಚ್ ಹ್ಯಾಸ್ ಅ ಓವರ್ಲ್ಯಾಪ್ ವಿತ್ GS ವಿಚ್ ವಿಲ್ ರೆಡ್ಯೂಸ್ ಯರ್ ಬರ್ಡನ್. ನಿಮ್ ಟೈಮ್ ಜಾಸ್ತಿ ಪ್ರೊಡಕ್ಟಿವ್ ಆಗೋ ಥರ ಆ ಥರ ಚೂಸ್ ಗಾಟ್ ಮಾಡಿ. ಇಟ್. ಬಿ ರಿಯಲಿಸ್ಟಿಕ್, ಬಿ ವೆರಿ ರಿಯಲಿಸ್ಟಿಕ್. ಬ್ರೋ ನೀವು ನಗ್ತಿರಲ್ಲ, 2023 ಟಾಪರ್ ಅನ್ಸುತ್ತೆ ಆದಿತ್ಯ ಶ್ರೀವಾತ್ಸವ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಪ್ಷನ್ ತಗೊಂಡು ಫಸ್ಟ್ ರ್ಯಾಂಕ್ ಬಂದಿದೆ ಸ್ಟೇಟಿಗೆ. ಅಲ್ಲ ಬ್ರೋ, ನನಗೆ ಗೊತ್ತು ಅಂಡ್ ಐ because ನೋ ಎಷ್ಟು ಡಿಫಿಕಲ್ಟ್ ಇದೆ ಅಂತ. because I know how tough it is. I know ಹಾ. ಎಷ್ಟು ಬ್ಯಾಕ್ ನನಗಿತ್ತು. If you take electrical ಅಂದ್ರೆ it's hard to finish that. ಅಂದ್ರೆ ಹೇಳಿ 4 ವರ್ಷ ಓದಿದ್ 1 ವರ್ಷದಲ್ಲಿ ಮಾಡ್ಬೇಕು ಅಂದ್ರೆ ನನಗೆ ಹೌದು ಹೌದು ಅಂದ್ರೆ 1 ಸೆಮ್ ಅಲ್ಲಿ ಓದೋದು 3 ಸೆಮ್ ಅಲ್ಲಿ ಓದ್ತಿದ್ದೆ ನಾನು. ಅದೇ. ಸೊ 4 ವರ್ಷ ಓದೋದು 1 ವರ್ಷ ಓದಿದ್ರೆ ಇಟ್ಸ್ ಹಾರ್ಡ್ ಅಂತ. No, I'm not telling these optionals are bad. See, ಇಲ್ಲಿ ಏನಂದ್ರೆ ನಾನು ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಈ ತರ ಆಪ್ಷನಲ್ ತಗೊಂಡ್ರೆ ಇಟ್ಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಇಟ್ ವಿಲ್ ಗಿವ್ ಯು ವೆರಿ ರಿಚ್ ಡಿವಿಡೆಂಡ್ಸ್. ಈ ಆಪ್ಷನಲ್ಸ್ ಅಲ್ಲಿ ಯು ಹ್ಯಾವ್ ಹೈಯರ್ ಸ್ಕೋರ್ಸ್ ಇಫ್ ಯು ಡೂ Correct. ರಿಯಲಿ ವೆಲ್. ಯಾಕಂದ್ರೆ ಸೈನ್ಸ್ ಬೇಸ್ಡ್ ಯು ಕೆನಾಟ್ ಗೋ ರಾಂಗ್. ಕರೆಕ್ಟ್. Science. ಸ್ಟೆಪ್ ಮಾರ್ಕ್ಸ್ ಇಲ್ಲ, ಫೈನಲ್ ಮಾರ್ಕ್ಸ್ ತರ ಹಾ. ಕರೆಕ್ಟ್ ಆಗಿ ಬಂತು ಅಂದ್ರೆ ಇಲ್ಲ ಬಟ್ ಅದು ಡೌನ್ ಸೈಡ್. ನೀವು ಮ್ಯಾಥ್ಸ್ ತಗೋತೀರಾ ಅನ್ಕೊಳ್ಳಿ, ನಿಮ್ ಕೊನೆಗೆ ಆನ್ಸರೇ ತಪ್ಪು ಬಂತು ಅಂದ್ರೆ ಸ್ಟೆಪ್ಸ್ ಮಾರ್ಕ್ಸ್ ಮಾರ್ಕ್ಸ್ ಇರಲ್ಲ. ಇಲ್ಲ. ಅದೇ ಹೇಳಿದ್ದು. ಹಾ. That's what he said. ಅಂದ್ರೆ is ಬಂತು also ಅಂದ್ರೆ ಆನ್ಸರ್ ಕರೆಕ್ಟ್ ಆಗಾಯ್ತು ಅಂದ್ರೆ ಯು ಗೆಟ್ ಫುಲ್ ಮಾರ್ಕ್ಸ್. ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಅಂತ. ಹಾ, ಹೌದು. That is going to happen. ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಅಂಡ್ ಇಟ್ಸ್ ಅ ಲಾಂಗ್ ಟರ್ಮ್. 1 ಹಾ. ಇಯರ್ ಅಲ್ಲಿ ಆಗಲ್ಲ ಇದು. 2-3 ಇಯರ್ಸ್ ಅಲ್ಲಿ ಹೋಲ್ಡ್ ತಗೊಳಕ್ 2-3 ಇಯರ್ಸ್ ಬೇಕಾಗುತ್ತೆ. Right, right. ಸೊ ಇಫ್ ಯು ಆರ್ ಲುಕಿಂಗ್ ಅಟ್ ಕ್ಲಿಯರಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ ಅಟೆಂಪ್ಟ್ ಎಲ್ಲ ಇದ್ರೆ ಯು ಶುಡ್ ಟೇಕ್ ಅ ಸಬ್ಜೆಕ್ಟ್ ವಿಚ್ ಇಸ್ ಓವರ್ಲ್ಯಾಪಿಂಗ್ ವಿತ್ ದ GS. ಬಟ್ ನನಗೆ ಮೇನ್ಲಿ ಇಂಪ್ರೆಸ್ ಆಗಿದ್ದು ನೀವು ಕನ್ನಡ ಲಿಟ್ರೇಚರ್ ಇಟ್ಟಿದ್ದೀರಾ. ಯಾಕಂದ್ರೆ ಕರ್ನಾಟಕದಲ್ಲಿ ಇಲ್ಲಿ ತನಕ ಇಬ್ಬರೇ ಟಾಪರ್ಸ್ ಆಗಿದ್ದು. 2000 ಅಲ್ಲಿ ಅವ್ರ ಮೇಡಮ್ ಹೆಸರು ಮರ್ತೋಗಿದೆ. 2016 ಅಲ್ಲಿ 16 ಅಲ್ಲಿ ನಂದಿನಿ KR ಮೇಡಮ್, 2000 ಅಲ್ಲಿ ಶಂಕರ್ ಬಿದ್ರಿ ಅವ್ರ ಮಗಳಾಗಿದ್ರು ಇಫ್ ಐ ಆಮ್ ರೈಟ್. ಕರೆಕ್ಟ್. ವಿಜಯಲಕ್ಷ್ಮಿ 2016 ಅಲ್ಲಿ ನಂದಿನಿ KR ಮೇಡಮ್ ಶಿಟು ಕನ್ನಡ ಲಿಟ್ರೇಚರ್ ಆಪ್ಷನಲ್ ಅಂಡ್ ಅದನ್ನ ನೀವು ಆಫರ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ರೂರಲ್ ಏರಿಯಾಸ್ ಇಂದ ತಗೋಬಹುದು ಬಿಕಾಸ್ ಕನ್ನಡ ಚೆನ್ನಾಗಿ ಕಲ್ತಿರ್ತಾರೆ. ಹೌದು. ಅಂಡ್ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಅಪ್ ದಟ್ ಇನಿಷಿಯೇಟಿವ್ ಅಂಡ್ ಪುಷಿಂಗ್ ಕನ್ನಡ ಲಿಟ್ರೇಚರ್ ಆಸ್ ಅನ್ ಆಪ್ಷನಲ್. ಡೆಫಿನೆಟ್ಲಿ. ಇಲ್ಲ, ಕನ್ನಡ ಲಿಟ್ರೇಚರ್ ತುಂಬಾ ಜನ ಸ್ಟೂಡೆಂಟ್ಸ್ ಎವ್ರಿ ಇಯರ್ ಕ್ಲಿಯರ್ ಆಗ್ತಿದ್ದಾರೆ. ಆಕ್ಚುಲಿ ನೈಸ್. ದೇರ್ ಇಸ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಕ್ಲಿಯರಿಂಗ್. ಲಾಸ್ಟ್ ಇಯರ್ ಆಲ್ಸೋ ವಿ ಹ್ಯಾಡ್ ಸುಮಾರು ಜನ ಆಲ್ಮೋಸ್ಟ್ 10-12 ಪೀಪಲ್ ಹ್ಮ್ ಆಗಿದ್ರು. ಹ್ಮ್. ಕನ್ನಡ ಲಿಟ್ರೇಚರ್ ಇಸ್ ಅ ಗುಡ್ ಆಪ್ಷನ್ ಅಂಡ್ ಯುಲ್ ಗೆಟ್ ದ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇಲ್ಲೇ ಕರೆಕ್ಟ್. ಕರ್ನಾಟಕದಲ್ಲೇ ಸಿಗೋದು ನಿಮಗೆ ಕನ್ನಡ ಲಿಟ್ರೇಚರ್ಗೆ. ಬೇರೆ ಸಬ್ಜೆಕ್ಟ್ಸ್ಗೆ ವಿ ಹ್ಯಾವ್ ಟು ರಿಲೈ ಆನ್ ಅದರ್ ಫ್ಯಾಕಲ್ಟೀಸ್ ಫ್ರಮ್ ಅದರ್ ಸ್ಟೇಟ್ಸ್. ರೈಟ್. ಸರ್ ಇವಾಗ ಡೈಲಿ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಮಾತಾಡಿದ್ವಿ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನಿಮ್ಮ ಮೈಂಡ್ ಎವಾಲ್ವ್ ಆಗೋದೇ ಅದು. ಸ್ಟ್ಯಾಟಿಕ್ ಸಿಲೆಬಸ್ ಅಂತ ಬಂದಿದೆ, ದರ್ ಇಸ್ ಡೈನಮಿಕ್ ಸಿಲೆಬಸ್ ವಿಚ್ ಇಸ್ ಕರೆಂಟ್ ಐ ಮೀನ್ ನ್ಯೂಸ್ ಪೇಪರ್ ರೀಡಿಂಗ್. Yeah. ಹಿಂದೂ, ಇಂಡಿಯನ್ ಎಕ್ಸ್‌ಪ್ರೆಸ್ ಅಂತ ಸ್ವಲ್ಪ ಜನ ಹೇಳ್ತಾರೆ. ಸ್ವಲ್ಪ ಜನ ಇಯರ್ ಎಂಡ್ ಬಂದಾಗ ಮ್ಯಾಗಝೀನ್ಸ್ ಓದಿ ಅಂತಾರೆ. ಸ್ವಲ್ಪ ಜನ ಡೈಲಿ ಕರೆಂಟ್ ಅಫೇರ್ ವಿಡಿಯೋಸ್ ನೋಡಿ ಅಂತ ಹೇಳ್ತಾರೆ. ಬಿಕಾಸ್ ಐ ವಾಸ್ ಡೂಯಿಂಗ್ ದಟ್ ಅಂಡ್ ಐ ವಾಸ್ ಫೆಲ್ಟ್ ಇಟ್ ವಾಸ್ ವೆರಿ ಎಫೆಕ್ಟಿವ್. ಬಿಕಾಸ್ ಏನು ಹೇಳ್ತಾರೆ ಕಿವಿಲಿ ಕೇಳಿಸ್ತಾ ಇತ್ತು, ಮೈಂಡಲ್ಲಿ ರಿವರ್ಬರೇಟ್ ಆಗ್ತಾ ಇತ್ತು, ಇದು ಮಾಡ್ತಾ ಇತ್ತು. ಸೊ ಕರೆಂಟ್ ಅಫೇರ್ಸ್ ಕ್ರ್ಯಾಕ್ ಮಾಡೋದಕ್ಕೆ ಪ್ರೈಮರ್ಸಲ್ಲಿ ವಾಟ್ ಇಸ್ ಅ ಸ್ಟ್ರಾಟಜಿ ಅಂಡ್ ವಾಟ್ ಶುಡ್ ಸ್ಟೂಡೆಂಟ್ಸ್ ಫಾಲೋ ಅಕಾರ್ಡಿಂಗ್ ಟು ಯು? ಸಿ, ಕರೆಂಟ್ ಅಫೇರ್ಸು ಡೈಲಿ ನ್ಯೂಸ್ ಪೇಪರ್ ಓದಲೇಬೇಕು. ಹ್ಮ್. ಡೈಲಿ ನ್ಯೂಸ್ ಪೇಪರ್ ಐ ವುಡ್ ಆಲ್ವೇಸ್ ಅಡ್ವೈಸ್ ಬಿಕಾಸ್ ಅದರಿಂದ ನಿಮಗೆ ತಿಳುವಳಿಕೆ ಚೆನ್ನಾಗಿ ಬರುತ್ತೆ. ಕರೆಕ್ಟ್. ಡೇ ಟು ಡೇ ನೀವೇ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ ಏನು ನಡೀತಿದೆ ಅಂತ. ಅಂಡ್ ಯು ಓನ್ಲಿ ವಿಲ್ ಸ್ಟಾರ್ಟ್ ರಿಯಲೈಸಿಂಗ್ ಓಕೆ ಇದು ಈ ಥರ ಆಯಿತು, ಇಲ್ಲಿಂದ ಇಲ್ಲಿಗೆ ಬಂತು. ಹ್ಮ್. ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆನೆ ಅನಾಲಿಟಿಕಲ್ ಪವರ್ಸ್ ಬೆಳೀತಾ ಹೋಗುತ್ತೆ. ಕರೆಕ್ಟ್. ಯಾಕಂದ್ರೆ ಇವೆಂಟ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಹ್ಮ್. ಒಂದು ಪಾರ್ಟ್. ಇನ್ನೊಂದು ನಾವು ಏನು ಮಾಡ್ತೀವಿ ಪ್ರೈಮರ್ಸಲ್ಲಿ ಅಂದರೆ ಈಗ ಕರೆಂಟ್ ಅಫೇರ್ಸ್ ಒಂದೇ ಸರಿ ವೀಕ್ಲಿ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಈ ಥರ ಕೊಟ್ಟಾಗ ಸ್ಟೂಡೆಂಟ್ಸ್ಗೆ ಪ್ಯಾಸಿವ್ ಲರ್ನಿಂಗ್ ಆಗ್ಬಿಡುತ್ತೆ. ಡೈಲಿ ನೋಡೋದಕ್ಕೂ ಅವ್ರಿಗೂ ಬೋರ್ ಹೊಡೆಯುತ್ತೆ. ಹ್ಮ್. ರಾದರ್ ದೆನ್ ದಟ್ ಇಶ್ಯೂ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್ ಅಂತ ನಾವು ಮಾಡ್ತೀವಿ. ಓಕೆ. ಸೊ ವಿಲ್ ಟೇಕ್ ಒನ್ ಇಶ್ಯೂ, ಆ ಪರ್ಟಿಕ್ಯುಲರ್ ಇಶ್ಯೂ ಇಂದ ವಿ ವಿಲ್ ಸ್ಟಾರ್ಟ್ ಸ್ಪೀಕಿಂಗ್. ಹೀಗೆ ಯಾವ ಥರ ಇದು ಯಾವ ಥರ ಇವಾಲ್ವ್ ಆಗ್ಬೋದು. ಸೊ ವಿ ಸ್ಟಾರ್ಟ್ ಟೀಚಿಂಗ್ ದೆಮ್ ಕಂಜೆಕ್ಚರ್ಸ್. ಓಕೆ. ಇದರಿಂದ ನಿಮ್ಗೆ ನೆಕ್ಸ್ಟ್ ಏನಾಗ್ಬೋದು, ಈ ಥರ ಪಾಸಿಬಿಲಿಟಿ ಇದೆ, ಈ ಥರ ಪಾಸಿಬಿಲಿಟಿ ಇದೆ. ಇಲ್ಲೇ ಅವ್ರಿಗೆ ದೇ ಆಲ್ಸೋ ಸ್ಟಾರ್ಟ್ ವಿಜುವಲೈಸಿಂಗ್ ಓಕೆ ಈ ಥರ ಎಲ್ಲ ಸಾಧ್ಯತೆ ಇದೆ ಅಂತ. ದಟ್ ಈಸ್ ಹೌ ಯು ಕ್ಯಾನ್ ಮೇಕ್ಸ್ ಕರೆಂಟ್ ಅಫೇರ್ಸ್ ಅ ಬಿಟ್ ಮೋರ್ ಇಂಟ್ರೆಸ್ಟಿಂಗ್. ಇಲ್ಲಾಂದ್ರೆ ರುಟೀನ್ ಆದರೆ 10 ದಿವಸ ನೋಡ್ತಾರೆ, 11ನೇ ದಿವಸಕ್ಕೆ ಬಿಡು, 12ನೇ ದಿವಸಕ್ಕೆ ಬಿಡು. ಆಮೇಲೆ ವೀಕೆಂಡ್ ಮ್ಯಾಗಝಿನ್ಸ್ ನೋಡ್ತಾರೆ, ಮಂತ್ ಎಂಡ್ ಮ್ಯಾಗಝಿನ್ಸ್ ನೋಡ್ತಾರೆ. ಸೊ ಪೀಪಲ್ ಗೆಟ್ ಇನ್ ಟು ದಟ್. ಯಾಕಂದ್ರೆ ಮೇಂಟೈನಿಂಗ್ ಡಿಸಿಪ್ಲಿನ್ ಇಸ್ ಡಿಫಿಕಲ್ಟ್ ಫಾರ್ ಸ್ಟೂಡೆಂಟ್ಸ್. ಹೌದು. ಡೈಲಿ ಅದೇ ಮಾಡಬೇಕು ಅಂದಾಗ ಕಷ್ಟ. ಅಂಡ್ UPSC ಈ ಎಕ್ಸಾಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಡೈಲಿ ಹ್ಯಾವ್ ಟು ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್. ಸೊ ಈಗ ಹೇಳಿದ್ರು ಅಂದ್ರೆ ಪೇಪರ್ ಓದ್ಬೇಕು ಅಂತ ಇದು. ಬಟ್ ಎಕ್ಸಾಮ್ ಅಲ್ಲಿ ಆನ್ಸರ್ ಬರಿಬೇಕಾದ್ರೆ ದಿಸ್ ಇಸ್ ಮೈ ಅಂದ್ರೆ ಒಂದು ಸಿಲಿ ಪಾಯಿಂಟ್ ಆಫ್ ಇದರಿಂದಾನೇ ಕ್ವಶನ್ ಕೇಳ್ತಾ ಇದ್ದೀನಿ. ಆನ್ಸರ್ ಇಸ್ ಇಟ್ ಡಿಪೆಂಡೆಂಟ್ ಆನ್ ದ ಪ್ರೆಸೆಂಟ್ ಗವರ್ಮೆಂಟ್? ಅಂದ್ರೆ ಈಗ ಇಫ್ ಇಟ್ ಇಸ್ NDA you need to answer it in a right perspective, or if it is a UPA you need to answer in a left perfect, I mean because our government will be hiring at that point of time technically. So ಹೆಂಗ್ ವರ್ಕ್ ಆಗುತ್ತೆ ಅದು ಆನ್ಸರ್ ವೈಲ್ ರೈಟಿಂಗ್ ಆನ್ಸರ್? ಹೌ ಡಸ್ ದಟ್ ವರ್ಕ್?
UPSC is not a government agency. It's a constitutional body ಅಂತೀವಿ. Okay. ಗೌರ್ಮೆಂಟ್ ಏಜೆನ್ಸಿ ಅಂದ್ರೆ ಗೌರ್ಮೆಂಟ್ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ ಅಂತ. Okay. UPSC is not working under the government. Like sorry, Election commission. election commission. Like election commission, it's a parallel body. Okay. Okay. It is an autonomous body. ಗೌರ್ಮೆಂಟ್ ಇಂಟರ್ಫಿಯರೇ ಆಗಲ್ಲ. ಗೌರ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ UPSCಗೆ ನಂಗೆ ಈ ವರ್ಷ ಇಷ್ಟು ವೇಕೆನ್ಸೀಸ್ ಇದೆ, ಹ್ಮ್. ರೆಕ್ರೂಟ್ ಅಂಡ್ ಗಿವ್. Okay. UPSC will take up the recruitment. Okay. ಓಕೆ, ಈ ತರ ವೇಕೆನ್ಸೀಸ್ ಇದೆ, ರೆಕ್ರೂಟ್ ಮಾಡ್ತಾರೆ. ಹ್ಮ್. ಸೊ UPSC is managing all this. And see, leftist, rightist ಅಲ್ಲ, you should be balanced. Mhm. ನಮ್ಮ ಕಾನ್ಸ್ಟಿಟ್ಯೂಷನ್ is centrist. Mhm. It accommodates everything. Mhm. So be constitutional ಅಂತ ನಾನು ಹೇಳ್ತೀನಿ. There should be a balance. Mhm. No biasness should be there. Mhm. ಆಫೀಸರ್ ಆಗೋರ್ಗೆ biasness ಇರಬಾರ್ದು. They should be biased only towards the constitution. Okay. ಓಕೆ. ಸೊ ಕಾನ್ಸ್ಟಿಟ್ಯೂಷನಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ದಾಗ ಅವ್ರಿಗೆ ಯಾರು ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಸರ್, ನನಗೆ ಆಫ್ಟರ್ ಸೀಯಿಂಗ್ IAS ಇನ್ಸ್ಟಿಟ್ಯೂಷನ್ಸ್ ನನಗೆ ಒಂದು ಗೊತ್ತಾಗಿರೋದು, ನಿಮ್ಮ ಪ್ರೈಮರಿ ಫೋಕಸ್ UPSC ಆದ್ರೂ ಕೂಡ ಪ್ಯಾರಲ್ ಎಕ್ಸಾಮ್ಸ್ನು ಪುಷ್ ಮಾಡ್ತೀರಾ, ರೈಟ್? ಬಿಕಾಸ್ ಇವಾಗ ಆಸ್ಪಿರೆಂಟ್ಗೆ ಇದಿಲ್ಲ ಅಂದರೆ ದೇರ್ ಶುಡ್ ಬಿ ಅ ಪ್ಲಾನ್ ಬಿ, ಸಮಥಿಂಗ್ ಟು ಫಾಲ್ ಬ್ಯಾಕ್ ಅಪಾನ್. Yes. ಸೊ ಅಟ್ ಪ್ರೈಮಸ್ ಏನೇನ ನೀವು ಫೆಸಿಲಿಟೇಟ್ ಮಾಡ್ತೀರಾ, ಅಥವಾ ಹೌ ಡು ಯು ಪುಷ್ ಸ್ಟೂಡೆಂಟ್ಸ್? ಪರವಾಗಿಲ್ಲ UPSC ನಿನ್ನ ಮೇಲೆ ಆಗಲಿಲ್ಲ ಅಂದ್ರೂ ಇದು ಮಾಡ್ಬೋದು ಅಂತ ಹೇಳೋದಾದ್ರೆ, ವಾಟ್ ಈಸ್ ದಟ್ ಡೈರೆಕ್ಷನ್ ದೇ ಶುಡ್ ಫಾಲೋ? ಯಾವ ಎಕ್ಸಾಮ್ಸ್ ಇದೆ ಸರ್? ಎಸ್. ಸೊ ನಾವು ಪ್ರೈಮಸಲ್ಲಿ 2 ಅಪ್ರೋಚ್ ಮಾಡ್ತಿದ್ದೀವಿ. ಒಂದು, ವೆದರ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಎನಿ ಅದರ್ ಗೌರ್ಮೆಂಟ್ ಜಾಬ್. ಸಿ, ಸರ್ಟನ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ನಾನು IAS ಆಗಬೇಕು, IPS ಆಗಬೇಕು ಅಂತ ಬರ್ತಾರೆ. ನಂಗೆ ಬೇರೆ ಎಕ್ಸಾಮ್ ಯಾವುದು ಬರೆಯಲ್ಲ ಅಂತ. ನಂದು ಆಗ್ಲಿಲ್ವಾ, ಐ ಗೆಟ್ ಬ್ಯಾಕ್ ಟು ಪ್ರೈವೇಟ್ ಸೆಕ್ಟರ್. ಸೊ ಅವ್ರಿಗೆ ನಾವೇನು ಮಾಡ್ತಿದ್ದೀವಿ, ವಿ ಆರ್ ಗಿವಿಂಗ್ ಇವನ್ ಇಂಟಿಗ್ರೇಟೆಡ್ MBA ಪ್ರೋಗ್ರಾಮ್. ಹ್ಮ್. ಸೊ ಇನ್ ದ 2 years, ಲೆಟ್ ದೆಮ್ ಪ್ರಿಪೇರ್ ಫಾರ್ ದ ಎಕ್ಸಾಮ್. ಅಲಾಂಗ್ ವಿತ್ ದಟ್ MBAನೂ ಅವೈಲೇಬಲ್ ಇರುತ್ತೆ. ಇದು ಎಷ್ಟು ಅವರ್ಸ್ ದಿನ ಡೆಡಿಕೇಟ್ ಮಾಡಬೇಕಾಗುತ್ತೆ? ಸೊ ಇಟ್ಸ್ ಮೋರ್ ಆಫ್ ಅ ಎಕ್ಸಾಮ್ ಓರಿಯೆಂಟೆಡ್ MBA. ಓಕೆ. ಇನ್ ಅ ವೀಕ್ ಐ ಥಿಂಕ್ 15 hours max to max. 2 hour per day. 2 hour per day. So we give them that, and even we are giving them the opportunity. MBA clear ಆದ್ರೆ even placement opportunities ಕೊಡ್ತಾ ಇದ್ದೀವಿ. So we have a very good placement record. Placement ಚೆನ್ನಾಗಿ ಸಿಗುತ್ತೆ ಅವ್ರಿಗೆ, and they'll get a good LPA also. So at the end of 2 years ಏನೂ ಆಗಿಲ್ಲ ಅಂತ ಅನ್ಕೋಬಾರ್ದು. They can get, our idea is anybody who's preparing with dedication, with proper guidance, ಅವ್ರಿಗೆ 2 years ಸಾಕು. 2 years ಆದ್ಮೇಲೆ it's only revision. For that, Okay. they don't need to sit complete year without a job. Got it. They should get back to a job. Right. Whatever it is, they should get back to a job. ಇಲ್ಲ ಅಂದ್ರೆ they're again putting their productive years at stake. Correct. ಕೊನೆಗೆ 6 ವರ್ಷ 8 ವರ್ಷ ಆದ್ಮೇಲೆ ನಾನು ಏನ್ ಮಾಡಿದೆ, ನಾನು ಏನಕ್ಕೆ ಬಂದೆ, ಇದೇ ತರ ಕ್ವಶನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಟು ಪ್ರಿವೆಂಟ್ ದಟ್, ಆದಷ್ಟು ನಮ್ಮ ಕೈಲಿ ಏನಾಗುತ್ತೆ, ವಿ ಆರ್ ಗಿವಿಂಗ್ ದಟ್ ಐಡಿಯಾ. ಒಂದು ಇಂಟಿಗ್ರೇಟೆಡ್ MBA ಅಂತ. Okay. ಇನ್ನೊಬ್ರು ಇಲ್ಲ, ಐ ವಾಂಟ್ ಅ ಗೌರ್ಮೆಂಟ್ ಜಾಬ್ ಅಂತ ಇರೋರಿಗೆ ವಿ ಗಿವ್ ಕೌನ್ಸಿಲಿಂಗ್ ಟು ದೆಮ್. ಈ ತರ ಆಪರ್ಚುನಿಟೀಸ್ ಇದೆ ನೋಡಿ, ಈಗ SSC ಎಕ್ಸಾಮ್ ಬಂದಿದೆ, ನೋಟಿಫಿಕೇಶನ್ಸ್ ಬಂದಂಗೂ ವಿ ಸ್ಟಾರ್ಟ್ ಇನ್ಫಾರ್ಮಿಂಗ್ ದೆಮ್ ಅಬೌಟ್ ದ ಬೆನಿಫಿಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಜಾಬ್, ಅಂಡ್ ವಿ ಟೆಲ್ ದೆಮ್ ಇಲ್ಲ ಈ ತರ ನೀವು ಜಾಯ್ನ್ ಆಗ್ಬೋದು. ಇನ್ಫ್ಯಾಕ್ಟ್ ತುಂಬಾ ಜನ ಪ್ರೈಮಸಲ್ಲಿ ವಿ ಡೋಂಟ್ ಓನ್ಲಿ ಹ್ಯಾವ್ ಪೀಪಲ್ ಹ್ಯಾವ್ ಡನ್ UPSC. ಈಗ ನೆನ್ನೆನೂ ಇವ್ರದ್ದೆಲ್ಲ ಬಂತು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ದು ರಿಸಲ್ಟ್ಸ್ ಬಂತು. ಯಾವುದೋ ಒಂದು ಜಾಬ್ ಸಿಗ್ತಾ ಇದೆ ಅವ್ರಿಗೆ. ನಮ್ಮ ಸ್ಟೂಡೆಂಟ್ಸ್ ಮೋನಿಕಾ ಧನ್ಯ ಅಂತೆಲ್ಲ ರೆಕ್ರೂಟ್ ಆಗಿದ್ದಾರೆ. Nice. ಇಟ್ಸ್ ನಾಟ್ ಜಸ್ಟ್ ಇನ್ ಕರ್ನಾಟಕ ನಾವು ಮಾಡ್ತಿದ್ವಿ ಅಂತ. ವಿ ಆರ್ ಗೆಟಿಂಗ್ ಸ್ಟೂಡೆಂಟ್ಸ್ ಇವನ್ ಫ್ರಮ್ UP, ಫ್ರಮ್ ಬಿಹಾರ್, ಫ್ರಮ್ ತಮಿಳ್ನಾಡು. Very nice. They are getting into jobs in different sectors. We are encouraging them to diversify their options. ಏನಂದ್ರೆ ಒಂದ್ ಕಡೆ ಜಾಬಿಗೆ ಹೋಗ್ಬೇಕು 2-3 years ಆದ್ಮೇಲೆ. They shouldn't be stuck with UPSC for long. Who are still preparing after 2 years, 3 years ಆದ್ಮೇಲೂ ಅದೇ ಜಾಬ್, ಐ ಮೀನ್ UPSCನೇ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಐದರ್ ದೇ ಹ್ಯಾವ್ ನಾಟ್ ಗಾಟ್ ರೈಟ್ ಗೈಡೆನ್ಸ್, ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಎಕ್ಸಾಮ್ ಏನು ಮಾಡಬೇಕು ಅಂತ, ಆರ್ ದೇ ಹ್ಯಾವ್ ನಾಟ್ ಪುಟ್ ಇನ್ ದಟ್ ಸಫಿಷಿಯಂಟ್ ಎಫರ್ಟ್ಸ್. ವಾಟ್ ಶುಡ್ ಹ್ಯಾವ್ ಬಿನ್ ಡನ್ ಇನ್ 1 year or 2 years, ದೇ ಆರ್ ಜಸ್ಟ್ ಮೇಕಿಂಗ್ ಇಟ್ ಅ 5-year ಪ್ಲಾನ್. ಸರ್, ಅಂದ್ರೆ ಇವಾಗ ಸ್ಟ್ರಾಟಜಿ ಏನು? ಎರಡು ಅಟೆಂಪ್ಟ್ ಕೊಟ್ಟು 3ನೇ ಅಟೆಂಪ್ಟ್ ಅನ್ನೋಷ್ಟೊತ್ತಿಗೆ ನೀವು ಬ್ಯಾಕಪ್ ಪ್ಲಾನ್ ಮಾಡ್ಬೇಕಾ, 3 ಅಟೆಂಪ್ಟ್ ಕೊಟ್ಟು ಮಾಡ್ಬೇಕಾ? ವಾಟ್ ಇಸ್ ದ ಸ್ಟ್ರಾಟಜಿ ದರ್ಶ್? 2 ಅಟೆಂಪ್ಟು ಹೇಳ್ತಿಲ್ಲ. ಸಿ, ಫಸ್ಟ್ ಇಯರ್ 1 year ಕೋಚಿಂಗ್ ಅಲ್ಲಿ ಹೊರಟೋಗುತ್ತೆ, ಕ್ಲಾಸಸ್ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ ಕೊಡೋದಕ್ಕೆ. ಪ್ರಿಲಿಮ್ಸ್ ಕ್ಲಿಯರ್ ಆದರೂ 1 year ಬೇಕು. ಎಕ್ಸಾಮ್ ಪ್ರಾಸೆಸ್ ಇಟ್ ಸೆಲ್ಫ್ ಇಸ್ 1 year. ಅದು ಸೊ ಆ ಲೆಕ್ಕದಲ್ಲಿ 2 years ಹೇಳ್ತಿದ್ದೀನಿ. ಇವನ್ 2 years ಅದಾದ್ಮೇಲೆ ಇನ್ನೊಂದ್ಸರಿ ನಾನು ಇನ್ನೂ ಮುಗಿಸಿಲ್ಲ ಅಂದ್ರೆ 1 ವರ್ಷ ತಗೊಂಡು ನೀಟಾಗಿ ಡೆಡಿಕೇಟೆಡ್ ಆಗಿ ಓದಬೇಕು. ಇಲ್ಲಿ ಮೇನ್ ಆಗಿ ಆನ್ಸರ್ ರೈಟಿಂಗ್ ಕಡೆ ಗಮನ ಕೊಡಲ್ಲ. ಆನ್ಸರ್ ರೈಟಿಂಗ್ ಅವ್ರಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ಬಿಡ್ತು ಅಂದ್ರೆ, ದೆನ್ ದೇ ಹ್ಯಾವ್ ಕ್ರ್ಯಾಕ್ಡ್ 50% ಆಫ್ ದ ಎಕ್ಸಾಮ್. ದೇ ನೋ ವಾಟ್ ನೀಡ್ಸ್ ಟು ಬಿ ಡನ್, ದೇ ಜಸ್ಟ್ ನೀಡ್ ಟು ಡೂ ಇಟ್. ಅದು 1 ವರ್ಷ ಮಾಡಿದ್ರೆ ಅದಾದ್ಮೇಲೆ ಅವ್ರಿಗೆ ಇನ್ನೇನಿಲ್ಲ. ಸಿ, ಕರೆಂಟ್ ಅಫೇರ್ಸ್ ಫಾಲೋ ಮಾಡಬೇಕು ಡೈಲಿ, ದಟ್ ಇಸ್ ಬೇರ್ಲಿ 1 hour, 1.5 hour. ರಿವೈಸ್ ಮಾಡ್ತಾ ಹೋಗ್ಬೇಕು ಆನ್ ಅ ಡೈಲಿ ಬೇಸಿಸ್. ಇಫ್ ದೇ ಗಿವ್ 3-4 hours, ದಟ್ಸ್ ಎನಫ್. ಜಾಬ್ ಮಾಡಿ ಜೊತೆಗೆ ಯು ಕಂಟಿನ್ಯೂ ವಿತ್ ದ ಪ್ರಿಪರೇಷನ್. ಓಕೆ. ಸೊ ಅಂದ್ರೆ ಪ್ರಿಪ್ರೇಷನ್ ಎಲ್ಲ ಆಗುತ್ತೆ, ಬಟ್ ಎಷ್ಟೊಂದು ಜನ ಬಂದು ಇಂಟರ್ವ್ಯೂ ಅಲ್ಲಿ ದೇ ಕಾಂಟ್ ಗೋ. ಏನಕ್ಕೆ ಅದಾಗುತ್ತೆ ಪ್ರಾಬ್ಲಮ್? ಬಿಕಾಸ್
ಇದೇ ಒಂದ್ ಫೈಟ್ ಅಂದ್ರೆ ಅದೇ ಬೇರೆ ಫೈಟ್. ಹೌದು. ಲೈಕ್ ಮ್ಯಾನ್ ಟು ಮ್ಯಾನ್ ಮಾತಾಡೋದು ಬೇರೆ ಫೈಟ್. ಏನಕ್ಕೆ ಇಂಟರ್ವ್ಯೂ ಅಲ್ಲಿ ತುಂಬಾ ಜನ ಫೇಲ್ ಆಗ್ತಾರೆ? ಇಂಟರ್ವ್ಯೂಲ್ ಫೇಲ್ ಅಂತಲ್ಲ, ಕಮ್ಮಿ ಮಾರ್ಕ್ಸ್ ಬರುತ್ತೆ. I mean, at the end of the day, ಅಂಡ್ ಆಕ್ಚುಲಿ ಮೇನ್ಸ್ ಅಂಡ್ ಇಂಟರ್ವ್ಯೂ ಮಾರ್ಕ್ಸ್ ಟುಗೆದರ್ ಇಸ್ ಡಿಸೈಡಿಂಗ್ ಯೋರ್ ರ್ಯಾಂಕ್. okay. ಮೇನ್ಸ್ ಮಾರ್ಕ್ಸ್ ಬಂದ್ಬಿಟ್ಟು 1750 ಮಾರ್ಕ್ಸ್ ಮೇನ್ಸ್ ಅಲ್ಲಿ ಬರುತ್ತೆ. Mhm. ಇಂಟರ್ವ್ಯೂಲ್ 275 ಮಾರ್ಕ್ಸ್ ಇದೆ. Okay. ಸೊ ಅದೆರಡನ್ನೂ ಆಡ್ ಮಾಡ್ಬಿಟ್ಟು ದೇ ಆರ್ ಗಿವಿಂಗ್ ಅ ರ್ಯಾಂಕ್. Okay. ಅಂಡ್ ಇಂಟರ್ವ್ಯೂ 275ಗೆ ಆನ್ ಅನ್ ಆವರೇಜ್ ಪೀಪಲ್ ಸ್ಕೋರ್ ಸಮ್ವೇರ್ ಅರೌಂಡ್ 160 to 170. Mhm. Below 150 is considered poor. Mm. 150 is average. Mm. 170, 180 is good. 200 is extremely good. Mm. ಸೊ ಇಂಟರ್ವ್ಯೂಲಿ ಏನ್ ಆಕ್ಚುಲಿ ಆಗುತ್ತೆ ಅಂದ್ರೆ, ಅವ್ರು ಇಂಟರ್ವ್ಯೂಗೆ ಹೋದಾಗ ದೇ ಆರ್ ಗೋಯಿಂಗ್ ಇನ್ ಟು ಅ ಗೌರ್ಮೆಂಟ್ ಆಫೀಸ್. Mm. ಗೌರ್ಮೆಂಟ್ ಆಫೀಸ್, ಅದು ನೀವು ಆಫೀಸರ್ಸ್ ಆಫೀಸ್ ರೂಮ್ಗೆಲ್ಲ ಹೋದ್ರೆ ಇಟ್ಸ್ ಅ ಬಿಟ್ ಇಂಟಿಮಿಡೇಟಿಂಗ್. Correct. ಹೌದು. ಯಾಕಂದ್ರೆ ರೂಮ್ ದೊಡ್ಡದಾಗಿರುತ್ತೆ, ಡೆಸ್ಕ್ ಇರುತ್ತೆ, ಒಂದು ಟೀಕ್ ಡೆಸ್ಕ್ ಇರುತ್ತೆ, ಈ ಅಶೋಕ ಚಕ್ರ ಇದು ಅಂತೆಲ್ಲ ನೋಡಿದಾಗ ಯು ಅಂಡರ್ಸ್ಟ್ಯಾಂಡ್ ಯು ಆರ್ ಎಂಟರಿಂಗ್ ಅ ವೆರಿ ರೆಸ್ಪಾನ್ಸಿಬಲ್ ರೂಮ್, ಯು ಕಾಂಟ್ ಫೂಲ್ ಅರೌಂಡ್ ಹಿಯರ್ ಅಂತ. ಹ್ಮ್. ಅಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಒಂದ್ ವರ್ಷ 2 ವರ್ಷ ಪಟ್ಟಿರೋ ಕಷ್ಟ ಎಲ್ಲ ಇಟ್ಕೊಂಡಿರ್ತಾರೆ ಅವರು. ಅಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಇದು ಒಂದ್ರಿಂದ ಹೋಗ್ಬಿಡುತ್ತಾ ಅಂತ ಭಯ ಅನ್ನೋದು ತುಂಬಾ ತಲೆಲಿರುತ್ತೆ. Okay. ಸೊ ವೆನ್ ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್, ಅವ್ರು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ದೇ ಪ್ಯಾನಿಕ್. ಅಂಡ್ ಅಲ್ಲಿ ಏನಾಗ್ತಿದೆ, 5 ಜನ ಯಾರು ಕೂತಿದ್ದಾರೆ, ಹ್ಮ್. ದೇ ಆರ್ ಹ್ಯಾವಿಂಗ್ ಈಚ್ ಅಂಡ್ ಎವ್ರಿ ಪರ್ಸನ್ ಇಸ್ ಹ್ಯಾವಿಂಗ್ ಆಲ್ಮೋಸ್ಟ್ 30 years ಆಫ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ 150 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮುಂದೆ ಕೂತಿದ್ದಾರೆ. ಅಂಡ್ ದೇ ವಿಲ್ ಕ್ಯಾಚ್ ಅ ಪರ್ಸನ್ ಲೈಂಗ್ ಲೈಕ್ ದಿಸ್. ಹ್ಮ್. ಅಲ್ಲಿ ನಾವು ಏನಕ್ಕೆ ಸಿವಿಲ್ ಸರ್ವಿಸಸ್ ಅಂತ ಕೇಳ್ತಾರೆ. ಹ್ಮ್. ಅಂಡ್ ದೇ ವಿಲ್ ಇಮಿಡಿಯೇಟ್ಲಿ ಐಡೆಂಟಿಫೈ ಇವನು ನಿಜ ಹೇಳ್ತಾ ಇದ್ದಾನೋ ಸುಳ್ಳು ಹೇಳ್ತಾ ಇದ್ದಾನೋ. ಅಲ್ಲೇ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಕ್ವಶನ್ ಜನರಲಿ ದೇ ಆಸ್ಕ್ ಇಸ್ ವೈ ಸಿವಿಲ್ ಸರ್ವಿಸಸ್. ಹ್ಮ್. ಇಲ್ಲ ನಾನು ದೇಶ ಸೇವೆ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಜಾಸ್ತಿ ಹೇಳಿದ್ರೆ ದೇ ನೋ ದಿಸ್ ಪರ್ಸನ್ ಇಸ್ ಲೈಂಗ್. ಅಂಡ್ ವೆನ್ ಅ ಪರ್ಸನ್ ಇಸ್ ಲೈಂಗ್ ಇಟ್ ಬಿಕಮ್ಸ್ ವೆರಿ ಕ್ಲಿಯರ್ ಫಾರ್ ದೆಮ್. ಯಾಕಂದ್ರೆ ಅವರು ದೇ ಹ್ಯಾವ್ ಸೀನ್ ಥೌಸಂಡ್ಸ್, ಐ ವುಡ್ ಸೇ ಇವನ್ ಲ್ಯಾಕ್ಸ್ ಆಫ್ ಪೀಪಲ್. ದೇ ಹ್ಯಾವ್ ಡೆಲ್ಟ್ ವಿತ್ ಥೌಸಂಡ್ಸ್ ಆಫ್ ಪೀಪಲ್. ಆಫೀಸಲ್ಲಿ ಇರಲಿ ಇದಿರಲಿ, ರುಟೀನ್ ರೀಸನ್ಸ್ ಕೇಳಿ 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 ಅವ್ರಿಗೂ ಗೊತ್ತಾಗ್ಬಿಡುತ್ತೆ ಇವ್ನು ನಿಜ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ. ಅಂಡ್ 3-4 ಕ್ವಶನ್ಸ್ ಅಲ್ಲಿ ಗೊತ್ತಾಗುತ್ತೆ ಈಸ್ ಟ್ರೈಂಗ್ ಟು ಹೈಡ್ ಹಿಮ್ಸೆಲ್ಫ್ ಆರ್ ಈಸ್ ಟ್ರೈಂಗ್ ಟು ರಿವೀಲ್ ಹಿಮ್ಸೆಲ್ಫ್. ಒಂದೊಂದ್ಸರಿ ಏನಾಗುತ್ತೆ, ಈಗ ನೀವು ಹೇಳಿದ್ರಲ್ಲ ಲೆಫ್ಟಿಸ್ಟ್ ರೈಟಿಸ್ಟ್ ಬಯಾಸಸ್ ಎಲ್ಲ ಇರುತ್ತೆ, ಅದಿರುತ್ತೆ. ಅದಿದ್ದಾಗ ಈಗ ನಾವು ಕನ್ನಡದಲ್ಲ ಹೇಳ್ತೀವಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳೋದು. ಯಾರು ಆತರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಕ್ ಓಡಾಡ್ತಾರೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವ್ನು ಒಂದು ಒಪಿನಿಯನ್ ತಗೊಳಕ್ಕೂ ರೆಡಿ ಇಲ್ಲ, ಇವ್ನು ಏನು ಅಂತ ತೋರ್ಸ್ಕೊಳಕ್ಕೂ ರೆಡಿ ಇಲ್ಲ. ಅವ್ರಗಳಿಗೆ ಆವ್ರೇಜ್ ಮಾರ್ಕ್ಸ್ ಕೊಡ್ತಾರೆ. ಹೂ ಆರ್ ಏಬಲ್ ಟು ಗಿವ್, ಓಕೆ ಇಲ್ಲ ಈ ತರ ಇದೆ, ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಬಯಾಸ್ ಇರಬಾರ್ದು, ಪರ್ಸ್ಪೆಕ್ಟಿವ್ ಕೊಡ್ಬೇಕು, ಹಿಂಗ್ ಮಾಡಿದ್ರೆ ಈ ತರ ಆಗುತ್ತೆ. ಹೂ ಕ್ಯಾನ್ ಸ್ಪೀಕ್ ವಿತ್ ಕರೇಜ್. ಫಸ್ಟ್ ಥಿಂಗ್ ಕರೇಜ್ ಇರಲ್ಲ ಮೋಸ್ಟ್ ಆಫ್ ದೆಮ್. ನನ್ನ ಇಂಟರ್ವ್ಯೂಗೆ ಹೋದಾಗ ಹೇಳ್ತೀನಿ, ಒಂದು ಹುಡುಗಿ ಬಂದಿದ್ದವಳಿಗೆ ಅಲ್ಲಿ ನರ್ವಸ್ ಬ್ರೇಕ್ ಡೌನ್ ಆಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಪೂರ್ತಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಬೋರ್ಡ್ಗೆ ಹೋದ್ಲು, ಅಳ್ತಾ ಇದ್ದಾಳೆ. ಪಾಪ ಆಕ್ಚುಲಿ UPSC ಮೆಂಬರ್ಸ್ ಟೋಲ್ಡ್ ಯು ಗೋ ಔಟ್, ಕಾಮ್ ಯೋರ್ ಸೆಲ್ಫ್, ನಿನ್ ಲಾಸ್ಟಿಗೆ ಕರಿತೀವಿ, ಅಲ್ಲಿವರೆಗೂ ನಿಂಗೆ ಡೇ ಎಂಡ್ ವರ್ಗೂ ನಿಂಗೆ ಇರುತ್ತೆ ಅಂತ. ಆಕ್ಚುಲಿ UPSC ಇಸ್ ಫೇರ್ ಇನ್ ದಟ್ ವೇ. ಬಟ್ ಶಿ ವಾಸ್ ಕ್ರೈಂಗ್ 3 hours ಹತ್ಲು. ಆ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗ್ ಪ್ರೆಷರ್. ಯಾಕಂದ್ರೆ ಫಾರ್ ಅವರ್ ಇಟ್ ವಾಸ್ ಅರೌಂಡ್ ಅವರ್ 5th attempt. ಸೊ ಅವ್ರಿಗೆ ಆ ಪ್ರೆಷರ್ ಎಲ್ಲ ಇತ್ತು. ನಿಮ್ಗೆ ಏನೇನ್ ಕ್ವಶನ್ ಕೇಳಿದ್ರು ಇಂಟರ್ವ್ಯೂ ಅಲ್ಲಿ, ಲೈಕ್ ಇಫ್ ಯು ಕ್ಯಾನ್ ರೀಕಾಲ್? ನನಗೆ ಇಂಟರ್ವ್ಯೂ ಅಲ್ಲಿ ದೇರ್ ವಾಸ್ ಕ್ವಶನ್ಸ್ ಆನ್ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ, ಇಂಡಿಯಾ ಪಾಕಿಸ್ತಾನ್ ಬಗ್ಗೆ ಎಲ್ಲ ಕೇಳಿದ್ರು. ಇನ್ಫ್ಯಾಕ್ಟ್ ನಂದ್ರಲ್ಲಿ ಒಂದು ಸಿನಾರಿಯೋ ನಡೀತು. ನಾನು ಹೋದಾಗ ದ ಇಂಟರ್ವ್ಯೂಯರ್ ವಾಸ್ ಇಂಪ್ರೆಸ್ ವಿತ್ ಮೈ ಹೈಟ್, ರೈಟ್? ಸೊ ನೀಟಾಗಿ ಸೂಟ್ ಎಲ್ಲ ಹಾಕೊಂಡು ಹೋಗಿದ್ದಾಗ ಐ ವಾಸ್ ಅ ಬಿಟ್ ಮೋರ್ ತಿನ್. ಅಂಡ್ ಈಸ್ ಲೈಕ್, ಏ ಯು ಆರ್ ಟಾಲ್, ನೈಸ್, ಯು ಹ್ಯಾವ್ ಗಾಟ್ ಗುಡ್ ಲೆಗ್ಸ್, ಪುಟ್ ಯುವರ್ ಲೆಗ್ಸ್ ಆನ್ ದ ಟೇಬಲ್ ಅಂದ್ರು. ನಾನು ಸರ್ ನೋ ಸರ್ ಥ್ಯಾಂಕ್ ಯು, ಇಟ್ ವಿಲ್ ಬಿ ಡಿಸ್ರೆಸ್ಪೆಕ್ಟಿಂಗ್ ಯು. ಅವರು ಒಂದು ಏರ್ ಮಾರ್ಷಲ್ ಆಗಿದ್ರು, ಡಿಫೆನ್ಸ್ ಅಲ್ಲಿ ಇದ್ದವರು. It's like, no, put your legs, I'm telling. I'm the chairman, I'm telling. I rightly started, illa sir, that is disrespectful to you, I can't. Hey, I am telling, man, I am the chairman, no one has the idu anta ಅವರು. ನಾನು ಹಾಕಲ್ಲ ಸರ್ ಅಂತ ನಾನು ಇದು ಮಾಡಿದೆ. ಸೊ ಈ ತರ ಸ್ಟ್ರೆಸ್ ಟೆಸ್ಟ್ಗಳು ನಡೆಯುತ್ತೆ. ಅಲ್ಲ, ಬಟ್ ಮಾಡಿದ್ರಾ? ಇಲ್ಲ, ಹಾಕ್ಲಿಲ್ಲ. ಬಟ್ ಯು ಕುಡ್ ಹ್ಯಾವ್ ಡನ್ ಇಟ್ ಅಲ್ಲ, as in what would have gone wrong ಅಂತ ಕೇಳ್ತಾರೆ. ಇಲ್ಲಿ 2 ತರ ಸಿನಾರಿಯೋಸ್ ಆಗುತ್ತೆ. They are just trying to see whether you're sticking to your values. Okay. I was trying to show respect. That is disrespectful. Even if they do something disrespectful, if I do it, it is not right anta. They can influence, ಬೇರೆಯವರು ಇನ್ಫ್ಲುಯೆನ್ಸ್ ಮಾಡ್ಬಿಡಬಹುದು ಅಂತ ಜಡ್ಜ್ ಮಾಡಬಹುದೇನೋ. Okay. So but interview point of view ಅಂತಾನೆ ಬಂದಾಗ ಸರ್, ನನಗೆ I was watching a lot of topper interviews. ಈ ಹಾಬಿ ಬಿಲ್ಡಿಂಗ್ ಅಂತ ಸ್ಟಾರ್ಟಿಂಗ್ ಮಾತಾಡಿದ್ವಿ. ಸ್ವಲ್ಪ ಜನ ಲಾಸ್ಟ್ ಹಾಬಿ ಬಿಲ್ಡ್ ಮಾಡೋದು, ಸ್ಟಾರ್ಟಿಂಗ್ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡೋದು, ಇಕಿಗಾಯ್ ಅಂತ ಫ್ಯಾನ್ಸಿ ಬುಕ್ಸ್ ಓದ್ಕೊಂಡು ಹೋಗೋದು. ಆನೆಸ್ಟ್ಲಿ ದಟ್ಸ್ ವಾಟ್ ಇಸ್ ಹ್ಯಾಪನಿಂಗ್, ಕರೆಕ್ಟ್? ಇದೆಲ್ಲ ಓದ್ಕೊಂಡು ಹೋದಾಗ
ನನಗೆ ಒಂದು ಪಾಯಿಂಟ್ ಆಫ್ ವ್ಯೂ ಬಂದಿದ್ದು, ಗುರು ಅಟ್ ದ ಎಂಡ್ ಇಸ್ ಇಟ್ ಅ ಗೇಮ್ ಆಫ್ ಲಯರ್ಸ್ ಅಂಡ್ ಮ್ಯಾನಿಪುಲೇಟರ್ಸ್ ಇನ್ ದ ಇಂಟರ್ವ್ಯೂ ಆಲ್ಸೋ? ಇಫ್ ಯು ಆರ್ ಅ ಬೆಟರ್ ಮ್ಯಾನಿಪುಲೇಟರ್, ಯುವರ್ ಚಾನ್ಸಸ್ ಆಫ್ ಕ್ಲಿಯರಿಂಗ್ ದ ಇಂಟರ್ವ್ಯೂ ಜಾಸ್ತಿ ಆಗುತ್ತೆ ಅಂತ, ಕರೆಕ್ಟಾ ಇದು? ಸಮ್‌ಟೈಮ್ಸ್ ಆಸ್ ಮಚ್ See, ಆಸ್ ಆನೆಸ್ಟ್ ಯು ವಾಂಟ್ ಟು ಬಿ, ಇದನ್ನು ವರ್ಕ್ ಆಗುತ್ತೆ ಅನ್ಸುತ್ತಾ? you need to be extremely skilled in manipulation because Okay. you're trying to fool people who have seen manipulators. ರೈಟ್. Officers constantly come into contact with manipulators. Correct. Government office ಅಲ್ಲಿ ನೀವು agents ಇವರೆಲ್ಲ ನೋಡ್ತಿರಲ್ಲ ಅವರೆಲ್ಲ ಏನು manipulators, and they can catch a manipulator. That is what I'm telling. They'll know this guy is rightful or not. I'll tell you the scenario of one of my friends, what he did. ಓಕೆ. He got to know the board that is going to enter. ಅವತ್ತು ನಮ್ಮ ಜೊತೆನೇ ಇದ್ದ ಇಂಟರ್ವ್ಯೂಗೆ ಹೋದಾಗ. He got to know the board that he has got is headed by a person who leans towards right wing. ಸೊ ವಾಶ್ರೂಮ್ಗೆ ಹೋಗ್ಬಿಟ್ಟು ಏನ್ ಮಾಡಿದಾನೆ ನಮಗೂ ಗೊತ್ತಿಲ್ಲ, ಕುಂಕುಮ ತಂದ್ಬಿಟ್ಟವನ. ವಾಶ್ರೂಮ್ಗೆ ಹೋಗ್ಬಿಟ್ಟು ಹಿಂಗ್ ನೀಟಾಗಿ ಒಂದು ಕುಂಕುಮ ಹಾಕೊಂಡ್ ಬಂದಿದಾನೆ. ಅಂಡ್ ಈಸ್ ಇನ್ ದ ಓಕೆ ರೈಟ್ ವಿಂಗ್, ನನಗೆ ಮಾರ್ಕ್ಸ್ ಚೆನ್ನಾಗಿ ಕೊಡ್ತಾರೆ ಅಂತ 130 ಕೊಟ್ಟು ಕಳ್ಸಿದ್ರು. ಡೋಂಟ್ ಜಡ್ಜ್ ದ ಜಡ್ಜ್, ಡೋಂಟ್ ಜಡ್ಜ್ ದ ಜಡ್ಜ್. ಅವ್ರು ಅದನ್ನ ತುಂಬಾ ಅಫೆನ್ಸಿವ್ ಆಗಿ ತಗೋತಾರೆ. ಇವನ್ ಈಗ ಬರ್ತಿದ್ದ ನನ್ನ ಜಡ್ಜ್ ಮಾಡ್ತಾನೆ. ನಾನು 30 years 35 years ಎಷ್ಟು ಜನ ನೋಡಿದೀನಿ. ಕರೆಕ್ಟ್. ಸೊ No, the reason I asked is I've seen the interviews. ನಾನು ಈ ಬುಕ್ ಓದ್ಕೊಂಡು ಹೋದೆ, ಬ್ಯಾಡ್ಮಿಂಟನ್ ಆಡಕ್ ಸ್ಟಾರ್ಟ್ I ಮಾಡಿದೆ. told you right, self glorification starts. So they tend to tell, ನಾನು ತುಂಬಾ ಅರ್ಲಿನೇ ಪ್ರಿಪೇರ್ ಆಗಿದೆ, ಐ ಹ್ಯಾಡ್ ಪ್ಲಾನ್ಡ್ ಎವ್ರಿಥಿಂಗ್, ಐ ಎಕ್ಸಿಕ್ಯೂಟೆಡ್ ಇಟ್. ದಟ್ ಹ್ಯಾಪನ್ಸ್. ರಿಯಾಲಿಟಿ ಆ ಥರ ಇರಲ್ಲ. ಹಾಬೀಸು ಅಷ್ಟೇ. ಸಿ ಇಫ್ ಯು ಆರ್ ರಿಯಲಿ ಡೂಯಿಂಗ್ ಇಟ್, ಅವ್ರು ಕೇಳೋ ಕ್ವಶನ್ಸ್ ಅಲ್ಲೇ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವೆದರ್ ಯು ಹ್ಯಾವ್ ಟ್ರೂಲಿ ಡನ್ ಇಟ್ ಆರ್ ನಾಟ್ ಅಂತ. ದೇ ಆಸ್ಕ್ ಆನ್ ಎಕ್ಸ್ಪೀರಿಯನ್ಸಸ್. ಈಗ ನೀವು ಕ್ರಿಕೆಟ್ ಆಡಿದ್ರಿ ಅಂತಲ್ಲ, ಕ್ರಿಕೆಟ್ ಇಂದ ನಿಮ್ಗೆ ಏನ್ ಬೆನಿಫಿಟ್ಸ್ ಬಂತು ಲೈಫಲ್ಲಿ, ವಾಟ್ ಡಿಡ್ ಯು ಸಿ? ನಿಮ್ ಕ್ರಿಕೆಟ್ ಆಡ್ತಿದ್ರೆ ನೀವು ಬ್ಯಾಟ್ಸ್ಮನ್ ಇದ್ದೀರಾ, ಓಕೆ ಆಲ್ರೌಂಡರ್ ಇದ್ದೀರಾ, ಬೌಲರ್ ಇದ್ದೀರಾ, ನೀವು ಬಾಲಿಂಗ್ ಅಲ್ಲಿ ಏನ್ ಸ್ಕಿಲ್ ಕಲ್ತಿದ್ ನಿಮ್ಗೆ ಬೇರೆ ಲೈಫಲ್ಲಿ ಹೆಂಗ್ ಬಂತು? ದೇ ಸ್ಟಾರ್ಟ್ ಆಸ್ಕಿಂಗ್ ಡೀಪ್ ಕ್ವಶನ್ಸ್. ಅಪ್ಲಿಕೇಶನಲ್ ಸ್ಕಿಲ್ಸ್. ಎಸ್, ಆ ಡೀಪ್ ಕ್ವಶನ್ಸ್ ಓನ್ಲಿ ಇಫ್ ಯು ಆರ್ ಟ್ರೂಲಿ ಇನ್ ಟು ದಟ್ ಹಾಬಿ ಯು ವಿಲ್ ರಿಯಲೈಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಅಂತ. Okay. ಸೊ ಆ ಥರ ಕೇಳ್ತಾರೆ. It's difficult to manipulate. I'm not telling it's not possible. It's very, very difficult because not 1, 5 people are there. ಕರೆಕ್ಟ್. ಅಂದ್ರೆ 5 ಜನನು ಬೇರೆ ಬೇರೆ ಫೀಲ್ಡ್ ಇಂದ ಬಂದಿರ್ತಾರ. Yes, ಹೇಗೆ yes. They'll have very diverse experience. See, ಒಬ್ರು ಚೇರ್ಮನ್ ಅಂತ ಕೂತಿರ್ತಾರೆ ಬೋರ್ಡಿಗೆ. ದಟ್ ಚೇರ್ಮನ್ ವಿಲ್ ಬಿ ದೇರ್ ಫಾರ್ ದ 4 months of interview. ಏನ್ ನಡೆಯುತ್ತೆ? 4 months. 4 months ನಡೆಯುತ್ತೆ ಹೆಚ್ಚು ಕಮ್ಮಿ ಇಂಟರ್ವ್ಯೂ. ಓಕೆ. ಎವ್ರಿ ಡೇ 10 aspirants, ಆ ಥರ ಅರೌಂಡ್ 10 to 12 aspirants ಇಂಟರ್ವ್ಯೂ. ಎಷ್ಟೊತ್ತಿರುತ್ತೆ ಗ್ರಿಲ್ಲಿಂಗ್? 20 minutes ಇಂದ 45 minutes ವರೆಗೂ ಇರುತ್ತೆ. ಡಿಪೆಂಡ್ಸ್ ಆನ್ ಹೌ ಮ್ಯಾನಿಪುಲೇಟರ್ ಯು ಆರ್. How much they want to know. How much they want to ಅವ್ರು ಎಷ್ಟು engage. ತಗೋಬೇಕು ನಿಮ್ಮಿಂದ ಅಂತ. ಓಕೆ ಓಕೆ. And it is not like 20 minutes ಆಯ್ತು ಅಂದ್ರೆ ಇವ್ರಿಗೆ ಕಮ್ಮಿ ಮಾರ್ಕ್ಸ್, 45 minutes ಆಯ್ತು ಅಂದ್ರೆ ಜಾಸ್ತಿ ಮಾರ್ಕ್ಸ್, ಆ ಥರ They ಇಲ್ಲ. will judge in that time no matter what. No matter what. Okay. ಒಬ್ಬೊಬ್ರಿಗೆ ಸಿ ದೇರ್ ಆರ್ ಇನ್ಸ್ಟೆನ್ಸಸ್ ಒಬ್ಬೊಬ್ರದ್ದು 15 ನಿಮಿಷ ಆಗಿದೆ ಬಟ್ ಎಕ್ಸ್ಟ್ರಾರ್ಡಿನರಿ ಮಾರ್ಕ್ಸ್ ಬಂದಿದೆ. ದೇ ಟೆಸ್ಟ್ ಅಂಡ್ ಇಂಟರ್ವ್ಯೂ ಬೀಯಿಂಗ್ ಹಾನೆಸ್ಟ್ ಇಸ್ ಡಿಫಿಕಲ್ಟ್. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ಅರೆ ಏನೋ ಒಂದು ಹೇಳೋಣ ಅಂತ ಹೋಗ್ತಾರೆ. ಸಿ ಇನ್ ದಿಸ್ ಮ್ಯಾನಿಪುಲೇಷನ್ ದೇ ವಿಲ್ ಕ್ಯಾಚ್ ದಟ್. Okay. ಇವನಿಗೆ ಗೊತ್ತಿಲ್ಲ ಆದ್ರೂ ಆನ್ಸರ್ ಮಾಡಕ್ ಟ್ರೈ ಮಾಡ್ತಿದ್ದಾನೆ ಅಂದ್ರೆ ದೇ ವಿಲ್ ನಾಟ್ ಗಿವ್ ಯು ಮಾರ್ಕ್ಸ್. ದೇ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್ ಯರ್ ಮಾರ್ಕ್ಸ್ ಬಿಕಾಸ್ ಯು ಆರ್ ನಾಟ್ ಹಾನೆಸ್ಟ್ ಅಂತ. ಸೊ ಅವ್ರಿಗೆ ಗೊತ್ತಾಗುತ್ತೆ. ಸಿ ನಾನೇ ಈಗ ಸ್ಟೂಡೆಂಟ್ಸ್ ನೋಡ್ತಿರ್ತೀನಲ್ಲ, ಬರ್ತಿರ್ಬೇಕಾದ್ರೆ ನಂಗೆ ಅಂದಾಜಾಗುತ್ತೆ ಇವ್ರು ಯಾರು ಏನ್ ಹೇಳ್ತಿದ್ದಾರೆ, ಅವ್ರು ಹೇಳೋದಕ್ಕೂ ಮಾಡೋದಕ್ಕೂ ನೋಡಿದ ತಕ್ಷಣ ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲ, ಇವ್ರ ಇಂಟೆಂಟ್ ಏನಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಐ ಮೀನ್ ಇನ್ನೊಂದೇನು ಅಂತಂದ್ರೆ, ಈಗ ಜನಕ್ಕೆ ಫ್ಯಾಂಟಸೈಸ್ ಆಗ್ತಿರೋದು ಬೇರೆ ಕಂಟ್ರಿ, ಲೈಕ್ ಯು ಆಲ್ಸೋ ಮೆನ್ಷನ್ ಯು ವಾಂಟೆಡ್ ಟು ಅಂದ್ರೆ ಇದಾಗ್ಲಿಲ್ಲ ಅಂತ ಫಾರಿನ್ ಹೋಗ್ಬೇಕು ಅಂತ. ಸೊ ಫಾರಿನ್ ಹೋಗಿ ಓದೋದು ಒಂಥರ ಅಲ್ಲೇ ಇರೋದು ಒಂದ್ ಸ್ವಲ್ಪ ಇದಾಗ್ಬಿಡುತ್ತೆ, ಫ್ಯಾಡ್ ಆಗಿದೆ. ಅಂಡ್ ಇಟ್ಸ್ ಓಕೆ, ಐ ಆಮ್ ನಾಟ್ ಟೆಲಿಂಗ್ ದರ್ ಇಸ್ ನೋ ಪ್ರಾಬ್ಲಮ್ ಇನ್ ದಟ್. ಯಾವ್ಯಾವ ಒಂದು ಸ್ಟ್ರೀಮ್ ಅಲ್ಲಿ IAS ಆರ್ IFS ವಾಟ್ ಯಾವ್ಯಾವ ಸ್ಟ್ರೀಮ್ ಅಲ್ಲಿ ಯು ಕ್ಯಾನ್ ಟ್ರಾವೆಲ್ ಅಬ್ರಾಡ್ ಅಂತ ಒಂದು ಗೊತ್ತಾಗಬೇಕು. ಬಿಕಾಸ್ ಮೆನಿ ಪೀಪಲ್ ವಾಂಟ್ ಟು ಗೋ ಅಬ್ರಾಡ್ ಅಂಡ್ ಸಿ ಹೌ ಇಟ್ ಇಸ್ ವರ್ಕಿಂಗ್ ಅಲ್ಲ. ಯಾವ್ಯಾವ ಸಿವಿಲ್ ಸರ್ವಿಸ್ ಅಲ್ಲಿ ದೇ ಕ್ಯಾನ್ ಟ್ರಾವೆಲ್ ಅಬ್ರಾಡ್? UPSC ಎಕ್ಸಾಮ್ ಬರೆದಾಗ 24 ಸರ್ವಿಸಸ್ಗೆ ಆಪ್ಷನ್ಸ್ ಬರುತ್ತೆ. ಅಂಡ್ ಆಕ್ಚುಲಿ ಇನ್ UPSC ದೀಸ್ ಸರ್ವಿಸಸ್ ದೇರ್ ಇಸ್ ಆಪ್ಷನ್ಸ್ ವೇರ್ ದೇ ವಿಲ್ ಓನ್ಲಿ ಸ್ಪಾನ್ಸರ್ ಫಾರ್ ಯೋರ್ ಸ್ಟಡೀಸ್ ಅಬ್ರಾಡ್. ಓಕೆ. ಅಂಡ್ ದೇ ಆಲ್ಸೋ ಕೀಪ್ ಗಿವಿಂಗ್ ಯು ಆಪರ್ಚುನಿಟೀಸ್. 2 weeks ಹೋಗಿ ಬನ್ನಿ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಇವೆಂಟ್ ಟು ಇಂಗ್ಲೆಂಡ್, ಲಂಡನ್ಗೆ ಹೋಗ್ಬಿಟ್ಟು ಅವ್ರಿಗೆ ಆಕ್ಸ್ಫರ್ಡ್ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. 2 weeks ಇವೆಂಟ್ ಈ ಅಟೆಂಡೆಡ್ ಅಂಡ್ ಈ ಕೇಮ್ ಬ್ಯಾಕ್. ಅಂಡ್ ದೇ ಎನ್ಕರೇಜ್ ಫಾರಿನ್ ಟ್ರಾವೆಲ್. ದೇ ಆರ್ ನಾಟ್ ಲೈಕ್ ಇಲ್ಲ ನೀನು ಇಲ್ಲೇ ಕೂತಿರ್ಬೇಕು ಅಂತ ಇಲ್ಲ. ಇವನ್ ಡ್ಯೂರಿಂಗ್ ಟ್ರೈನಿಂಗ್ ಫೇಸ್ ದೇ ಸಮಟೈಮ್ಸ್ ಡೆಪ್ಯೂಟ್ ದೆಮ್ ಟು ಪರ್ಟಿಕ್ಯುಲರ್ ಕಂಟ್ರೀಸ್, ಹೋಗಿ ಅಟ್ಯಾಚ್ಮೆಂಟ್ ಅಲ್ಲಿ ನೋಡಿ ಬನ್ನಿ ಅಂತ. IAS ಆಫೀಸರ್ಸ್ಗೂ ಸಿಗುತ್ತೆ ಆಪರ್ಚುನಿಟಿ, IPS ಆಫೀಸರ್ಸ್ಗೂ ಸಿಗುತ್ತೆ, IRS ಆಫೀಸರ್ಸ್ಗೂ ಸಿಗುತ್ತೆ. ಇಟ್ಸ್ ನಾಟ್ ಅವ್ರು ಒಂದೇ ಕಡೆ ಇರ್ತಾರೆ ಅಂತಿಲ್ಲ. ಫಾರಿನ್ ಸರ್ವಿಸ್ ಅಲ್ಲಿ ಇರೋ ಫಾರಿನ್ ಅಲ್ಲೇ ಇರ್ತಾರೆ ಹೆಚ್ಚು ಕಮ್ಮಿ. ದಟ್ ಇಸ್ ದೇರ್. ಬಟ್ ಇವನ್ ಫಾರ್ ದೀಸ್ ಆಫೀಸರ್ಸ್ ದೇ ಡೂ ಎನ್ಕರೇಜ್ ಟ್ರಾವೆಲ್ ಔಟ್ಸೈಡ್, ಸಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಅಂತ. ಓಕೆ.
ಸೊ ಆಮೇಲೆ ಈಗ ನೀವ್ ಹೇಳಿದ್ರಿ 24 ಸರ್ವೀಸ್‌ಗೆ ದೇ ಆರ್ ಎಲಿಜಿಬಲ್ ಅಂತ. ಈಸ್ ದೇರ್ ಎನಿ ಸ್ಯಾಲರಿ ಮೇಲೆ ಕೆಳಗಡೆ IAS ಜಾಸ್ತಿ ಅಂಡ್ ಇವ್ರಿಗೆ ಕಮ್ಮಿ ಸಮಥಿಂಗ್ ಲೈಕ್ ದಟ್? ಸಿ ಪವರ್ ವೈಸ್ ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಅಂಡ್ ಒಂದು ಕ್ಲಾಸಿಫಿಕೇಶನ್ ಇದೆ, ಆಲ್ ಇಂಡಿಯಾ ಸರ್ವಿಸಸ್ ಅಂತ ಬರುತ್ತೆ, ವಿಚ್ ಇಸ್ ಓನ್ಲಿ IAS IPS ಅಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇದು 24 ಅಲ್ಲಿ ಬರಲ್ಲ, ಅದಕ್ಕೆ ಸೆಪರೇಟ್ ಎಕ್ಸಾಮ್. ಹ್ಮ್. ಇನ್ನು ಉಳಿದಿರೋದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಸ್, ಓಕೆ, ಮೀನ್ಸ್ ದೇ ಆರ್ ಡೈರೆಕ್ಟ್ಲಿ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ಓಕೆ. Whereas when you come to a IAS or IPS officer, is employed by both center and the state. ಕರೆಕ್ಟ್. He has to listen to both center and the state. Hmm. So that's why they're called all India services. IAS all India services ಗೆ pay is generally higher. ಓಕೆ. Their pay ಯಾಕಂದ್ರೆ ಇಬ್ರು ಪೇ ಮಾಡ್ತಾರೆ, ಒಂದು ಚೂರ್ ಕಾಂಪೊನೆಂಟ್, ಬಟ್ ಇಟ್ ಇಸ್ ವೆರಿ ವೆರಿ ಮೀಗರ್ ಡಿಫ್ರೆನ್ಸಸ್ ವಿತ್ ರೆಸ್ಪೆಕ್ಟ್ ಟು ಪೇ. 5,000 10,000 ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ತುಂಬಾ ಜಾಸ್ತಿ ಏನಿರಲ್ಲ. ಪೇ ವೈಸ್ ಇಟ್ಸ್ ಆಲ್ಮೋಸ್ಟ್ ಸೇಮ್, ಬಟ್ ಪವರ್ ವೈಸ್ yes, huge disparities there. IAS officers occupy the most powerful positions. ಓಕೆ. In fact, one district, one DC idre, DC is always an IAS officer. And he'll have 3 IPS officers reporting to him. 3. ಓಕೆ. IPS officers reporting, minimum 3. ಒಂದೊಂದು ಡಿಸ್ಟ್ರಿಕ್ಟ್ ಮೇಲೆ ಹೋಗುತ್ತೆ. And he'll have like IAS officers ಪಾಲಿಸಿ ಮೇಕಿಂಗ್ ಅಲ್ಲೂ ಮೇಲಿರ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ IAS IPS ಆಫೀಸರ್ಸ್ ಮಧ್ಯೆ 3 ಮಾರ್ಕ್ ಇಂದ ಇವನಾದ ಇಷ್ಟೊಂದು ಕಮಾಂಡ್ ಮಾಡ್ತಿದ್ದಾನೆ. ಸೊ ದಿಸ್ ಆಲ್ವೇಸ್ ಹ್ಯಾಪನ್ಸ್, ಇಟ್ ಫೈನಲ್ ಕಮ್ಸ್ ಡೌನ್ ಟು ಮಾರ್ಕ್ಸ್. 3 ಮಾರ್ಕ್ಸ್ 2 ಮಾರ್ಕ್ಸ್ ಇಂದ ಇವನ್ IAS ಆಗ್ಬಿಟ್ಟು ನನ್ನ ಮೇಲೆ ಇದು ಮಾಡ್ತಿದ್ದಾನೆ ಅಂತ. ಸೊ ಬಟ್ IAS ಆಫೀಸರ್ಸ್ ಆರ್ ಜನರಲಿ ಟು ಸೇ ದೇ ಹ್ಯಾವ್ ಮೋರ್ ಪವರ್ಸ್. ಇವನ್ ಈಗ ನೀವು GST ಇದಕ್ಕೆ ಹೋಗ್ತೀರಾ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಯು ಎಕ್ಸ್ಪೆಕ್ಟ್ IRS ಆಫೀಸರ್ಸ್ ಟು ಬಿ ಹೆಡಿಂಗ್ ಇಟ್ ಕಂಪ್ಲೀಟ್ಲಿ, ಬಟ್ ಯು ಫೈಂಡ್ IAS ಆಫೀಸರ್ ಸಿಟಿಂಗ್ ಆಸ್ ಅ ಕಮಿಷನರ್. Finally, cream post, it is reserved for IAS. ಓಕೆ. ರೈಟ್. ಈಗ IAS IPS ಅಂದ್ರಿ 3 ಮಾರ್ಕಿಂದ ಒಬ್ಬ IPS ಆಗ್ಬಿಡ್ತಾರೆ, ಇವ್ರು ಹೆಂಗ್ ನಮ್ಗೆ ಕಂಟ್ರೋಲ್ ಮಾಡ್ತಾರೆ ಅಂತ. ಬಟ್ ದಟ್ ಬೀಯಿಂಗ್ ಸೈಡ್, ಒಬ್ಬ IPS ಆದರೂ ಮತ್ತೆ ನೆಕ್ಸ್ಟ್ ಇಯರ್ ಎಕ್ಸಾಮ್ ಅಟೆಂಡ್ ಮಾಡಿ ಕ್ಯಾನ್ ಬೆಟರ್ ದ ರ್ಯಾಂಕ್. ವೈ ಆರ್ ವಿ ಡೂಯಿಂಗ್ ದಿಸ್? ಕ್ಯಾನ್ ವಿ ನಾಟ್ ಸ್ಟಾಪ್ ಇಟ್ ಟೋಟಲಿ ಸೊ ದಟ್ ಸಿಕ್ತಲ್ಲ ಹುಡುಗರು, ಇನ್ನೊಬ್ರಿಗೆ ಚಾನ್ಸ್ ಸಿಗ್ಲಿ ಅಂತ ಕಾಮನ್ ಮೈಂಡ್ ಸೆಟ್ ಇಂದ ಬರ್ತಾ ಇಲ್ಲ. This is one major problem that we are finding, especially who have cleared, they are again reattempting Exactly. to better the rank. Exactly. Somewhere there should be a harmony ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ ರ್ಯಾಂಕ್ಸ್ ಮಿಸ್ಡ್ ಆಪರ್ಚುನಿಟೀಸ್ ಫಾರ್ ಮೆನಿ ಪೀಪಲ್, ಬೇರೆಯವ್ರಿಗೂ ಜಾಬ್ ಸಿಕ್ಕಿರೋದು ಅಂತ. ದಿಸ್ ಇಸ್ ಡೆಫಿನೆಟ್ಲಿ ಹ್ಯಾಪನಿಂಗ್. UPSCಗೆ ಎಷ್ಟೊಂದು ಜನ ಹೇಳಿದ್ದಾರೆ, ಟ್ರೈ ಟು ಕಮ್ ಔಟ್ ವಿತ್ ಅ ಫ್ರೇಮ್ ವರ್ಕ್. ಏನಂದ್ರೆ ಓನ್ಲಿ ಇಫ್ ಯು ಬಿಕಮ್ IAS or IPS. IPS ಆದ್ರೆ ಯು ಆರ್ ಓನ್ಲಿ ಎಲಿಜಿಬಲ್ ಫಾರ್ IAS ಕರೆಕ್ಟ್. ಅಷ್ಟೇ, ಬೇರೆ ಪೋಸ್ಟ್ ನೀವು ತಗೊಳಕ್ಕಾಗಲ್ಲ IPS ಆದ್ಮೇಲೆ. ಓನ್ಲಿ IAS ಮಾತ್ರ, ಅಥವಾ ಫಾರಿನ್ ಸರ್ವಿಸ್ ಒಂದು ನೋಡ್ಬೋದು. ಓಕೆ. ನೋ ಬಟ್ ದಟ್ ಅದು ಇರೋದೇ ಹಾಗಲ್ವಾ ಸರ್? ಬಿಕಾಸ್ ನಾನು IPS ಐ ವಿಲ್ ವಾಂಟ್ ಟು ಬಿ ಅನ್ IAS ಓನ್ಲಿ. ಐ ವಿಲ್ ನೆವರ್ ಡೌನ್ ಗ್ರೇಡ್ ಇಸ್ ದ ಥಿಂಗ್. ಇಲ್ಲ, ಬಟ್ ಒನ್ ಆಫ್ ದ ಪರ್ಸನ್ಸ್ ಐ ನೋ ಈ ತರನೂ ಆಗುತ್ತೆ. ಈ ವಾಸ್ ಅನ್ IRS ಆಫೀಸರ್, ಈ ಬಿಕೇಮ್ ಅನ್ IPS. ಈ IPS ಕರ್ನಾಟಕನೇ ಸಿಕ್ತು, ಈ ಡಿಡ್ಂಟ್ ಜಾಯಿನ್, ಸುಮ್ನೆ ಹೋಯ್ತು. Stress ಲೈಕ್ ನೋ ಐ ಆಮ್ ಜಾಸ್ತಿ ಹ್ಯಾಪಿ ವಿತ್ IRS ನೋ. ಅಂದ್ರೆ ವರ್ಕ್ ವೈಸ್ IPS would be more work ಅಂತನಾ? IPS is more stressful. Very Stressful, stressful, yeah, highly Very stressful. They are more than an IAS officer, I would say. IPS officer is in direct contact with politicians. ಹೌದು. Regular contact with politicians, the bad part of the society. The stressful part of the society is dealt by them. ಓಕೆ. ಇಸ್ ಒನ್ ಲಾಸ್ಟ್ ಸ್ಟ್ರೆಸ್ ಅಂತಾನೆ ಮಾತಾಡಿದ್ವಿ. ವಿತ್ ದಿಸ್ ವಿ ವಿಲ್ ಎಂಡ್, ಬಿಕಾಸ್ ಇದೊಂದು ಪರ್ಸನಲ್ ಟಾಪಿಕ್ ಆಗಿರೋ ಕಾರಣ ಮಾತಾಡ್ತಾ ಹೋದ್ರೆ ವಿ ವಿಲ್ ಕೀಪ್ ಟಾಕಿಂಗ್. Yes. ಆ್ಯಂಡ್ ಯು ರನ್ ಅ ವೆರಿ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಪ್ರೈಮಸ್. ನನಗೆ ಇಷ್ಟ ಆಗ್ತಿರೋದು ಏನಂದ್ರೆ, ಇನ್ ಕ್ಲಾಸ್ ನಿಮಗೆ ಕೋಚಿಂಗ್ ಕೊಡೋದಕ್ಕಿಂತ ರೆಸಿಡೆನ್ಷಿಯಲ್ ಮಾಡ್ತಾ ಇದೀರಿ ಯಲಹಂಕಲ್ಲಿ, Yes. ವಿಚ್ ಇಸ್ ದ ಬೆಸ್ಟ್ ಥಿಂಗ್. ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದೀರಾ. ಆ ಗುರುಕುಲ ಸಿಸ್ಟಮ್ ನಾವು ಓದಿದ್ದೆಲ್ಲ ಗುರುಕುಲದಲ್ಲಿ ಆಗಿರೋ ಕಾರಣ ಅದೆಷ್ಟು ಇಂಪ್ಯಾಕ್ಟ್ಫುಲ್ ಆಗುತ್ತೆ ಆನ್ ದ ಪರ್ಸನಲ್ ಲೈಫ್ ಹೋಲಿಸ್ಟಿಕ್ ಆಗಿ ಅಂತ ಗೊತ್ತು. ಈ ಒಂದು ಟಾಪಿಕ್ ಇಂದ ಲೆಟ್ ಅಸ್ ಫಿನಿಶ್ ದಿಸ್ ಸರ್. ಸ್ಟ್ರೆಸ್, ಡಿಪ್ರೆಷನ್, ಫೀಲಿಂಗ್ ಸ್ಯಾಡ್. ನನಗೆ ಪರ್ಸನಲ್ ಆಂಗ್ಸೈಟಿ ಅಟ್ಯಾಕ್ಸ್ ಆಗೋದು. ಏನ್ ಮಾಡ್ತಾ ಇದೀನಿ, ಯಾಕೆ ಈ ತರ ಐ ವಾಸ್ ಗೇನಿಂಗ್ ವೇಟ್ ಎಲ್ಲ ಆಗ್ತಾ ಇತ್ತು. ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ನ ಸ್ಟೂಡೆಂಟ್ಸ್ ಹೇಗೆ ಡೀಲ್ ಮಾಡಬೇಕು? ವಾಟ್ ಇಸ್ ದ ರೈಟ್ ಮೈಂಡ್ ಸೆಟ್? First, see, stress, and I will quote Jeff Bezos over. ತುಂಬಾ ಚೆನ್ನಾಗಿ ಸ್ಟ್ರೆಸ್ ಅಂದ್ರೆ ಏನು ಅಂತ ಹೇಳ್ತಾರೆ. Stress occurs when what you plan to do and you're not doing. ಕರೆಕ್ಟ್. It is nothing but that. ಅವ್ರು ಏನೋ ಒಂದು ಟಾರ್ಗೆಟ್ ಇಟ್ಟಿರ್ತಾರೆ, ಆ ಟಾರ್ಗೆಟ್ನ ಅವ್ರು ಅಚೀವ್ ಮಾಡದೇ ಇದ್ದಾಗ ದಟ್ ಬಿಲ್ಡ್ ಸ್ಟ್ರೆಸ್. Stress is not due to scenarios, it's due to your potential that you know, but you're not covering that Achieving it. ground to catch that potential. ರೈಟ್. ಸೊ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂದ್ರೆ ದೇ ಶುಡ್ ಬಿ ವೆರಿ ಕ್ಲಿಯರ್ ವಿತ್ ದರ್ ಟಾರ್ಗೆಟ್ಸ್. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸು ಓವರ್ ಎಂಥೂಸಿಯಾಸ್ಟಿಕ್ ಆಗಿ ಇವತ್ತು ನಾನು ಈ ಬುಕ್ ಮುಗಿಸ್ಬಿಡ್ತೀನಿ, ಇವತ್ತು ನಾನು ಇದು ಮುಗಿಸ್ಬಿಡ್ತೀನಿ. ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಇಸ್ ವಾಟ್ ಕ್ರಿಯೇಟ್ಸ್ ಮೋರ್ ಆಫ್ ಸ್ಟ್ರೆಸ್ ಅಂಡ್ ಡಿಪ್ರೆಷನ್ ಅಂತಾನೂ ಹೇಳ್ತೀನಿ. ರೈಟ್. So when they plan, they should be very, very clear. They should understand that human aspect that they want. Sometimes ಆಗಲ್ಲ, ಇವತ್ತೇನೋ ಕೆಲಸ ಬಂತು ಆಗಲ್ಲ, ಆ ಬಫರ್ ಟೈಮ್ನು ಇಂಟಿಗ್ರೇಟ್ ಮಾಡಬೇಕು ಅವ್ರ ಪ್ರಿಪ್ರೇಷನ್ ಅಲ್ಲಿ. ಸೊ ವೆನ್ ದೇ
ಡೂಯಿಂಗ್ ದ ಪ್ಲಾನಿಂಗ್, ಡೇ ಟು ಡೇ ಪ್ಲಾನ್ಗಿಂತ ಐ ವುಡ್ ಅಡ್ವೈಸ್ ದಮ್ ಟು ಗೋ ಫಾರ್ ಅ ವೀಕ್ಲಿ ಪ್ಲಾನ್. ಹ್ಮ್ ಸೊ ಒಂದ್ ದಿವಸ ಕಮ್ಮಿ ಆಯ್ತಾ, ನೆಕ್ಸ್ಟ್ ಡೇ ಐ ಟ್ರೈ ಟು ಪಿಕಪ್. ಒಂದು ಬಫರ್ ಕೊಡಿ ಅಂಡ್ ಬಿ ವೆರಿ ರಿಯಲಿಸ್ಟಿಕ್. ಇದು ಕವರ್ ಆಗುತ್ತಾ ಇಲ್ವಾ, ಕ್ವಶನ್ ಯೋರ್ ಸೆಲ್ಫ್. 2 days ಅಲ್ಲೇ ಇಫ್ ಯು ಸ್ಟಾರ್ಟ್ ರಿಯಲೈಸಿಂಗ್ ಓಕೆ ದಿಸ್ ಪ್ಲಾನ್ ಇಸ್ ನಾನು ಐ ಆಮ್ ಟೇಕನ್ ಆನ್ ಮೋರ್ ದೆನ್ ಐ ಕ್ಯಾನ್ ಡೂ, extend it. Don't keep the same deadline. Extend it. Become realistic. ಹ್ಮ್ ಹ್ಮ್ Then you'll be very clear. ಅದಕ್ಕಿಂತ ಸಾಫ್ಟ್ ಟಾರ್ಗೆಟ್ಸ್ ಹಾಕಿದ್ರೆ ಅಗೇನ್ ದೇಲ್ ಬಿ ಅಟ್ ಲಾಸ್. ಕರೆಕ್ಟ್ ದೇರ್ ಶುಡ್ ಬಿ ಅ ಬ್ಯಾಲೆನ್ಸ್. ರೈಟ್ ಪ್ಲಾನಿಂಗ್ ಮೇಲೆ ಹೋಗುತ್ತೆ. ಹ್ಮ್ ಸ್ಟೂಡೆಂಟ್ಸ್ ಈ ಸ್ಟ್ರೆಸ್ ಎಲ್ಲ ಬರ್ತಿರೋದು ಮೇನ್ಲಿ ಬಿಕಾಸ್ ಲ್ಯಾಕ್ ಆಫ್ ಪ್ಲಾನಿಂಗ್, ಲ್ಯಾಕ್ ಆಫ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ಈಗಲೂ ಹೇಳ್ತೀನಿ ನೋಡಿ, ಯಾರ್ಯಾರು ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಈ ವರ್ಷ, ದೇ ಆರ್ ಸ್ಟಿಲ್ ಥಿಂಕಿಂಗ್ ವಾಟ್ ಟು ಡೂ ಫಾರ್ ನೆಕ್ಸ್ಟ್ ಇಯರ್. ಅಂಡ್ ಏನ್ ಮಾಡ್ತಾರೆ, ದೆಲ್ ಸಿಟ್ ಅಂಡ್ ದೆಲ್ ಸ್ಟಾರ್ಟ್ ಪ್ಲಾನಿಂಗ್. ಓಕೆ ನಾನು ಪಾಲಿಟಿ ಓದ್ತೀನಿ, ಜಾಗ್ರಫಿ ಓದ್ತೀನಿ, ಯಾವಾಗ ಮುಗಿಸ್ತೀನಿ ಗೊತ್ತಿಲ್ಲ, ಯಾವಾಗ ಟೆಸ್ಟ್ ಬರಿತೀನಿ ಗೊತ್ತಿಲ್ಲ. ಡಿಸೆಂಬರ್ ಜನವರಿ ನೋಟಿಫಿಕೇಶನ್ ಬಂತಾ, ಸೀರಿಯಸ್ ಆಗ್ಬಿಡ್ತಾರೆ, ಓ ನಾನು ಓದಿಲ್ಲ, ನಾನು ಈಗ ಓದಬೇಕು ಅಂತ. ದಟ್ ಈಸ್ ವೇರ್ ಸ್ಟ್ರೆಸ್ ಬಿಲ್ಡ್ಸ್ ಅಪ್. ಇಫ್ ಯು ಡೋಂಟ್ ಪ್ಲಾನ್ ಯು ವಿಲ್ ಸಫರ್. ಮೇನ್ಲಿ UPSC ಪ್ಲಾನಿಂಗ್ ಮೇಲೆ ತುಂಬ ಗಮನ ಕೊಡಬೇಕು. ಇಫ್ ಯು ಪುಟ್ ರಿಯಲಿಸ್ಟಿಕ್ ಟಾರ್ಗೆಟ್ಸ್, ನಾಟ್ ಐಡಿಯಲಿಸ್ಟಿಕ್, ಯು ವಿಲ್ ಡೂ ಮೋರ್ ವೆಲ್. ನನ್ನ ಒಂದು ಫಾರ್ಮುಲಾ ಇದೆ, ಈ 1 ಪವರ್ಗೆ 100 ಅಂದರೆ ಇಸ್ ಈಕ್ವಲ್ ಟು 1 ಅಂತ ಎಲ್ಲರಿಗೂ ಗೊತ್ತು. 1.01 ಪವರ್ 100 365, ಸಾರಿ 1.01 ಪವರ್ 365 ಇಸ್ 37 ಅಂತೀವಿ. ಹ್ಮ್ ಸೊ ಜಸ್ಟ್ 1% ಇಂಪ್ರೂವ್ಮೆಂಟ್ ಇನ್ ಯೋರ್ ಎಫರ್ಟ್ಸ್ ಲೀಡ್ಸ್ ಟು 37 ಟೈಮ್ಸ್ ಬೆಟರ್ Wow. ಆಫ್ ಯೋರ್ ಸೆಲ್ಫ್, ರೈಟ್? ಸೊ ಅದು ತುಂಬ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ಗೆ ಅಷ್ಟು ಅರ್ಥ ಆದರೆ 10% 20% ಒಂದೇ ದಿವಸದಲ್ಲಿ ಜಂಪ್ ಮಾಡೋದಕ್ಕಿಂತ 1% ಜಸ್ಟ್ ಡೂ ಸಮಥಿಂಗ್ ಎಕ್ಸ್ಟ್ರಾ ಫಾರ್ ದಟ್ ಡೇ, ರೈಟ್ ಮೈನರ್ ಅಮೌಂಟ್ಸ್, ಇಟ್ ವಿಲ್ ಕ್ರಿಯೇಟ್ ವಂಡರ್ಸ್. ರೈಟ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು ಹೇಳ್ಬೇಕಂತಿದ್ದೆ, ನೀವು ಆಕ್ಚುಲಿ ರೆಸಿಡೆನ್ಷಿಯಲ್ ಹೇಳಿದ್ರಲ್ಲ, ಹೌದು ಹೌದು ನಾವು ರೆಸಿಡೆನ್ಷಿಯಲ್ ಮಾಡ್ತಿರೋದು, ದೆರ್ ಇಸ್ ಅ ಸಿ ಇಟ್ ಹ್ಯಾಸ್ ಬೋತ್ ಡ್ಯೂಲ್ ಬೆನಿಫಿಟ್ಸ್ ಫಾರ್ ಅರ್ಬನ್ ಪೀಪಲ್, ಬಟ್ ಫಾರ್ ರೂರಲ್ ಪೀಪಲ್ ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಏನಕ್ಕೆ ಅಂದರೆ, ನೀವು ಇವತ್ತು ವಿಜಯನಗರ್ ಚಂದ್ರಲೇಔಟಿಗೆ ಬಂದರೆ ಯು ಫೈಂಡ್ ದಟ್ ಈ ಕೋರ್ಸ್ ಫೌಂಡೇಶನ್ ಕೋರ್ಸ್ಗಳು ಇಟ್ಸ್ ರನ್ನಿಂಗ್ ಫಾರ್ 15 months to 20 months. ಹೌದು ಆ್ಯಂಡ್ ಅವ್ರಿಗೆ PG ಕಾಸ್ಟ್ ಬರುತ್ತೆ. ಹ್ಮ್. PG ಇಸ್ ಅಪ್ರಾಕ್ಸಿಮೇಟ್ಲಿ 9,000 to 10,000. ಹ್ಮ್ ಅವ್ರಿಗೆ ಎಲ್ಲ ಸೇರಿದ್ರೆ 2 lakhs ಅಲ್ಲೇ ಹೊರಟೋಯ್ತು. ಹ್ಮ್. 15 months ಅಂದರೆ 1.5 lakhs, ಅಪ್ರಾಕ್ಸಿಮೇಟ್ಲಿ 1.5 lakhs or 2 lakhs ಅಂತ ಇಟ್ಕೋಬೋದು. ಹ್ಮ್. ಅದ್ರ ಜೊತೆ ಲೈಬ್ರರಿ ಕಾಸ್ಟ್, ಲೈಬ್ರರೀಸ್ 2,000 2,500 ಅದೆಲ್ಲ ಪರ್ ಮಂತ್. ಇಫ್ ಯು ಟೇಕ್ ಇಟ್ ಬಿಕಮ್ಸ್ ಅನದರ್ 25,000-30,000, 1,80,000, 2 lakhs ಅಪ್ರಾಕ್ಸಿಮೇಟ್ಲಿ ಅವ್ರಿಗೆ ಸ್ಟೇಯಿಂಗ್ ಕಾಸ್ಟ್. ಆಮೇಲೆ ಕೋರ್ಸ್ ಕಾಸ್ಟ್ ಇಟ್ ಸೆಲ್ಫ್ ಇಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1 lakh to 1.25 lakhs ಆ ಥರ ಒಂದು ಆವ್ರೇಜ್ ಇದೆ. 3.5 lakhs ಫಾರ್ 1.5 years 2 years ಈ ಥರ ಸ್ಪೆಂಡ್ ಮಾಡ್ತಿದ್ದಾರೆ. ಬಟ್ ವಾಟ್ ವಿ ಹ್ಯಾವ್ ಡನ್ ಇಸ್ ವಿ ಹ್ಯಾವ್ ಕಮ್ ಔಟ್ ವಿತ್ ಅ ವೆರಿ ಅಫೋರ್ಡೆಬಲ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಆಲ್ಸೋ, ಎಸ್ಪೆಷಲಿ ಫಾರ್ ಪೀಪಲ್ ಫ್ರಮ್ ರೂರಲ್ ಏರಿಯಾಸ್. Rural ಯಾಕಂದ್ರೆ Tier 2, ಬೆಂಗಳೂರಲ್ಲಿರೋರಿಗೆ ತೊಂದರೆ ಆಗಲ್ಲ, ಬೆಂಗಳೂರಲ್ಲಿರೋರಿಗೆ ಅವ್ರ ಮನೆಗೆ ಹೋಗ್ತಾರೆ. ಹ್ಮ್. ಬಟ್ ಔಟ್ಸೈಡ್ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ವಿ ಹ್ಯಾವ್ ಕೆಪ್ಟ್ ಇಟ್ ಅಟ್ ಅ ವೆರಿ ಲೋ ಪ್ರೈಸ್ ಆಫ್ 1.6 lakh. ವಾವ್ ಅಂಡ್ ಸಿ ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ, ರೆಸಿಡೆನ್ಷಿಯಲ್ ಇಸ್ ಆನರ್ಸ್. ನಾವ್ ಏನಾದ್ರು ಪ್ರೋಗ್ರಾಮ್ ಸ್ಟ್ರೆಚ್ ಮಾಡಿದ್ರೆ ನಮಗೆ ಟ್ಯಾಕ್ಸ್. ಕರೆಕ್ಟ್ ಕರೆಕ್ಟ್ ಅಂಡ್ ವಿ ಆರ್ ಗೆಟಿಂಗ್ ದ ಬೆಸ್ಟ್ ಫ್ಯಾಕಲ್ಟೀಸ್ ಫ್ರಮ್ ಡೆಲ್ಲಿ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ನಮ್ದು ಏನು ಸ್ಪೆಷಲ್ ಅಂದ್ರೆ, ವಿ ಆರ್ ಇವನ್ ಬೀನ್ ಏಬಲ್ ಟು ಗೆಟ್ ಆಪ್ಷನಲ್ಸ್. ಇಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆಪ್ಷನಲ್ಸ್ಗೆ ವಿ ಹ್ಯಾವ್ ಗಾಟ್ ದ ಬಿಗ್ಗೆಸ್ಟ್ ಬ್ರಾಂಡ್ಸ್ ಇನ್ ಇಂಡಿಯಾ. ಈಗ ಶುಭ್ರಾ ರಂಜನ್ ಮ್ಯಾಮ್ ಅಂತ ಇದ್ದಾರೆ ಪೊಲಿಟಿಕಲ್ ಸೈನ್ಸ್ಗೆ. ಶಿ ಇಸ್ ಅ ಲೆಜೆಂಡ್. ಶಿ ಹ್ಯಾಸ್ ವೌಚ್ಡ್ ಫಾರ್ ಇನ್ಸ್ಟಿಟ್ಯೂಟ್. ಶೀಲ್ ಬಿ ಟೇಕಿಂಗ್ ಕೇರ್ ಆಫ್ ಪೊಲಿಟಿಕಲ್ ಸೈನ್ಸ್. ವಾವ್ ನೈಸ್. ಮೆಂಟರ್ ಆಗಿ ಬರ್ತಾರಾ ಅಥವಾ ಆನ್ ಕ್ಯಾಂಪಸ್ ಬರ್ತಾರಾ? ಸೊ ಶೀಲ್ ಬಿ ಸ್ಟೂಡೆಂಟ್ಸ್ ಬಂದಾಗ ಒಂದು ಶೀಲ್ ಬಿ ಪ್ರೊವೈಡಿಂಗ್ ಕ್ಲಾಸಸ್ ಅಂಡ್ ಶೀಲ್ ಬಿ ವಿಸಿಟಿಂಗ್ ಟು ಕ್ಲಿಯರ್ ದ ಡೌಟ್ಸ್. ಅಂಡ್ ಶಬೀರ್ ಸರ್ ಅಂತ ಇದ್ದಾರೆ, ಜಾಗ್ರಫಿಲಿ ಈಸ್ ಅ ಲೆಜೆಂಡ್. ಸೋಸಿನ್ ಮ್ಯಾಮ್ ಅಂತ ಇದ್ದಾರೆ, ಆಂಥ್ರೋಪಾಲಜಿಲಿ ಶಿ ಇಸ್ ಅ ಲೆಜೆಂಡ್. ಸೋಷಿಯಾಲಜಿಲಿ ವಿಕಾಸ್ ರಂಜನ್ ಸರ್ ಅಂತ ಇದ್ದಾರೆ. ವಿ ಆರ್ ಏಬಲ್ ಟು ಗೆಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಫ್ಯಾಕಲ್ಟೀಸ್. ಡೆಲ್ಲಿ ಕೂಡ ಈಗ ನೀವು ಆಕ್ಚುಲಿ ಚಂದ್ರಲೇಔಟಿಗೆ ಬಂದ್ರೆ ವೆರಿ ಲಿಮಿಟೆಡ್ ಡೆಲ್ಲಿ ಫ್ಯಾಕಲ್ಟೀಸ್ ಆರ್ ದೇರ್. ರೈಟ್ ವೈ ವಿ ಎಂಫಸೈಸ್ ಆನ್ ಡೆಲ್ಲಿ ಫ್ಯಾಕಲ್ಟೀಸ್ ಅಂದ್ರೆ, ಡೆಲ್ಲಿ ಬೆಂಗಳೂರವರು ಇದ್ದಾರೆ. ಕರೆಕ್ಟ್ You in Delhi you get the subject matter experts. ಪರ್ಫೆಕ್ಟ್ Here what is happening is mainly faculties idare that subject matter expertise illa. So when a student is going through the foundation course is not getting that enriched view, ಗಾಟ್ ಇಟ್. right? So we are able to bring in the best of the best in India under one roof. This is actually what is not been done in Bangalore. Getting these faculties, getting these optional teachers and everything under one roof. So huge effort hogide to Houdu. make this. And residential and giving it at this cost, it's like, ರೈಟ್ as I told you, it's on us. Yeah. Completely how we run. So we have to run it efficiently. ರೈಟ್ ಅಂಡ್ ಬೆಳಗ್ಗೆ ಇವರು ಶೂಟ್ ಮಾಡ್ತಾ ಇದೀವಿ. Yeah. ಅಂಡ್ ನಮ್ಮನ್ನ ಡ್ರೈವ್ ಮಾಡ್ತಾ ಇರೋದು ಕಾಫಿ ಫ್ರಮ್ ನಮ್ಮ ಫಿಲ್ಟರ್ ಕಾಫಿ. ಹೌ ವಾಸ್ ದ ಕಾಫಿ? ಲೈಕ್ ಇಟ್?
ಐ ಆಮ್ ಅ ಕಾಫಿ ಪರ್ಸನ್. ಓಕೆ. ಆಕ್ಚುಲಿ ನಮ್ಮ ತಾಯಿ ಸಕಲೇಶ್ಪುರ ಕಡೆಯಿಂದ. Oh, ಸೊ wow. ನಮ್ಮ ಮಾವ ಎಲ್ಲ ಎಸ್ಟೇಟ್ ಇದೆ, ಕಾಫಿ ಎಸ್ಟೇಟ್ಸ್ ಇದೆ. Okay. ಐ ಲವ್ ಡಿಫರೆಂಟ್ ಫ್ಲೇವರ್ಸ್ ಆಫ್ ಕಾಫಿ. ಡೆಫಿನೆಟ್ಲಿ ಸೊ ಕಾಫಿ ನಿಮ್ ವಾಸ್ ರಿಯಲಿ ಬ್ಲಡ್ ಗುಡ್. ಅಲ್ಲಿ ಬ್ಲಡ್ಗಿಂತ ಕೆಫೀನ್ ಜಾಸ್ತಿ ಇದೆ Yes. ಅಂತೀರಾ? Yes. ಸೊ Yes. ಥ್ಯಾಂಕ್ ಯು ಕೃಪಾಲ್, ಅಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್. ಯಾಕಂದ್ರೆ ಈ ಒಂದು ಯಂಗ್ ಏಜ್ ಅಲ್ಲಿ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದೀರಾ. ಅಂಡ್ ನಮಗೆ ಹೆಸರುಗಳು ಕೇಳಿದಾಗ ಒಂಥರ ನಾಸ್ಟಾಲಜಿಕ್ ವೈಬ್ ಬಂತು. ಸೋಸಿನ್ ಮ್ಯಾಮ್, ಶುಭ್ರಾ ರಂಜನ್ ಮ್ಯಾಮ್ ಎಲ್ಲ ಕೇಳಿದಾಗ ಇನ್ನೂ ತುಂಬಾ ಮಾತಾಡೋಕೆ ಆಬ್ವಿಯಸ್ಲಿ, ಬಿಕಾಸ್ ಆಪ್ಷನಲ್ ಸ್ಟಂಪ್ ಬಗ್ಗೆ ಮಾತಾಡಬೇಕು, ಮೆಂಟಾರ್ಶಿಪ್ ಬಗ್ಗೆ ಮಾತಾಡಬೇಕು, ತುಂಬಾ ವಿಷಯಗಳಿದೆ. ಐ ಥಿಂಕ್ ಹೋಗ್ತಾ ಹೋದ್ರೆ ಯು ಪಿ ಎಸ್ ಸಿ ಹೇಗೆ ಒಂದು ಹೋಲ್ ರ್ಯಾಬಿಟ್ ಹೋಲು, ಈ ಟಾಪಿಕ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂಡ್ ಅನ್ರಾವೆಲ್ ಆಗ್ತಾ ಹೋಗುತ್ತೆ ಲೇಯರ್ಸು. ವಿಶ್ ಯು ಆಲ್ ದ ಸಕ್ಸಸ್. ಪ್ರೈಮಸ್ ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ, ಅಂಡ್ ಫ್ರಮ್ ದ ಹಾರ್ಟ್, ಫ್ರಮ್ ಅ ಬ್ರದರ್, ಐ ವಾಂಟ್ ಪ್ರೈಮಸ್ ಟು ಬಿ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಇನ್ಸ್ಟಿಟ್ಯೂಟ್ಸ್ ಇನ್ ದ ಕಂಟ್ರಿ. ಯಾಕಂದ್ರೆ ಐ ಕ್ಯಾನ್ ಸಿ ದಟ್ ವಿಷನ್ ಇನ್ ಯು. ಅಟ್ ಅ ಯಂಗ್ ಏಜ್ ತುಂಬಾ ಜನರಿಗೆ ಇರೋದಿಲ್ಲ. ಐ Yeah. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇನ್ನೊಂದು ರೌಂಡ್ ಕಾಫಿ ಕುಡಿದು ಲೆಟ್ಸ್ ಫ್ಯೂಲ್ ಅವರ್ ಸೆಲ್ಫ್ ಫಾರ್ ದ ರೆಸ್ಟ್ ಆಫ್ ದ ಡೇ. Definitely. Thank you for this wonderful conversation. It was really nice interacting with you. ಥ್ಯಾಂಕ್ ಯು. ನಾನು ಆಕ್ಚುಲಿ ಬಂದಾಗ ನಾನು ಯೋಚನೆ ಮಾಡ್ತಿದ್ದೆ, ಯಾಕಂದ್ರೆ ಯು ಪಿ ಎಸ್ ಸಿ ಯು ನೀಡ್ ಅ ಲಿಟಲ್ ಬಿಟ್ ಆಫ್ ಎಕ್ಸ್ಪೀರಿಯನ್ಸ್ ಟು ಅಂಡರ್ಸ್ಟ್ಯಾಂಡ್ ಯು ಪಿ ಎಸ್ ಸಿ, ಬಟ್ it really felt I was speaking with people who have written UPSC. Okay. So it was a really wonderful Thank conversation. Very interesting and wonderful. ನಾನು ಯೋಚನೆ ಮಾಡಿದ್ದೆ ಬೇರೆ, conversation came out really nice. ಥ್ಯಾಂಕ್ ಯು Thank you. ಸರ್, ಥ್ಯಾಂಕ್ ಯು. Right. ದಟ್ ಇಸ್ ವೈ ವಿ Yes. ಆರ್ ದ ಆಲ್ರೌಂಡರ್ಸ್. ಪ್ಲೀಸ್. Definitely, I would vouch for that. Thank You you, are sir. Thank you. all-rounders. ಥ್ಯಾಂಕ್ ಯು ಸರ್. Yes. ಬನ್ನಿ. ಥ್ಯಾಂಕ್ ಯು ಸೊ Yes. ಮಚ್. ಯಾವ್ದೋ ಒಂದು ಟೈಮಲ್ಲಿ ನಾನು IPS ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆ ಒಂದು ಕಿಚ್ಚು ಮತ್ತೆ ಶುರು ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಮಾಡಕ್ಕಾಗಲ್ಲ, ಬಿಕಾಸ್ ಆಲ್ರೌಂಡರ್ಸ್ಗೆ ನನ್ನ ಜೀವನ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಪ್ಲೀಸ್ ಇದಕ್ಕೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ತುಂಬಾ ಎಪಿಸೋಡ್ನ ನಾವು ಮುಂದೆ ತಂದ್ಕೊಡ್ತೀವಿ. ಥ್ಯಾಂಕ್ ಯು.